ಷಡ್ಯಂತ್ರ ನಾನ್ ಮಾಡಿಲ್ಲ, ತಾತಾಚಾರ್ಯ ಅವರೇ ಮಾಡಿದ್ದಾರೆ. ನಾನಂತೂ ದುರಾಸೆಗೆ ಬಲಿಯಾಗೋಗಿದ್ದೆ. ಮತ್ತೆ ತಾತಾಚಾರ್ಯ ಅವರು ಬೆದರಿಕೆ ಕೊಟ್ಟಿದ್ರು, ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಯ್ತು ಪಂಡಿತ ರಾಮಕೃಷ್ಣ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾನ್ ಕೇವಲ ಒಂದು ಷರತ್ತಿಂದ ಮಾತ್ರ ನಿನ್ನನ್ನು ಕ್ಷಮಿಸ್ತೀನಿ. ನನಗೆ ಅದೇ ರೀತಿಯ ಒಂದು ಔಷಧಿನ ಕೊಡಬೇಕು, ಅದರಿಂದ ಆಚಾರ್ಯರಿಗೆ ಬುದ್ಧಿ ಕಲಿಸ್ಬೇಕು. ಹಾ, ನನ್ನ ಹತ್ರ ಒಂದು ಚಮತ್ಕಾರಿ ಔಷಧಿ ಇದೆ. ಇದನ್ನ ಸೇವಿಸಿದ್ರೆ ಮನುಷ್ಯನ ವ್ಯಕ್ತಿತ್ವ ಬದಲಾಗುತ್ತೆ. ನಾನಿದರ ಪರೀಕ್ಷೆ ಕೂಡ ಮಾಡಿದ್ದೀನಿ. ಇದನ್ನ ಸೇವನೆ ಮಾಡಿದ ನಂತರ ಅವನ್ ಏನ್ ಕೇಳ್ತಾನೋ ಅದ್ರ ಪ್ರಕಾರ ಅವನ್ ಹಾಗೆ ನಡ್ಕೊಳ್ತಾನೆ. ಅಂದ್ರೆ ಅದೇನಂದ್ರೆ, ಒಂದ್ ವೇಳೆ ನೀವೇನಾದ್ರೂ ಅವನಿಗೆ ಕತ್ತೆ ಅಂತ ಹೇಳಿದ್ರೆ ಅವನ್ ಕತ್ತೆ ತರನೇ ವ್ಯವಹಾರ ಮಾಡ್ತಾನೆ. ಒಂದ್ ವೇಳೆ ನೀವೇನಾದ್ರೂ ಪ್ರಖ್ಯಾತಿ ಪಂಡಿತ ಅಂತ ಹೇಳಿದ್ರೆ ಅವನು ಹಾಗೇನೆ ವ್ಯವಹಾರ ಮಾಡ್ತಾನೆ. ಸರಿ, ಹಾಗಾದ್ರೆ ಇದನ್ನೇ ಮಾಡೋಣ. ನೀವು ಆಚಾರ್ಯರಿಗೆ ಹೋಗಿ ಈ ಔಷಧಿನ ತಿನ್ನಿಸ್ಬೇಕು, ಮತ್ತೆ ಇಲ್ಲೆಲ್ಲೂ ಕೂಡ ಕಾಣಿಸ್ಕೊಳ್ಳೇಬಾರದು, ಸರಿನಾ? ಹಾ, ನಂಗೆ ಅರ್ಥ ಆಯ್ತು. ನನ್ ಕೆಲಸ ಆಗಿದ ತಕ್ಷಣ ಹಾರೋಗ್ಬಿಡ್ತೀನಿ. ಆದ್ರೆ ಆಚಾರ್ಯ ಅವ್ರು ಈ ಔಷಧಿಯನ್ನ ಹೇಗ್ ಸೇವನೆ ಮಾಡ್ತಾರೆ? ಇದ್ರ ಬಗ್ಗೆ ನೀವೇನು ಯೋಚಿಸ್ಬೇಡಿ. ಈ ವ್ಯವಸ್ಥೆನ ನಾನ್ ಮಾಡ್ತೀನಿ. ಆಚಾರ್ಯರೇ ಸ್ವತಃ ನಿಮ್ ಕೈಯಾರೆ ಆ ಔಷಧಿನ ಬಂದು ತಿಂತಾರೆ. ಆಚಾರ್ಯರೇ, ಈಗ ನಿಮ್ಮ ಷಡ್ಯಂತ್ರ ನಿಮಗೆ ತಿರುಗ್ಬಾಣ ಆಗತ್ತೆ. ಈಗ ನೋಡಿ ಈ ರಾಮ ಏನ್ ಮಾಡ್ತಾನೆ ಅಂತ. ಪಂಡಿತ ರಾಮಕೃಷ್ಣ ಇಲ್ಲೇನ್ ಮಾಡ್ತಿದ್ದಾನೆ? ಬಾ, ಸ್ವಲ್ಪ ಹಾಸ್ಯ ಮಾಡೋಣ, ತುಂಬಾನೇ ಆನಂದ ಬರುತ್ತೆ. ಹೌದು, ಆನಂದ ಬರುತ್ತೆ. ಬಾಬಾ ಬಾಬಾ ಬಾ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ಪ್ರಣಾಮಗಳು, ಪ್ರಣಾಮಗಳು. ನಿಮ್ಮಿಬ್ಬರಿಗೂ ನಾನು ಗೊತ್ತಿದ್ಯಾ? ನೀವ್ ಯಾರಿಗೆ ತಾನೇ ಗೊತ್ತಿಲ್ಲ, ನೀವಂತೂ ವಿಶ್ವವಿಖ್ಯಾತ ಪಂಡಿತ. ಅಯ್ಯಯ್ಯೋ, ಧನ್ಯವಾದ ಧನ್ಯವಾದ. ಹೌದು, ಈ ಬದ್ನೆಕಾಯಿ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಬದ್ನೆಕಾಯ? ಅಯ್ಯೋ ಪಂಡಿತ ರಾಮಕೃಷ್ಣ, ನಿನಗೇನಾಗಿದೆ? ಇದು ಬದ್ನೆಕಾಯಿ ಅಲ್ಲ, ಕಮಲದ ಸೌತೆಕಾಯಿ, ಕಮಲದ ಸೌತೆಕಾಯಿ. ಅಯ್ಯೋ, ಯಾಕೆ ಅಪಹಾಸ್ಯ ಮಾಡ್ತೀರಾ? ಇದು ಬದ್ನೆಕಾಯಿನೇ. ಹಾ, ಇಲ್ಲ ಪಂಡಿತ ರಾಮಕೃಷ್ಣ ಅವರೇ, ಬದನೆಕಾಯಿ ಅಂತೂ ಬದನೆಕಾಯಿ ಬಣ್ಣದಲ್ಲಿರುತ್ತೆ, ಮತ್ತಿದು ಕೆಟ್ಟ ಬಣ್ಣದಲ್ಲಿದೆ, ಅದಕ್ಕೆ ಇದು ಕಮಲದ ಸೌತೆಕಾಯಿ. ಇಲ್ಲ ಇಲ್ಲ, ಇದು ಬದ್ನೆಕಾಯಿನೇ. ಕಮಲದ ಸೌತೆಕಾಯಿ? ಅಯ್ಯೋ, ಇದು ಬದ್ನೆಕಾಯಿ. ಕಮಲದ ಸೌತೆಕಾಯಿ ಹೇಳದ್ಮೇಲೆ ಬದ್ನೆಕಾಯಿ. ಇದು ಕಮಲದ ಸೌತೆಕಾಯಿ. ನೀನ್ ಇಲ್ಲಿದ್ಯಾ? ನಾನು ಆಗ್ಲಿಂದ ಓದುತ್ತಾ ಇದ್ದೀನಿ. ಏಲಮ್ಮ, ಮನೆಗ್ ನದಿ, ನಿನ್ಗೆ ಮಲ್ಲುವಿನ ಲೋಗ ಇದೆ. ಮಣಿ, ಈ ಹುಡುಗನೇ ನ್ಯಾಯ ಮಾಡ್ತಾನೆ, ಇದು ಏನು ಅಂತ ಕೇಳು. ಕೇಳ್ತೀನಿ. ಹೇಳಪ್ಪ, ಇದು ಬದ್ನೆಕಾಯ ಇಲ್ಲ ಕಮಲದ ಸೌತೆಕಾಯ? ಇದು ಬದ್ನೆಕಾಯಿ. ನೋಡಿದ್ರಾ? ಮತ್ತೆ ಇದು ಕಮಲ ಸೌತೆಕಾಯಿ. ಅರೆ, ಇದು ಬದನೆಕಾಯಿ ಕಣೋ, ಬದನೆಕಾಯಿ. ಯಾಕೆ ನಮ್ಮನ್ನ ಭ್ರಮಿತ ಮಾಡ್ತಿದ್ಯಾ? ಇದು ಬದನೆಕಾಯಿ ಕಣೋ, ಬದನೆಕಾಯಿ. ಅಯ್ಯೋ, ನಾನಲ್ಲಿ ಭ್ರಮಿತ ಮಾಡ್ತಿದ್ದೀನಿ. ನಾನ್ ಬದ್ನೆಕಾಯಿ ದಿನ ತಿಂತೀನಿ, ನನಗ್ ಗೊತ್ತು. ಮತ್ತೆ ಏನೇ ಆಗಿರ್ಲಿ ಇದನ್ನ ಕಮಲ ಸೌತೆಕಾಯಿ ಅನ್ಕೊಂಡು ತಿನ್ಬಿಡಿ. ಏನೇ ಆಗಿರ್ಲಿ ಎಲ್ಲ ಒತ್ತೇಲೆ ಹೋಗುತ್ತಾನೆ. ಬಾಲಮ್ಮ, ಮನೆಗೆ ಹೋಗೋಣ. ನಡಿ. ಅಯ್ಯೋ ದಾಣಿ, ನನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಯಾವ್ದು ಬದ್ನೆಕಾಯಿ ಯಾವ್ದು ಕಮಲದ ಸೌತೆಕಾಯಿ ಅಂತ. ಏನ್ ಮಾಡೋದು? ಹೀಗೆ ಮಾಡೋಣ, ಗುರುಗಳ ಮುಂದೆ ಇದೆರಡನ್ನು ತಗೊಂಡೋಗಿ ಇಡೋಣ. ಗುರುಗಳು ಇದನ್ನ ಕಮಲದ ಸೌತೆಕಾಯಿ ಅಂದ್ರೆ ಕಮಲದ ಸೌತೆಕಾಯಿ, ಇದನ್ನ ಬದ್ನೆಕಾಯಿ ಅಂದ್ರೆ ಬದ್ನೆಕಾಯಿ. ಅಯ್ಯೋ ದಣಿ, ಕೊಡೋ ಇಲ್ಲಿ, ಬುಟ್ಟಿಲಿ ಹಾಕೋತೀನಿ. ಅಯ್ಯೋ ಮೂರ್ಖರ, ಮತಿಹೀನರ, ಇದು ಕಮಲದ ಸೌತೆಕಾಯಿ ಅಲ್ಲ, ಬದನೆಕಾಯಿ. ಏನ್ ತರ ಕೇಳಿದ್ದು ನೀವೇನ್ ತಂದಿದ್ದೀರಾ? ಅಯ್ಯೋ ದೇವ್ರೆ, ಪೂರ್ವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನಪ್ಪ, ಇಂಥ ಬುದ್ಧಿಹೀನರನ್ನ ನನಗೆ ಶಿಷ್ಯನ ಕೊಟ್ಟಿದ್ಯಾ? ಅಯ್ಯೋ ಗುರುಗಳೇ, ಇದು ಖಂಡಿತವಾಗ್ಲೂ ಕಮಲದ ಸೌತೆಕಾಯಿ. ಮೂರ್ಖರ, ಇದು ಕಮಲದ ಸೌತೆಕಾಯಿ ಅಲ್ಲ, ಇದು ಕಮಲದ ಸೌತೆಕಾಯಿ. ಗುರುಗಳೇ, ನಾವಂತೂ ನಿಮಗೋಸ್ಕರ ಕಮಲದ ಸೌತೆಕಾಯಿನೇ ತಂದಿದ್ವಿ. ನೀವು ನೋಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೋತಿದ್ದೀರಾ. ಈಗ ನೋಡ್ದಾಗ ಬದನೆಕಾಯಿ ಇತ್ತಲ್ಲ, ಕಮಲ ಸೌತೆಕಾಯಿ ಹೇಗಾಯ್ತು? ಗುರುಗಳೇ, ಈಗ ನಾವು ಪ್ರಸ್ಥಾನ ಮಾಡೋದಕ್ಕೆ ನಮಗೆ ಅನುಮತಿಯನ್ನ ಕೊಡಿ. ನಾವು ನಿಮ್ಮ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಅಯ್ಯೋ ಮೂರ್ಖರ, ಒಂದೇ ಒಂದ್ ಯಾಕೋ ತಂದಿದ್ದೀರಾ, ಮಿಕ್ಕಿದ್ದೆಲ್ಲ ಎಲ್ರೋ ಇಲ್ಲೇ ನಿಂತಿದ್ರಲ್ಲ. ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ, ನಾನೀಗ ಏನ್ ಹೇಳಲಿ ಸೌದಾಮಿನಿ ದೇವಿ? ಆಚಾರ್ಯರಿಗೆ ಮರೆಯೋ ಕಾಯಿಲೆ ಬಂದ್ಬಿಟ್ಟಿದೆ. ಅವ್ರಿಗೇನು ನೆನ್ಪಿರೋದಿಲ್ಲ. ಅವ್ರ ಮನೆಯಿಂದ ನಿಮ್ಮನ್ ಭೇಟಿ ಆಗೋಕೆ ಅಂತ ಬರ್ತಾರೆ, ಆದ್ರೆ ಅವರು ರಾಜ ದರ್ಬಾರಿಗೆ ಹೋಗ್ಬಿಡ್ತಾರೆ. ಹಗ್ಲಿಗೆ ರಾತ್ರಿ ಅಂತ ಹೇಳ್ತಾರೆ, ರಾತ್ರಿಗೆ ಹಗಲು ಅಂತ ಹೇಳ್ಬಿಡ್ತಾರೆ. ಶಿವ 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 ಶಿವ, ಪಂಡಿತ ರಾಮಕೃಷ್ಣ ಅಂತದ್ ಏನಾಗಿದೆ ಅವ್ರಿಗೆ? ನಾನ್ ಏನಂತ ಹೇಳಿ? ನೆನ್ನೆ ತರಕಾರಿ ಅಂಗಡಿಯಲ್ಲಿ ತರಕಾರಿ ತಗೊಂಡು ಅದ್ರ ಬದಲಾಗಿ 100 ಚಿನ್ನದ ನಾಣ್ಯಗಳನ್ನ ಕೊಟ್ಟು ಹೋದ್ರು. ಅಷ್ಟೆಲ್ಲ ನಾಣ್ಯಗಳು ಅವ್ರಿಗೆ ಕೊಟ್ಬಿಟ್ರಾ? ಹಾ,
ಇವರ ಈ ಮರವಿನ ಕಾಯಿಲೆಯಿಂದ ಚಿನ್ನದ ಭಂಡಾರವೇ ಖಾಲಿ ಆಗ್ತಾ ಹೋಗ್ತಿದೆ. ಮತ್ತೆ ಆ ದಿನ ಕೂಡ ದೂರ ಇಲ್ಲ, ಈ ಮಹಾನ್ ರಾಜಗುರು ತಾತಾಚಾರ್ಯರು ಬಡವ ಆಗೋದು. ನಾನ್ ನನ್ನ ಕರ್ತವ್ಯನ ತಿಳ್ಕೊಂಡು ನಿಮಗೆ ಎಚ್ಚರಿಸೋದಕ್ಕೆ ಅಂತ ಬಂದಿದ್ದೀನಿ. ಏನು ಏನ್ ಎಚ್ಚರ? ನೀವು ಬಹುಶಃ ಅರ್ಥ ಮಾಡ್ಕೋತಿಲ್ಲ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ. ಹಾ, ನಮಗೆಲ್ಲ ಅರ್ಥ ಆಯ್ತು. ಹರಿಯುವ ನೀರಲ್ಲಿ ನಾನು ಕೈ ತೊಳ್ಕೊಂಡ್ ಬಿಡ್ತೀನಿ. ಹಾ, ಕೈ ತೊಳ್ಕೊಳ್ಳೋದೇನು, ನೀವು ಪೂರ್ತಿ ಸ್ನಾನನೇ ಮಾಡ್ಬಿಡಿ. ಅದು ಅಲ್ದೆ ಗಂಗಾದಲ್ಲಿ ಸ್ನಾನ ಮಾಡೋದು ಪುಣ್ಯದ ಕೆಲ್ಸ ಅಲ್ವಾ? ಖಂಡಿತ ಖಂಡಿತ. ಸರಿ, ಅಪ್ನೆ ಕೊಡಿ. ಪ್ರಣಾಮಗಳು. ಆಚಾರ್ಯರೇ, ಪ್ರಣಾಮ ಆಚಾರ್ಯರೇ. ಒಳ್ಳೇದಾಯ್ತು ನೀವು ಇಲ್ಲೇ ಸಿಕ್ಬಿಟ್ರಿ. ನಾನು ನಿಮ್ಮನ್ನೇ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದೆ. ನನಗೀಗ ಸಮಯ ಇಲ್ಲ. ನಾಳೆ ದ್ವಿತೀಯ ಪ್ರಹಾರದಲ್ಲಿ ಮಾತಾಡ್ತೀನಿ ನಿಮ್ ಜೊತೆ. ಅ, ಅ, ಅಯ್ಯೋ ಕೊತ್ವಲ್ರೆ, ಪ್ರಣಾಮಗಳು. ಪ್ರಣಾಮ. ಕೊತ್ವಲ್ರೆ, ಈ ಇದನ್ನ ಹೇಳಿ ಬ್ರಹ್ಮ ಮುಹೂರ್ತ ಯಾವಾಗ ಆಗತ್ತೆ? ದಿನದ ದ್ವಿತೀಯ ಪ್ರಹಾರದಲ್ಲ ಅಲ್ವಾ? ಪಂಡಿತ ರಾಮಕೃಷ್ಣ ಅವರೇ, ಎಂತ ಮಾತಾಡ್ತಿದ್ದೀರಾ? ಬ್ರಹ್ಮ ಮುಹೂರ್ತ ದ್ವಿತೀಯ ಪ್ರಹರದಲ್ಲಿ ಹೇಗಾಗತ್ತೆ? ಬ್ರಹ್ಮ ಮುಹೂರ್ತ ಪ್ರಾತಃ ಕಾಲದಲ್ಲಾಗತ್ತೆ. ಹೌದಾ? ಹಾಗಾದ್ರೆ ಪ್ರಥಮ ಪ್ರಹಾರದಲ್ಲಿ ಏನಾಗತ್ತೆ? ಪ್ರಥಮ ಪ್ರಹರದಲ್ಲಿ ಪ್ರಥಮ ಪ್ರಹರ ಆಗತ್ತೆ. ಮತ್ತೆ ದ್ವಿತೀಯ ಪ್ರಹಾರದಲ್ಲಿ? ದ್ವಿತೀಯ ಪ್ರಹರದಲ್ಲಿ ದ್ವಿತೀಯ ಪ್ರಹರ ತಾನೇ ಆಗತ್ತೆ ಪಂಡಿತ ರಾಮಕೃಷ್ಣ. ಹೌದಾ? ಅದ್ರ ಅರ್ಥ ಬ್ರಹ್ಮ ಮುಹೂರ್ತ ದ್ವಿತೀಯ ಪ್ರಹಾರದಲ್ಲಿ ಆಗತ್ತೆ ಅಲ್ವಾ? ಹಾ, ಈಗ ತಾನೇ ಹೇಳಿದ್ನಲ್ಲ, ಬ್ರಹ್ಮ ಮುಹೂರ್ತ ಪ್ರಾತಃ ಕಾಲದಲ್ಲಾಗತ್ತೆ, ಅದು ಸೂರ್ಯೋದಯದ ಮೊದಲು. ಹಾ ಹಾ, ಈಗ ಅರ್ಥ ಆಯ್ತು. ಅದೇನು ಅಂದ್ರೆ ನನ್ ಗುರುಗಳು ಅವ್ರನ್ನ ಭೇಟಿ ಆಗೋದಕ್ಕೆ ಹೇಳಿದ್ದಾರೆ. ನಿಮಗ್ ಗುರುಗಳಿದಾರಾ? ಹಾ, ಇದಾರಲ್ಲ ಆಚಾರ್ಯ ತಥಾಚಾರ್ಯ. ನೀವ್ ಹಾಗಾದ್ರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಹೋಗಿ? ಇಲ್ಲ, ದ್ವಿತೀಯ ಪ್ರಹರದಲ್ಲಿ ಹೋಗ್ತೀವಿ. ಯಾಕೆ? ನೀವ್ ಯಾಕೆ ದ್ವಿತೀಯ ಪ್ರಹಾರದಲ್ಲಿ ಹೋಗೋದು? ಈಗ ನೀವೇ ಹೇಳಿದ್ರಿ ಬ್ರಹ್ಮ ಮುಹೂರ್ತ ದ್ವಿತೀಯ ಪ್ರಹಾರದಲ್ಲಿ ಆಗಲ್ಲ, ಪ್ರಥಮ ಪ್ರಹಾರದಲ್ಲಿ ಆಗತ್ತೆ ಅಂತ. ನೀವು ಅವ್ರನ್ನ ಭೇಟಿ ಆಗೋದಕ್ಕೆ ಬ್ರಹ್ಮ ಮುಹೂರ್ತ. ನಿಮ್ಮನ್ನ ಬ್ರಹ್ಮ ಮುಹೂರ್ತದಲ್ಲಿ ಕರ್ತಿದ್ರೆ ಮತ್ತೆ ನೀವು ಹೋಗಿ ಅಲ್ಲ? ಅಯ್ಯೋ, ನನ್ನನ್ ಕರೆದ್ರೇನು? ಕರೆದಿದ್ದು ಗುರುಗಳಲ್ವಾ? ನಮ್ ಗುರು ಆಗ್ಲಿ ನಿಮ್ ಗುರು ಆಗ್ಲಿ, ಅದಕ್ಕೆ ನೀವು ಕೂಡ ಬ್ರಹ್ಮ ಮುಹೂರ್ತದಲ್ಲೇ ಹೋಗ್ಬೇಕು. ಬ್ರಹ್ಮಿತರಾಗ್ಬೇಡಿ ಕೋತ್ವಲ್ರೆ. ಹಾ, ನಿಮ್ ಮಾತಂತೂ ಸರಿಯಾಗಿದೆ. ಹೌದಾ? ಹಾಗಾದ್ರೆ ನಾನು ಹೊರಡ್ತೀನಿ. ನಿದ್ರೆ ಮಾಡ್ಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಹೋಗ್ಬೇಕು ಅಲ್ವಾ? ಪ್ರಣಾಮಗಳು. ಪ್ರಣಾಮ. ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಆದ್ರೆ ಭೇಟಿ ಮಾಡೋದಕ್ಕೆ ಯಾವಾಗ ಹೋಗ್ಲಿ? ಪ್ರಥಮ ಪ್ರಹರದಲ್ಲಿ? ಇಲ್ಲ ಇಲ್ಲ, ದ್ವಿತೀಯ ಪ್ರಹರದಲ್ಲಿ, ಬ್ರಹ್ಮ ಮುಹೂರ್ತದಲ್ಲಿ. ನಾನು ನಿಜವಾಗ್ಲೂ ಭ್ರಮಿತರಾಗ್ಬಿಡ್ತೀನಿ. ಆಚಾರ್ಯರು ಬ್ರಹ್ಮ ಮುಹೂರ್ತದಲ್ಲೇ ನಾನು ಕರೆದಿದ್ದಾರೆ. ಹಾ, ಬ್ರಹ್ಮ ಮುಹೂರ್ತದಲ್ಲೇ ನಾನು ಹೋಗ್ತೀನಿ. ನೀವು ನನಗೆ ರತ್ನದಿಂದ ಮಾಡಿರುವಂತ ಹಾರನ ಕೊಡ್ತೀರಿ ಅಂತ ಮಾತು ಕೊಟ್ಟಿದ್ರಿ. ಅದನ್ನ ಯಾವಾಗ ಕೊಡ್ತೀರಿ ನೀವು? ನಾನು ಯಾವಾಗ ಮಾತು ಕೊಟ್ಟಿದ್ದೆ? ನೆನಪಿಲ್ವಾ? ನನ್ನ ಕಾಲಿನ ಗೆಜ್ಜೆ ಮುರಿದು ಮಂಚಿನ ಕೆಳಗೆ ಬಿದ್ದಾಗ. ಕಾಲ್ಗೆಜ್ಜೆ ಮುರಿದು ಕೆಳಗ್ ಬಿದ್ದಿತ್ತು. ನಾನಾಗ ರತ್ನ ಖಚಿತವಾದ ಹಾರವನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ನ. ಇದು ಹೇಗ್ ಸಾಧ್ಯ ಹೇಳು? ನಾನ್ ನಿಮ್ಗೆ ಸರಿಯಾಗಿ ನೆನಪು ಮಾಡಿಸ್ತೀನಿ ರೀ. ಹಾ, ಮಾಡಿ ಆಯ್ತು. ನೀವು ಗೆಜ್ಜೆ ಹುಡ್ಕೋಕೆ ಅಂತ ಮಂಚಿನ ಕೆಳಗೆ ಹೋದಾಗ ಆಗ ನಿಮ್ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು. ಮತ್ತೆ ನಿಮ್ಮನ್ನ ಎಳಿಬೇಕಾದಾಗ ನಿಮ್ ಕಾಲನ್ನ ಹಿಸಿಕ್ ಬಿಟ್ಟಿದ್ದೆ. ಮತ್ತೆ ನಿಮ್ಮ ಮುಖ ಮೊಳೆಯಿಂದ ಪರ್ಚೋಗ್ಬಿಟ್ಟಿತ್ತಲ್ಲ. ಮತ್ತೆ ನೀವು ಕಿರ್ಚುವಾಗ ನಿಮ್ ನಾಲ್ಗೆನ ಹಲ್ಲಿಂದ ಕಚ್ಕೊಂಡ್ಬಿಟ್ಟಿದ್ರಿ. ನನಗ್ ನೆನಪಿದೆ. ಹಾಗಾದ್ರೆ ರತ್ನದ ಹಾರ ಕೊಡ್ಬೇಕಂತ ನೆನಪಿಲ್ವಾ ತತ್ತು? ಇಷ್ಟು ಕಷ್ಟದ ಸಮಯದಲ್ಲಿ ರತ್ನ ಖಚಿತವಾದ ಹಾರವನ್ನ ಕೊಡ್ತೀನಿ ಅಂತ ನಾನು ಹೇಗ್ ಮಾತು ಕೊಡಕ್ ಸಾಧ್ಯ? ನೀವು ಮಾತು ಕೊಟ್ಟಿದ್ರಿ, ಆದ್ರೆ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಎಲ್ಲಾನು ಮರಿತೀರಾ. ನನಗೆಲ್ಲ ನೆನಪಿರುತ್ತೆ. ಇತ್ತೀಚೆಗೆ ಮಾತು ಕೊಟ್ಟು ಮರಿತಾ ಇದ್ದೀರಾ ನೀವು. ಅಯ್ಯೋ ಸೌದಾಮಿನಿ ದೇವಿ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನನ್ನ ನೆನಪಿನ ಶಕ್ತಿ ಬಹಳ ತೀಕ್ಷ್ಣವಾಗಿದೆ. ನನಗೆಲ್ಲವೂ ನೆನಪಿರುತ್ತೆ. ನಾನು ನಿನಗೆ ಹಾಡು ಹೇಳ್ತೀನಲ್ಲ, ಅದು ಸಹ ನೆನಪಿದೆ ನನಗೆ. ನಿನ್ನ ಬಾಗಿಲ ಬಳಿ ಬಂದೆ ನಾನು ಜೋಗಿ, ನನಗೆಲ್ಲವೂ ನೆನಪಿದೆ. ಆದ್ರೆ ಇಷ್ಟು ದೊಡ್ಡ ಮಾತು ಕೊಟ್ಟಿರೋದನ್ನ ಹೇಗೆ ಮರ್ತು ಹೋಗಕ್ ಸಾಧ್ಯ? ನಾನು ಹೇಗೆ? ನನಗನ್ಸುತ್ತೆ ಆ ವೈದ್ಯನ ಭೇಟಿ ಮಾಡಬೇಕು. ಇಷ್ಟೊತ್ತಲ್ಲಿ ಯಾರಪ್ಪ ಬಾಗಿಲು ಬಡಿತಿರೋದು? ಇಲ್ಲಿ ನೋಡಿ, ಇದೇನು ಭೇಟಿ ಮಾಡೋ ಸಮಯನಾ? ನಿದ್ರೇನು ಪೂರ್ತಿಗೊಂಡಿಲ್ಲ. ಪ್ರಣಾಮ ಆಚಾರ್ಯರೇ. ಅರೆ, ಈ ಮಧ್ಯರಾತ್ರಿಲಿ ಬಂದಿದ್ಯಾ? ಇಷ್ಟೊತ್ತಲ್ಲಿ ನೀನೇನಯ ಮಾಡ್ತಿದ್ಯಾ? ಮಧ್ಯರಾತ್ರಿ ಅಲ್ಲ ಆಚಾರ್ಯರೇ, ಬ್ರಹ್ಮ ಮುಹೂರ್ತ. ಮತ್ತೆ ನೀವೇ ತಾನೇ ನನ್ನ ಭೇಟಿ ಮಾಡೋದಕ್ಕೆ ಕರೆದಿರೋದು. ನಾನ್ ಕರೆದಿದ್ನ?
ಹಾ, ನಾನು ದ್ವಿತೀಯ ಪ್ರಹಾರದಲ್ಲಿ ಭೇಟಿಯಾಗಕ್ಕೆ. ನೀವು ಮರಿತಿದ್ದೀರಾ ಆಚಾರ್ಯರೇ? ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರಿ ನೀವು. ನನಗೆ ನೆನಪಿದೆ, ನಾನು ದ್ವಿತೀಯ ಪ್ರಹಾರದಲ್ಲಿ ಹೇಳಿದ್ದು. ನಿಮ್ಮ ನೆನಪಿನ ಶಕ್ತಿ ಕ್ಷೀಣವಾಗ್ತಿದೆ. ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ ನೀವು. ಏನಾದ್ರೂ ನೆನಪಿಗೆ ಬಂತ ನಿಮ್ಗೆ? ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರಿ ಆಚಾರ್ಯರೇ. ಹೋಗಿ ಹೋಗಿ ಇಲ್ಲಿಂದ, ನಾನು ನಿಮ್ಮನ್ನು ಭೇಟಿ ಮಾಡೋ ಅಗತ್ಯ ಇಲ್ಲ ಈಗ. ಹೋಗಿ ಹೋಗಿ. ಅರೆ ಅರೆ ಏನಾಗಿದೆ ಆಚಾರ್ಯರಿಗೆ? ವಿಚಿತ್ರವಾಗಿ ನಡ್ಕೋತಿದ್ದಾರೆ. ಹೇಗ್ ನಡೀತಾ ಇದೆ ತಯಾರಿ? ಗುರುಗಳೇ, ಇಲ್ಲಿ ಬಂದ ವಿಷಯ ನಾನು ಔಷಧಿ ತಗೊಳಕ್ ಬಂದಿದ್ದೀನಿ. ಹಾ, ನಂಗೆ ಗೊತ್ತಿದೆ. ಗೊತ್ತಿದ್ಯಾ? ಹೇಗ್ ಗೊತ್ತಿದೆ? ಅದ್ ನೀವೇ ಹೇಳಿದ್ರಲ್ಲ ಈಗ. ಆ, ಯಾವ ಔಷಧಿ? ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ನನ್ನ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆಯೇನೋ ಅಂತ. ಆಗ್ತಾ ಇಲ್ಲ, ಆಗ್ಬಿಟ್ಟಿದೆ. ಕಮಲದ ಸೌತೆಕಾಯನ್ನ ಬದನೆಕಾಯಿ ಅಂತ ಹೇಳ್ತಾರೆ. ನಮ್ಮ ಗುರುಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಹಸ್ರನ್ನ ಕೆಂಪು, ಕೆಂಪನ್ನ ಹಸಿರು ಅಂತ ಹೇಳ್ತಾರೆ. ಇದನ್ನ ಶುದ್ಧ ಜಲದ ಜೊತೆ ಬೆಳಿಗ್ಗೆ ಮತ್ತು ರಾತ್ರಿ ನೀವು ಸೇವನೆ ಮಾಡ್ಬೇಕಾಗತ್ತೆ. ಲಾಭ ಆಗತ್ತೆ, ಮತ್ತೆ ನೀವು ಕಳ್ಕೊಂಡಿರೋ ಸ್ಮರಣ ಶಕ್ತಿ ಮತ್ತೆ ಬರುತ್ತೆ. ಧನ್ಯವಾದ. ನಾನೀಗ ಇಲ್ಲಿಂದ ಹಾರೋಗೋ ಸಮಯ ಬಂದಾಗಿದೆ. ಹಾ, ಹೋಗಿ ಹೋಗಿ. ಗುರುಗಳೇ, ಇವ್ರು ಆಗಾಗ ಕೆಳಗೆ ಹೋಗ್ಬಿಡ್ತಾರೆ. ನನಗನ್ಸತ್ತೆ ಇವರು ಮೇಜಿನ ಕೆಳಗಡೆ ಸುರಂಗ ಮಾಡಿಟ್ಟಿದ್ದಾರೆ ಅಂತ. ಗುರುಗಳೇ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ನಡಿ. ಸರಿ ಗುರುಗಳೇ. ಏನಾಯ್ತಿದು? ಈ ನಮ್ಮ ಮುದುಕನ್ಗೆ ಏನಾಗ್ಬಿಡ್ತು? ಏನ್ ಸತ್ಗಿತ್ ಹೋಗ್ಬಿಟ್ನೋ ಏನೋ? ಅಯ್ಯೋ ಇಲ್ಲ ದಣಿ, ಈ ಮುದುಕ ಅಷ್ಟು ಬೇಗ ಮೇಲ್ಗಡೆ ಖಂಡಿತ ಹೋಗೋದಿಲ್ಲ. ಪ್ರಭುಗಳು ಹಗಲತ್ತಲೇ ನಿದ್ದೆ ಮಾಡ್ತಿದಾರಾ? ಪರವಾಗಿಲ್ಲ ಬಿಡಿ, ನಾನು ಅಲ್ಲಿವರೆಗೂ ಬೇರೆ ಎಲ್ಲ ಕೆಲಸದ ವ್ಯವಸ್ಥೆ ಮಾಡ್ಕೊಳ್ತೀನಿ. ನಾನು ನಿಮ್ಮ ಚರಣ ದಾಸಿ, ನಾನು ನಿಮ್ಮ ಚರಣ ದಾಸಿ, ನಾನು ನಿಮ್ಮ ಸೇವಕಿ. ಸೇವಕ ನಾನು ಸೇವಕ. ಓ ಪ್ರಭು, ನೀವ್ ಎದ್ಬಿಟ್ರ? ಅಯ್ಯೋ ದೇವ್ರೇ! ಅಮ್ಮ ದೇವಿ, ನೀನ್ ಏನ್ ಮಾಡ್ತಾ ಇದೀಯಾ? ಜಾಗ ಬಿಡಿ. ನೀವು ಕಸ ಗುಡಿಸ್ತೀರಾ? ನೀವು ದೇವಿ, ನಾನ್ ಸೇವಕ, ನಾನ್ ಕಸ ಗುಡಿಸ್ತೀನಿ. ಇದನ್ನೆಲ್ಲ ನೀವು ಮಾಡಬೇಡಿ, ದಯವಿಟ್ಟು ಹೋಗಿ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಅಯ್ಯೋ, ನಿಮ್ಗೆ ಏನಾಗೋಯ್ತು? ಯಾಕೆ ನನ್ನನ್ನ ಪಾಪಿತ ಸ್ಥಳನಾಗ್ ಮಾಡ್ತಾ ಇದ್ದೀರಾ? ದೇವಿ ನೀವು, ನನ್ನ ದೇವಿ. ದೇವಿ, ಅಮ್ಮ, ಹೀಗೆಲ್ಲ ಮಾಡ್ಬೇಡಿ ಪ್ರಭು. ಅಮ್ಮ, ಪ್ರಭು, ನೀವು ಅಳ್ತಾ ಇದ್ದೀರಾ? ನನ್ನಿಂದ ಏನ್ ತೊಂದ್ರೆ ಆಯ್ತು ಅಂತ, ನಾನು ಏನ್ ತಪ್ಪು ಮಾಡಿದೆ ಅಂತ ಅಳ್ತಿದ್ದೀರಾ? ಅಮ್ಮ ಕ್ಷಮಿಸಿಮ್ಮ, ಈ ಸೇವಕನನ್ನ ದಯವಿಟ್ಟು ಕ್ಷಮಿಸಿಮ್ಮ. ನಾವು ನಿಮ್ಮನ್ನ ಸಂತೋಷಗೊಳಿಸೋಕ್ಕಾಗಿ ನನ್ನ ಜುಟ್ಟನ್ನ ಕತ್ತರಿಸಿ ನಿಮ್ಮ ಪಾದ ಶರಣಗಳಿಗೆ ಅರ್ಪಿಸ್ತೀನಿ. ನಾನು ನಿಮ್ಮನ್ನ ಸಂತೋಷ ಪಡಿಸ್ತೀನಿ. ಅಯ್ಯೋ ಸ್ವಾಮಿ, ನೀವ್ ಏನ್ ಮಾಡ್ತಿದ್ದೀರಾ? ಬಿಡಿ, ನನ್ನ ದೇವಿ ನನ್ನ ಮೇಲೆ ಕೋಪಗೊಂಡಿದ್ದಾಳೆ. ನಾನು ಅವಳಿಗೆ ಬಲಿದಾನವನ್ನು ಕೊಡಬೇಕು. ಔಷಧಿ ಬಿಡಿ, ಔಷಧಿ ತಗೊಂಬನ್ನಿ. ಔಷಧಿ ತಗೊಂಬನ್ನಿ. ನನ್ನ ಸೇವೆಯನ್ನು ನಾನು ಮಾಡಬೇಕು. ಶಾಂತವಾಗಿರಿ. ಔಷಧಿ 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 ತಗೊಳ್ಳಿ ಸ್ವಾಮಿ. ಔಷಧಿ ನಾನು ತಗೊಳ್ಳಿ. ಕುಡಿಯೋದಿಲ್ಲ. ನಿಮ್ಗೆ ನನ್ನಾಣೆ. ನನ್ ಮೇಲೆ ಆಣೆ ಸ್ವಾಮಿ. ನಿಮ್ಮೇಲೆ ಆಣೆನಾ? ನೀವು ಔಷಧಿ ತಗೊಳ್ಳಿ ಸ್ವಾಮಿ. ಆಗ್ಲಿ, ಅಗತ್ಯವಾಗಿ ಸ್ವಾಮಿ, ನಾನು ತಗೋತೀನಿ, ಔಷಧಿ ತಗೋತೀನಿ. ನೀರು ಕೊಡಿ. ತಗೊಳ್ಳಿ, ಇಲ್ಲಿದೆ ನೀರು. ಆಗ್ಲಿಮ್ಮ, ಆಗ್ಲಿ ಅಮ್ಮ, ನಿಮ್ ಸೇವೆ ಮಾಡ್ತೀನಿಮ್ಮ. ಏನಾಗಿದೆ ನಮ್ ಸ್ವಾಮಿಗೆ? ಈ ತರ ಎಲ್ಲ ಯಾಕೆ ಮಾಡ್ತಿದ್ದಾರೆ? ಸ್ವಲ್ಪ ಮಾನಸಿಕ ಒತ್ತಡದ ಪ್ರಭಾವವಿದೆ. ಗುರುಮಾತೆ, ನೀವು ಸ್ವಲ್ಪನೂ ಚಿಂತೆ ಮಾಡಬೇಡಿ. ನೀವೇನ್ ಹೆದರ್ಕೋಬೇಡಿ, ನಾವು ದ್ವಾರಪಾಲಕರ ಹಾಗೆ ಅವ್ರನ್ನ ಕಾಪಾಡ್ಕೋತೀವಿ. ನೀವು ನಿಶ್ಚಿಂತರಾಗ್ಬಿಡಿ ಗುರುಮಾತೆ, ನಾವು ಆಗ್ತೀವಿ ದ್ವಾರಪಾಲಕರು. ನಾನ್ ದ್ವಾರಪಾಲಕ. ನೀವು ರಾಜಪುರೋಹಿತ. ಇಲ್ಲ, ನಾನು ದ್ವಾರಪಾಲಕ. ನಾನು ದರ್ಬಾರ್ನಲ್ಲಿ ಉಪಸ್ಥಿತನಿರ್ಬೇಕು. ನನಗೆ ತಡವಾಗ್ತಾ ಇದೆ. ದಾರಿ ಬಿಡಿ. ಸ್ವಾಮಿ, ನಾನೇ ದ್ವಾರಪಾಲಕ. ಎಷ್ಟು ಧೈರ್ಯ ನಿನ್ಗೆ? ನೀನ್ ನನ್ನ ಜಾಗದಲ್ಲಿ ನಿಂತಿದ್ಯಲ್ಲ.
ಮತ್ತೆ ಇಲ್ಲಿಂತಿದ್ಯಾ ಬಂದು ಹೋಗಿಲ್ಲಿಂದ. ಅರೆ ಇದೇನ್ ಮಾಡ್ತಿದ್ದೀರಾ ಗುರುಗಳೇ ನೀವು? ಗುರುಗಳೇನಾ? ನಿನ್ನ ಗುರುಗಳೇ ಅಂತ ಕರೆದ್ಯಾ? ಯಾಕೆ ಕರೆದೆ? ಹಾ ಸರಿ. ನೀನ್ ಹೇಳ್ತಿರೋದರ ತಾತ್ಪರ್ಯ ಏನಂದ್ರೆ ಈ ದ್ವಾರವನ್ನ ಕಾಯುವಂತಹ ಶಿಕ್ಷಣ ನಾನ್ ನಿಮ್ಗೆ ಕಲ್ಸ್ಕೊಟ್ಟಿದ್ದೀನಿ. ಇದು ಎಂತ ವಿಚಿತ್ರ ವ್ಯವಹಾರ ಮಾಡ್ತಿದ್ದೀರಾ ನೀವು? ಕೊಡಿ, ನಮ್ಮ ಬಲ್ಲೆಯನ್ನು ನಮಗ್ ಕೊಡಿ. ಕೊಡೋದಿಲ್ಲ. ಯಾಕೆ ಕೊಡ್ಬೇಕು? ರಾಜ್ ದರ್ಬಾರ್ನ ದ್ವಾರ ಪಾಲಕ ನಾನು. ಇದನ್ನ ನಾನು ನಿನ್ನ ಕೊಟ್ಬಿಟ್ರೆ ನನ್ನ ರಕ್ಷಣೆ ಹೇಗ್ ಮಾಡೋದು? ಲೇ ಮಣಿ, ಈ ಮುದ್ಕ ಅಂತೂ ಬಲ್ಲೇನ್ ಇಟ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ನಲ್ಲ. ದಯಮಾಡಿಸಿ ಶ್ರೀಯುತರೆ. ಗುರುಗಳೇ, ನೀವಿಲ್ಲ ಏನ್ ಮಾಡ್ತಿದ್ದೀರಾ? ನೀವು ಸಹ ನನ್ನ ಗುರುಗಳೇ ಅಂತ ಕರೆದ್ರ? ಹಾಗಾದ್ರೆ ನಾನು ಇಲ್ಲಿವರೆಗೂ ಎಷ್ಟು ಜನಕ್ಕೆ ದ್ವಾರಪಾಲನೆ ಬಗ್ಗೆ ಶಿಕ್ಷಣ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ವೇ? ಅದ್ಭುತ. ಇನ್ನೊಂದೇನು ಅಂದ್ರೆ ಗುರುಗಳೇ, ನಿಮ್ಮ ಯೋಗ್ಯತೆ ಪ್ರಕಾರ ನಿಮಗೆ ಸರಿಯಾದ ಸ್ಥಾನ ಯಾವುದು ಅಂದ್ರೆ ಈ ದ್ವಾರಪಾಲಕ ಹುದ್ದೆ ನಿಮಗೆ ಸೂಕ್ತವಾಗಿದೆ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ನೀವು ಈ ರಾಜ ದರ್ಬಾರಿಗೆ ರಾಜಗುರು ಹೇಗಾದ್ರಿ ಅಂತ ರಾಜಗುರು ತರ ನಡ್ಕೊಳ್ಳಿ ಗುರುಗಳೇ. ಇಲ್ಲ, ನಾನು ದ್ವಾರಪಾಲಕನ ರೀತಿ ಕಾರ್ಯವನ್ನು ಮಾಡ್ತೀನಿ. ಅದನ್ನ ಬಿಡಿ ಗುರುಗಳೇ. ಕೊಡಿ ಇಲ್ಲಿ, ಕೊಡಿ ಗುರುಗಳೇ. ಬಿಡಿ. ಅಯ್ಯೋ ಪಂಡಿತ ರಾಮಕೃಷ್ಣ, ಮಂತ್ರಿಗಳೇ, ನಮ್ಮ ಗುರುಗಳ ರಕ್ಷಣೆ ಮಾಡಿ. ಹಾ ನೀವಿಬ್ರು ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕಾಯಿರಿ ನೀವು. ಮಹಾರಾಜರು ದರ್ಬಾರಿಗೆ ಇನ್ನೇನು ಬಂದೇ ಬಿಡ್ತಾರೆ, ಅವಾಗೆಲ್ಲ ಸರಿಯಾಗತ್ತೆ. ಮಹಾರಾಜ ಕೃಷ್ಣ ದೇವರಾಯರಿಗೆ. ಅಯ್ಯೋ ಡ್ಯಾಡಿ, ಈ ಪಂಡಿತ ರಾಮಕೃಷ್ಣ ಆರೋಗ್ಯವಾಗಿ ಇದ್ದಾನಲ್ಲ. ಜೈ ಓ ಮಹಾರಾಜರು ಬಂದ್ರು. ಮಹಾರಾಜರಿಗೆ ಮಹಾರಾಜರಿಗೆ ಜೈ ನನಗನ್ನಿಸ್ತಾ ಇದೆ ಇವರೇ ಮಹಾರಾಜರು ಅಂತ. ಗುರುಗಳೇ, ನೀವು ಇಲ್ಲಿ ದ್ವಾರದಲ್ಲಿ ಏನು ಮಾಡುತ್ತಿದ್ದೀರಿ? ಮಹಾರಾಜರೇ, ನೀವು ನನ್ನ ಗುರುಗಳೇ ಅಂತ ಸಂಬೋಧಿಸಿದ್ರ? ಹಾಗಾದ್ರೆ ನಾನು ನಿಮಗೂ ಕೂಡ ದ್ವಾರಪಾಲನೆ ಬಗ್ಗೆ ಶಿಕ್ಷಣ ಕೊಟ್ಟಿದ್ದ. ಮಹಾರಾಜರಿಗೆ ಜಯವಾಗಲಿ. ಪ್ರಣಾಮಗಳು ಮಹಾಪ್ರಭು. ಪಂಡಿತ್ ರಾಮಕೃಷ್ಣ. ಹೌದು ಮಹಾಪ್ರಭು, ನಿಮ್ಮ ವಿಶೇಷ ಸಲಹೆಗಾರ. ನಿಮ್ಮ ಹತ್ರ ವಿನಂತಿ ಮಾಡ್ಕೋತಿದ್ದೀನಿ, ನನಗೆ ನನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ನಾನು ಸಂಪೂರ್ಣವಾಗಿ ಸರಿಯಾಗಿದ್ದೀನಿ. ಮತ್ತೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನನ್ನ. ಪಂಡಿತ್ ರಾಮಕೃಷ್ಣ, ನೀವು ಸ್ವಸ್ಥರಾಗಿದ್ದೇರೆ, ಒಳ್ಳೆಯದಾಯಿತು. ಆದರೆ ನೀವು ಸ್ವಸ್ಥರಾದಿರಿ ಹಾಗೂ ಗುರುಗಳು ಅಸ್ವಸ್ಥರಾದರು. ಇವರು ದ್ವಾರದಲ್ಲಿ ಏನು ಮಾಡುತ್ತಿದ್ದಾರೆ? ಮಹಾಪ್ರಭು, ನೀವು ನಿಮ್ ಸಿಂಹಾಸನದಲ್ಲಿ ವಿರಾಜಮಾನರಾಗಿ. ನಾನು ಈಗಲೇ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ ನಿಮ್ಗೆ. ನಡೆಯಿರಿ. ಪಂಡಿತ್ ರಾಮಕೃಷ್ಣ. ಮಹಾಪ್ರಭು, ನೀವೀಗ ಇಲ್ಲಿ ಏನನ್ನ ನೋಡ್ತಾ ಇದ್ದೀರೋ ಇದೆಲ್ಲ ಔಷಧಿಗಳ ಚಮತ್ಕಾರ. ಔಷಧಿಗಳ ಚಮತ್ಕಾರವೇ? ನಮಗೆ ಅರ್ಥವಾಗಲಿಲ್ಲ. ಮಹಾಪ್ರಭು, ನನ್ನ ಉಪಚಾರಕ್ಕೋಸ್ಕರ ನೀವು ರಾಜವೈದ್ಯರ ಹತ್ರ ಕಳಿಸಿದ್ರಿ ಅಲ್ವಾ? ಅವರಂತೂ ನಿಜವಾಗ್ಲೂ ಬಹಳ ಪ್ರತಿಭಾವಂತರು. ಅವರಂತೂ ಅನೇಕ ಬಗೆಯ ಔಷಧಿಯ ಪ್ರಯೋಗನೂ ಕೂಡ ಮಾಡಿದ್ದಾರೆ. ಇದಂತೂ ಒಳ್ಳೆಯ ವಿಷಯ ಪಂಡಿತ ರಾಮಕೃಷ್ಣ. ಆದರೆ ಈಗಲೂ ನಮ್ಮ ಮುಂದೆ ವಿಷಯ ಸ್ಪಷ್ಟವಾಗುತ್ತಿಲ್ಲ. ಹಾ ಮಹಾಪ್ರಭು, ಅವರ ಔಷಧಿಯ ಚಮತ್ಕಾರದಿಂದನೇ ನನ್ನ ಹಿಂದಿನ 5 ವರ್ಷಗಳ ನೆನಪಿನ ಶಕ್ತಿ ಕಳೆದು ಹೋಗಿದೆ. ಆದರೆ ಅವರು ಅಂಥದ್ದು ಏನು ಮಾಡಿದರು ಹಾಗೂ ಯಾವ ಕಾರಣಕ್ಕಾಗಿ? ಮಹಾಪ್ರಭು, ನಾನು ಮತ್ತೆ ರಾಜಗುರುಗಳು ಇಬ್ರು ಕೂಡ ರಾಜವೈದ್ಯರ ಬೇಟೆಯಾಗಿದ್ದೀವಿ. ಅವರ ಔಷಧಿಯ ಪ್ರಯೋಗವನ್ನ ನಮ್ಮೇಲ್ ಮಾಡ್ಬಿಟ್ಟಿದ್ದಾರೆ. ನಗರ ಕೊತ್ವಾಲರೇ. ಹಾ ಮಹಾರಾಜರೇ. ಆ ವೈದ್ಯರನ್ನು ಬಂಧಿಸಿ ಹಾಗೂ ಘೋರ ಕಠೋರವಾದ ಶಿಕ್ಷೆಯನ್ನು ನೀಡಿ. ಅಪ್ಪಣೆ ಮಹಾರಾಜರೇ. ಅವ್ರ ಚಿಂತೆ ಬಿಟ್ಬಿಡಿ ಮಹಾಪ್ರಭು. ಅವ್ರು ಈಗಾಗಲೇ ವಿಜಯನಗರದಿಂದ ಪಲಾಯನ ಮಾಡಾಗಿದೆ. ನಾನ್ ಯಾವಾಗ ಅವ್ರನ್ನ ಭೇಟಿಯಾಗಕ್ ಹೋದ್ನೋ ಅವಾಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಮತ್ತೆ ಮಹಾಪ್ರಭು, ನಾನ್ ನಿಮಗೂ ಕೂಡ ಅತ್ಯಂತ ಆಭಾರಿಯಾಗಿದ್ದೀನಿ. ನಮಗೆ ಆಭಾರಿಯೇ? ನಮಗೆ ಅರ್ಥವಾಗಲಿಲ್ಲ ಪಂಡಿತ ರಾಮಕೃಷ್ಣ. ಮಹಾಪ್ರಭು, ಔಷಧಿಯ ಕಾರಣದಿಂದ ನನ್ನ 5 ವರ್ಷದ ಹಿಂದಿನ ನೆನಪಿನ ಶಕ್ತಿ ಎಲ್ಲ ಹಾಳಾಗಿ ಹೋಗಿತ್ತು. ನೀವು ನನಗೆ ಕಮಲದ ಸೌತೆಕಾಯಿ ಕಳಿಸಿದ್ರಿ. ಅದರ ಸೇವನೆಯ ನಂತರ ನನ್ನ ನೆನಪಿನ ಶಕ್ತಿ ವಾಪಸ್ ಬಂತು. ಮತ್ತೆ ನನ್ನ ಸ್ಮರಣ ಶಕ್ತಿಯೂ ಸರಿಯಾಗಿ ಹೋಯ್ತು ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೀವು ಆಭಾರಿಯು ನಮಗಲ್ಲ, ಮಹಾರಾಣಿ ತಿರುಮಲಾಂಬಾರವರಿಗೆ ಇರಬೇಕು. ಅವರೇ ನಮಗೆ ಹೇಳಿದ್ದು ಕಮಲದ ಸೌತೆಕಾಯಿ ತಿನ್ನುತ್ತಿದ್ದಂತೆಯೇ ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ ಎಂದು. ನಾನು ಅವರಿಗೂ ಕೂಡ ಆಭಾರಿಯಾಗಿದ್ದೀನಿ ಮಹಾಪ್ರಭು. ಆದರೆ ಗುರುಗಳಿಗೆ ಏನು ಮಾಡುವುದು? ಅವರನ್ನು ಮುಂಚಿನ ಹಾಗೆ ಹೇಗೆ ಮಾಡುವುದು? ಗುರುಗಳು ಜೀವನ ಪರ್ಯಂತ ದ್ವಾರಪಾಲಕರಾಗೇ ಇರಬೇಕೆ? ಪಂಡಿತ ರಾಮಕೃಷ್ಣ, ಇದು ಅತ್ಯಂತ ಗಂಭೀರ ಸಮಸ್ಯೆಯು. ಒಂದು ಉಪಾಯ ಇದೆ ಮಹಾಪ್ರಭು.
ಇದ್ರಲ್ಲಿ ಬಹುಶಃ ಆಚಾರ್ಯರು ಸರಿ ಹೋಗಬಹುದು. ಏನು ಉಪಾಯ ಪಂಡಿತ ರಾಮಕೃಷ್ಣ? ನಾವು ಕಾತರರಾಗಿದ್ದೇವೆ, ಬೇಗ ಹೇಳಿ. ಮಹಾಪ್ರಭು, ಒಂದ್ ವೇಳೆ ನಾವಿಲ್ಲೇ ವ್ಯಕ್ತಿ ಪರಿವರ್ತನೆಯ ಔಷಧಿಯ ಸೇವನೆಯನ್ನ ಆಚಾರ್ಯರಿಗೆ ಮಾಡ್ಸಿದ್ರೆ, ಮತ್ತೆ ಅವ್ರ ಕಿವಿನಲ್ಲಿ ಏನೆಲ್ಲ ಹೇಳಬೇಕು ಅಂದ್ರೆ, ಅವ್ರ ಮೊದ್ಲು ಹೇಗಿದ್ರು ಅಂದ್ರೆ ದ್ವಾರಪಾಲಕನಾಗುವ ಮೊದ್ಲು ಏನು ಆಚಾರ್ಯರಾಗಿದ್ರು ಆ ವಿಚಾರನೆಲ್ಲ ಅವರ ಕಿವಿಯಲ್ಲಿ ಹೇಳಿದ್ರೆ ಬಹುಶಃ ಅವರು ಕೂಡ ಮೊದಲನೇ ರೀತಿ ಆಗಬಹುದು ಅಂತ ಅನ್ಸುತ್ತೆ. ಅದ್ರ ಅರ್ಥ ಆಚಾರ್ಯರಾಗ್ತಾರೆ. ಪಂಡಿತ ರಾಮಕೃಷ್ಣ, ಮತ್ತಿನ್ನೇಕೆ ತಡ ಮಾಡುತ್ತಿರುವುದು? ಶೀಘ್ರವಾಗಿ ಔಷಧಿಯ ಉಪಯೋಗ ಮಾಡಿ ಹಾಗೂ ಗುರುಗಳನ್ನು ಸರಿ ಮಾಡಿ. ನಿಮ್ಮ ಆಜ್ಞೆ ಮಹಾಪ್ರಭು. ದ್ವಾರಪಾಲಕರೇ, ಮಹಾರಾಜರು ಆದೇಶ ಮಾಡಿದ್ದಾರೆ ನೀವು ಈ ಔಷಧಿಯನ್ನ ತಿನ್ಬೇಕು ಅಂತ. ನಿಮ್ಮ ಆಜ್ಞೆ ಮಹಾರಾಜರೇ. ನಿಮ್ಮ 2 ಕೈಗಳನ್ನ ಮುಂದೆ ಮಾಡಿ. ಇಲ್ಲ, ನಾನು ಕೇವಲ ಒಂದು ಕೈಯನ್ನು ಚಾಚಬಹುದು ಅಷ್ಟೇ. ಮತ್ತೊಂದು ಕೈಯಲ್ಲಿ ಈಟಿ ಇದೆ, ಅದನ್ನು ನಾನು ಕೆಳಗಿಡಲು ಸಾಧ್ಯವಿಲ್ಲ. ಈ ಈಟಿ ಬಂದು ದ್ವಾರಪಾಲಕನ ಶರೀರದ ಒಂದು ಅಂಗದ ರೀತಿಯಂತೆ ಶ್ರೀಯುತರೆ. ಇದನ್ನು ತ್ಯಜಿಸೋದಕ್ಕಾಗೋದಿಲ್ಲ. ಸರಿ, ಅದನ್ನ ಬಿಟ್ಬಿಡಿ. ನೀವು ನಿಮ್ಮ 2 ಕೈಗಳನ್ನ ಮುಂದೆ ಮಾಡಬೇಡಿ, ನಿಮ್ಮ ಬಾಯಿನ ತೆರೀರಿ ಸಾಕು. ಆಗ್ಲಿ. ಮಹಾಪ್ರಭು, ನಮಗೀಗ ಯಾವ ರೀತಿಯ ವ್ಯಕ್ತಿ ಅವಶ್ಯಕತೆ ಇದೆ ಅಂದ್ರೆ ಆಚಾರ್ಯರನ್ನ ಸಂಪೂರ್ಣವಾಗಿ ತಿಳಿದುಕೊಂಡವರು, ಮತ್ತೆ ದಣಿಮಣಿಗಿಂತ ಜಾಸ್ತಿ ತಿಳ್ಕೊಂಡವರು ಬೇರೆ ಯಾರಿರೋಕ್ ಸಾಧ್ಯ ಹೇಳಿ? ದಣಿಮಣಿ, ಹೋಗಿ ಆಚಾರ್ಯರ ಬಗ್ಗೆ ನಿಮಗೆ ಏನೇನೆಲ್ಲ ಗೊತ್ತಿದೆಯೋ ಅವ್ರ ಕಿವಿಲ್ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಡಿ. ಸರಿ ಆಯ್ತು. ಕಪಟಿ, ಅಯೋಗ್ಯ, ದುಷ್ಟ, ದ್ರೋಹಿ, ಪಾಪಿ, ಪಂಡಿತ ರಾಮಕೃಷ್ಣನ ಜೊತೆ ದ್ವೇಷ ಇಟ್ಕೊಂಡಿರುವ ಹೊಟ್ಟೆ ಕಿಚ್ಚಿನ ಅಹಂಕಾರಿ, ಪೂರ್ತಿ ರಾಜ್ಯವನ್ನೇ ಲೂಟಿ ಮಾಡೋ ಕಳ್ಳ, ಮಹಾರಾಜರನ್ನು ಲೂಟಿ ಮಾಡಕ್ಕೆ ದಿನವೂ ಯೋಜನೆ ಹಾಕುವಂತ ಪರಪಂಚಿ ನೀನು. ಎದ್ದೇಳು, ಎದ್ದೇಳು, ಮಗ, ಎದ್ದೇಳು. ಎದ್ದೇಳು. ನಾನಿಲ್ಲಿ ದರ್ಬಾರ್ನಲ್ಲಿ ಏನ್ ಮಾಡ್ತಾ ಇದ್ದೀನಿ? ನನ್ ದರ್ಬಾರ್ಗೆ ಹೇಗ್ ಬಂದೆ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ನನ್ ದರ್ಬಾರ್ಗೆ ಹೇಗ್ ಬಂದೆ? ಗುರುಗಳೇ, ಶಾಂತರಾಗಿ. ನಾವು ನಿಮಗೆ ಎಲ್ಲವೂ ವಿಸ್ತಾರವಾಗಿ ಹೇಳುತ್ತೇವೆ. ಆದ್ರೆ ಮಹಾರಾಜರೇ, ನಾನು ನನ್ನ ಕೊಠಡಿಯಲ್ಲಿದ್ದೆ. ನಾನು ಇಲ್ಲಿ ಹೇಗ್ ಬಂದೆ ಅಂತ. ಆಚಾರ್ಯರೇ, ಆ ವೈದ್ಯ ನಿಮಗೆ ಎಂತ ಔಷಧಿ ಕೊಟ್ಟಿದ್ದ ಅಂದ್ರೆ ನೀವು ಅದ್ರ ಕಾರಣದಿಂದ ದ್ವಾರಪಾಲಕರಾಗಿದ್ರಿ. ನಾನು ದ್ವಾರಪಾಲಕನಾಗಿದ್ದ. ಆದ್ರೆ ನಾನು ವೈದ್ಯನಿಗೆ ಹೇಳಿದ್ದು ನನಗೆ ನೆನಪಿನ ಶಕ್ತಿ. ಸರಿ ಸರಿ ಸರಿ. ಆ ವೈದ್ಯ ನನಗೆ ಸ್ಮರಣ ಶಕ್ತಿ ಹೆಚ್ಚಾಗೋ ಔಷಧಿ ಬಿಟ್ಟು ಬೇರೆ ಕೊಟ್ಟಿದ್ದಾನೆ. ಮಹಾರಾಜನ ನಾನು ಆ ವೈದ್ಯನ ಮಾತ್ರ ಬಿಡೋದಿಲ್ಲ, ಯಾವತ್ತೂ ಬಿಡೋದಿಲ್ಲ. ಮತ್ತೆ ಅವನನ್ನು ಬಿಡೋದಿಲ್ಲ. ಯಾರು ವೈದ್ಯನಿಂದ ಈ ಕೆಲಸ ಮಾಡಿಸಿದ್ದಾನೋ ಅವನ್ನ. ಆಚಾರ್ಯರೇ, ನನಗೆ ಅನಿಸ್ತಾ ಇದೆ ನೀವು ವಿಶ್ರಾಂತಿ ತಗೊಳ್ಳೋ ಅಗತ್ಯ ಇದೆ ಅಂತ. ಮಹಾಪ್ರಭು, ಆಚಾರ್ಯರಿಗೆ ವಿಶ್ರಾಂತಿ ಮಾಡೋ ಅಗತ್ಯ ಇದೆ ಅನಿಸ್ತಿದೆ. ಸರಿಯಾದ ಮಾತು ಹೇಳಿದಿರಿ ಪಂಡಿತ ರಾಮಕೃಷ್ಣ. ಗುರುಗಳೇ, ನಾವು ಬಯಸುತ್ತೇವೆ ನೀವು ಸ್ವಲ್ಪ ವಿಶ್ರಾಮ ಪಡೆಯಲಿ ಎಂದು. ಧನಿಮನಿ, ನೀವು ಗುರುಗಳನ್ನು ಕುಶಲವಾಗಿ ಅವರ ಮನೆಗೆ ಕರೆದುಕೊಂಡು ಹೋಗಿ. ಆಯ್ತು ಮಹಾರಾಜರೇ. ಬನ್ನಿ ಬನ್ನಿ, ವಿಶ್ರಾಂತಿ ಮಾಡಿ. ಪಂಡಿತ ರಾಮಕೃಷ್ಣ, ಮಹಾಪ್ರಭು, ನೀವು ಮತ್ತೊಮ್ಮೆ ನಿಮ್ಮ ಚಾತುರ್ಯತೆಯಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕಿದಿರಿ. ನೀವು ಕೇವಲ ನಿಮ್ಮನ್ನು ಮಾತ್ರವಲ್ಲ, ನೀವಂತೂ ಗುರುಗಳನ್ನೂ ಸರಿ ಮಾಡಿದಿರಿ. ಹಾಗೂ ಒಬ್ಬ ವೈದ್ಯನ ಅನೈತಿಕ ಕಾರ್ಯಗಳನ್ನು ಬಯಲು ಮಾಡಿ ಸಂಪೂರ್ಣ ರಾಜ್ಯದ ರಕ್ಷಣೆ ಮಾಡಿದ್ದೀರಿ. ನಾವು ನಿಮ್ಮಿಂದ ಪ್ರಸನ್ನರಾಗಿದ್ದೇವೆ ಹಾಗೂ ಅದರ ಕಾರಣ ನಿಮ್ಮನ್ನು ಪುರಸ್ಕರಿಸುತ್ತೇವೆ. ಧನ್ಯವಾದ ಮಹಾಪ್ರಭು. ಆದರೆ ಪಂಡಿತ ರಾಮಕೃಷ್ಣ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ ಬಯಸುತ್ತೇವೆ. ಕೇಳಿ ಮಹಾಪ್ರಭು. ನಿಮಗೆ ನೆನಪಿನ ಶಕ್ತಿ ಇಲ್ಲದಿದ್ದಾಗ ಆಗ ನೀವು ಮಂತ್ರಿವರ್ಯರನ್ನು ಮಹಾರಾಜರೆಂದು ಹೇಳಿ ಏಕೆ ಸಂಬೋಧಿಸಿದಿರಿ?
ನಮ್ಮ ವ್ಯಕ್ತಿತ್ವವು ಮಹಾರಾಜರಂತೆ ಇರಲಿಲ್ಲವೇ? ಓ, ಅದೇನಂದ್ರೆ ಮಹಾಪ್ರಭು, ರಾಜರ್ ಯಾವಾಗ್ಲೂ ತಿನ್ಕೊಂಡು ಉಣ್ಕೊಂಡು ಗುಂಡ್ಗುಂಡಾಗಿ ದಪ್ಪ ಆಗಿ ಇರ್ಬೇಕು, ಹೀಗೆ ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ. ಪಂಡಿತ ರಾಮಕೃಷ್ಣ, ನೀನು ನನ್ನನ್ನ ಪರೋಕ್ಷವಾಗಿ ದಪ್ಪಗಿದ್ದೀರಾ ಅಂತ ಹೇಳ್ತಾ ಇದ್ದೀಯಾ? ಅಯ್ಯಯ್ಯೋ, ಇಲ್ಲ ಇಲ್ಲ ಇಲ್ಲ, ನನ್ ಮಾತಿನ ಅರ್ಥ ಅದಲ್ಲ, ನಿಮಗೆ ಅರ್ಥ ಆಗ್ಲಿಲ್ಲ. ಅದು ಅಂದ್ರೆ ನೀನೀಗ ನನ್ನನ್ನ ಬುದ್ಧಿ ಇಲ್ಲವನು ಅಂತ ಹೇಳ್ತಿದ್ಯಾ? ಅಯ್ಯೋ ಇಲ್ಲ ಇಲ್ಲ, ನೀವ್ ಎಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ರಿ. ನಾನಂತೂ ಏನ್ ಹೇಳ್ಬೇಕು ಅಂದ್ರೆ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ಹಾ, ಮಹಾರಾಜ್ರೆ, ತಾವು ಯಾವುದೋ ವಿಷಯದಲ್ಲಿ ಮುಳುಗೋಗಿದ್ದೀರಾ. ಅಂತದ್ದೇನಿದೆ? ನೀವು ಮೌನವಾಗಿರೋದಕ್ಕೆ ಮತ್ತೆ ಚಿಂತೆ ಮಾಡ್ತಿರೋದಕ್ಕೆ ಕಾರಣ ಏನು? ಇಲ್ಲ ಮಂತ್ರಿಗಳೇ, ವಿಶೇಷವೇನೂ ಇಲ್ಲ. ನಾವು ಜೀವನದಲ್ಲಿ ಸುಖ ದುಃಖಗಳ ಚಕ್ರದ ಬಗ್ಗೆ ಚಿಂತನೆ ಮಾಡುತ್ತಿದ್ದೇವೆ. ಸುಖ ಹಾಗೂ ದುಃಖ ಜೀವನದ ಅನಿವಾರ್ಯ ಭಾಗವಾಗಿರುತ್ತದೆ. ನಾವು ವಿಚಾರ ಮಾಡುತ್ತಿದ್ದೆವು, ಇವೆರಡರದ್ದು ಒಂದೇ ವಾಕ್ಯದಲ್ಲಿ ಸಮಾವೇಶ ಮಾಡಬಹುದೇ ಎಂದು, ಒಂದೇ ವಾಕ್ಯದಲ್ಲಿ ಇದು ವ್ಯಕ್ತಪಡಿಸಬಹುದೇ ಎಂದು, ಅದರಲ್ಲಿ ಇವೆರಡರ ಸಂಪೂರ್ಣ ಅರ್ಥ ತುಂಬಿರಬೇಕು ಎಂದು ನಾವು ಇದನ್ನು ಯೋಚನೆ ಮಾಡುತ್ತಿದ್ದೆವು. ಗುರುಗಳೇ, ನೀವು ಈ ವಿಷಯದ ಬಗ್ಗೆ ಏನು ಹೇಳುತ್ತೀರಿ? ಮಹಾರಾಜರೇ, ನಿಮಗ್ ಗೊತ್ತಿದೆ, ನಮಗೆ ಶಾಸ್ತ್ರಗಳ ಅರಿವಿದೆ, ವೇದಗಳ ವಿಷಯಗಳಲ್ಲಿ ಪ್ರತಿ ಪ್ರಕಾರದಲ್ಲೂ ನಮಗೆ ಜ್ಞಾನವಿದೆ ಅಂತ ನಿಮಗೆ ತಿಳಿದಿದೆ. ಆದ್ರೆ ಮಹಾರಾಜರೇ, ಇದು ಸಂಭವವಿಲ್ಲ. ಜೀವನದ ಸುಖ ದುಃಖಗಳನ್ನ ಒಂದು ವಾಕ್ಯದಲ್ಲಿ ಪರಿಭಾಷಿತವಾಗಿ ಹೇಳೋಕ್ಕಾಗಲ್ಲ. ಕ್ಷಮಿಸಿ ಮಹಾಪ್ರಭು, ಆದ್ರೆ ನನ್ನ ಪ್ರಕಾರ ಇದು ಖಂಡಿತವಾಗ್ಲೂ ಆಗತ್ತೆ. ಗುರುಗಳೇ, ಎಲ್ಲಿ ನಿಮ್ಮ ಜ್ಞಾನದ ದ್ವಾರವು ಮುಚ್ಕೊಳ್ಳುತ್ತಲ್ಲ, ಅಲ್ಲೇ ಪಂಡಿತ ರಾಮಕೃಷ್ಣನ ಜ್ಞಾನದ ದ್ವಾರವು ತೆರೆದುಕೊಳ್ಳುತ್ತೆ. ಅತ್ಯುತ್ತಮ ಪಂಡಿತ ರಾಮಕೃಷ್ಣ, ನಿಮಗೆ ಯಾರು ಸಾಟಿಯೇ ಇಲ್ಲ. ಅದ್ಭುತ, ನೀವು ಅದ್ವಿತೀಯ. ಕ್ಷಮಿಸಿ ಮಹಾರಾಜರೇ, ಪಂಡಿತ ರಾಮಕೃಷ್ಣ ಅಂತದ್ದೇನ್ ಬರ್ಕೊಟ್ಟ ನೀವು ಇಷ್ಟೊಂದು ಸಂತೋಷವಾಗಿದ್ದೀರಾ? ಗುರುಗಳೇ, ಇದರಲ್ಲಿ ಒಂದೇ ಸಾಲು ಬರೆದಿರುವುದು, ಈ ಸಮಯ ಕೂಡ ಕಳೆದು ಹೋಗುತ್ತದೆ. ಅಂದರೆ ಮಂತ್ರಿಗಳೇ, ಒಂದು ವೇಳೆ ಇದನ್ನು ಸುಖವಾಗಿರುವವರು ಓದಿದರೆ ಅವರು ದುಃಖಿತರಾಗುತ್ತಾರೆ, ಈ ಸಮಯ ಕಳೆದು ಹೋಗುವುದು ಎಂದು. ಒಂದು ವೇಳೆ ದುಃಖದಲ್ಲಿರುವವರು ಓದಿದರೆ ಸುಖದ ಪ್ರಾಪ್ತಿಯಾಗುತ್ತದೆ, ಈ ದುಃಖದ ಸಮಯವು ಕಳೆದು ಹೋಗುವುದು ಎಂದು. ಇದರಲ್ಲಿ ಸುಖ ಮತ್ತು ದುಃಖ ಎರಡೂ ಬೆರೆತು ಹೋಗಿವೆ, ಎರಡರ ಮರ್ಮವು ಅವಿತುಕೊಂಡಿದೆ. ಅದ್ಭುತ ಪಂಡಿತ ರಾಮಕೃಷ್ಣ. ಮಹಾರಾಜರೇ, ತಾಳಿಕೋಟೆಯ ರಾಜ ಸುಲ್ತಾನ್ ಸಂಸುದ್ದೀನ್ ಜಫರ್ ಅವರ ದೂತ ಬನ್ನೇ ಖಾನ್ ಈ ರಾಜ ದರ್ಬಾರಿನಲ್ಲಿ ಉಪಸ್ಥಿತರಾಗೋದಿಕ್ಕೆ ಅನುಮತಿ ಕೇಳ್ತಿದ್ದಾರೆ. ಹಾ ಮಂತ್ರಿಗಳೇ, ನಾವು ಅವರಿಗೆ ಒಂದು ಸಂಧಿ ಪ್ರಸ್ತಾಪನೆ ಕಳಿಸಿದ್ದೆವು. ಬಹುಶಃ ಅದೇ ವಿಷಯದ ಬಗ್ಗೆ ಹೇಳಲು ಬಂದಿರಬಹುದು. ಅವರನ್ನು ಶೀಘ್ರವಾಗಿ ಕರೆಯಿರಿ. ಆಗ್ಲಿ ಮಹಾರಾಜರೇ. आदाब अर्ज करता हूँ हुजूर। आदाब
ಆದಾಬ್. ಬನ್ನೇ ಖಾನ್, ನನಗೆ ನಿನ್ನ ಅಭಿವಾದನ ಇಷ್ಟವಾಯಿತು. ಆದಾಬ್ ಅರ್ಜ್ ಕರ್ತಾ ಹೂಂ ಹುಜೂರ್. ಆದಾಬ್. ಅದ ಆದಾಬ್. ಸಾಕು 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 ಸಾಕು. ಅದಾಬ್ ಅದಾಬ್. ನಮ್ ಸೊಂಟ ಇದು ಹಗ್ಗದ ಕೊನೆಯಲ್ಲ, ಎಳಿತಾ ಹೋಗೋದಕ್ಕೆ ಎಳಿತಾ ಹೋಗೋದಕ್ಕೆ. ಈಗ ಮಹಾರಾಜನ ಮುಂದೆ ಬಂದಿರುವಂತ ವಿಷಯವನ್ನ ಸ್ಪಷ್ಟವಾಗಿ ಹೇಳಿ. ಹುಜೂರ್, ನಮ್ ಸುಲ್ತಾನ ಶಂಶುದ್ದೀನ್ ಜಫರ್ ಖಾನ್ ರವರು ಈ ಬಾರಿ ಕೂಡ ನಮ್ಮ ಸುಲ್ತಾನ ನಿಮಗೊಂದು ಚಿಕ್ಕ ಉಡುಗೊರೆ ಕಳಿಸಿದ್ದಾರೆ. ನಮ್ಮ ಮಿತ್ರನು ನಮಗಾಗಿ ಉಡುಗೊರೆ ಕಳಿಸಿದ್ದಾರೆ. ನಾವು ಪ್ರಸನ್ನರಾದೆವು ಹಾಗೂ ಸಂತೋಷದಿಂದ ಸ್ವೀಕರಿಸುತ್ತೇವೆ. ಹೇಳಿ ಬನ್ನೇ ಖಾನ್, ನಿಮ್ಮ ಸುಲ್ತಾನರು ಅವರ ಅಭ್ಯಾಸದಂತೆ ಸ್ವಭಾವದಂತೆ ಈ ಬಾರಿ ಏನು ಒಗಟು ಕಳಿಸಲಿಲ್ಲವೇ ನಮಗೆ? ಹುಜೂರ್, ನಿಮ್ಮ ಚುರುಕಾದ ನೆನಪಿನ ಶಕ್ತಿಗೆ ಸಲಾಂ ಮಾಡ್ತೀವಿ. ಅದ್ಭುತ. ಈ ಬಾರಿ ಕೂಡ ನಮ್ಮ ಸುಲ್ತಾನ ಒಂದು ಚಿಕ್ಕ ಬೇಡಿಕೆ ನಿಮ್ ಮುಂದೆ ಇಟ್ಟಿದ್ದಾರೆ. ಖಾಲಿ ಮಡಕೆ? ಹುಜೂರ್, ಇಲ್ಲಿ ಕಾಣ್ತಿರೋ ಖಾಲಿ ಮಡಿಕೆಯಲ್ಲಿ ನಮ್ಮ ಸುಲ್ತಾನನ ಸಂದೇಶ ಇದೆ. ನಮ್ಮ ಸುಲ್ತಾನನ ಬೇಡಿಕೆ ಏನಂದ್ರೆ ಅವ್ರು ನಿಮ್ಮಿಂದ ಒಪ್ಪಿಗೆ ಕೇಳ್ತಿದ್ದಾರೆ. ಖಂಡಿತವಾಗ್ಲು ಇದ್ರಲ್ಲಿ ಅವರಿಗೂ ಕೂಡ ಲಾಭ ಇದೆ. ಸುಲ್ತಾನ್ ಕೇಳ್ಪಟ್ಟಿದ್ದಾರೆ, ಅದು ನಿಮ್ಮ ರಾಜ್ಯದಲ್ಲಿ ತುಂಬಾ ಬುದ್ಧಿವಂತ ಮತ್ತು ಚತುರ ವ್ಯಕ್ತಿಗಳಿದ್ದಾರೆ. ಸತ್ಯ ಹೇಳುತ್ತಿದ್ದಾರೆ ನಿಮ್ಮ ಸುಲ್ತಾನರು. ಆದ್ದರಿಂದ ನಮ್ಮ ಸುಲ್ತಾನರವರು ಈ ಖಾಲಿ ಮಡಿಕೆ ಕಳಿಸಿದ್ದಾರೆ. ನಿಮ್ಮ ಸಹಾನುಭೂತಿಯಿಂದ ಕೆಲವೊಂದು ಬುದ್ಧಿ ಇದರಲ್ಲಿ ಕೆಲವೊಂದು ಬುದ್ಧಿ ತುಂಬಿ ಕಳಿಸ್ಕೊಡಿ. ಬುದ್ಧಿನ ತುಂಬಿಸ್ ಕಳಿಸ್ಬೇಕಾ? ಇದು ಅವರಿಗೆ ಉಪಯೋಗ ಆಗ್ಬೇಕು. ಸುಲ್ತಾನ್ ರವರ ಇದೇ ಕೋರಿಕೆ. ಇದು ಅಸಂಭವ. ನಿಮ್ಮ ಸುಲ್ತಾನರು ನಮ್ಮ ಮಹಾರಾಜರೊಂದಿಗೆ ಪರಿಹಾಸ್ಯವನ್ನ ಮಾಡ್ತಿರ್ಬೇಕು. ಮನುಷ್ಯನ ಬುದ್ಧಿವಂತಿಕೆಯನ್ನ ಒಂದು ಮಡಿಕೆಯಲ್ಲಿ ಹೇಗೆ ತುಂಬಿ ಕಳಿಸಕ್ಕಾಗುತ್ತೆ? ಅಸಾಧ್ಯ ಇದು. ಇಲ್ಲ ಗುರುಗಳೇ, ಇದು ಪರಿಹಾಸ್ಯವಲ್ಲ. ನಾವು ಇವರ ಸುಲ್ತಾನರನ್ನು ಬಹಳ ವರ್ಷಗಳಿಂದ ಚೆನ್ನಾಗಿ ಅರಿತಿದ್ದೇವೆ. ಒಂದು ವೇಳೆ ಈ ಮಡಿಕೆಯಲ್ಲಿ ಬುದ್ಧಿ ಬಯಸುತ್ತಾರೆಂದರೆ ನಮಗೆ ಅವರ ಉದ್ದೇಶ ಅರ್ಥವಾಯಿತು, ಹಾಗೂ ಇದನ್ನು ಅವಶ್ಯವಾಗಿ ಪೂರ್ಣಗೊಳಿಸುತ್ತೇವೆ. ಆದ್ರೆ ಹೇಗೆ ಮಹಾರಾಜರೇ? ನಮ್ಮ ರಾಜ ದರ್ಬಾರಿನಲ್ಲಿ ಯಾರೂ ಅಂಥವರಿಲ್ಲವೇ? ಈ ಮಡಿಕೆಯಲ್ಲಿ ಬುದ್ಧಿ ತುಂಬುವಂಥವರು. ನಾವು ನಮ್ಮ ಮಿತ್ರರ ಉದ್ದೇಶ ಪೂರ್ಣಗೊಳಿಸಲು ಹಾಗೂ ಅವರ ಪ್ರಶ್ನೆಗೆ ಸರಿಯಾದ ಪ್ರತ್ಯುತ್ತರ ಕೊಡಲು. ಇದು ಸಾಧ್ಯವೇ? ಹೌದು ಮಹಾಪ್ರಭು. ಅದ್ಭುತ ಪಂಡಿತ ರಾಮಕೃಷ್ಣ, ಸ್ಪಷ್ಟವಾಗಿ ಹೇಳಿ ಹೇಗೆ ಸಾಧ್ಯವಿದು ಎಂದು. ನಿಮ್ಮ ಆಜ್ಞೆ ಮಹಾಪ್ರಭು. ಬುದ್ಧಿ ವಿವಿಧ ರೀತಿಯಲ್ಲಿರುತ್ತೆ. ಮೊದಲನೇದು ಕಪಟಿ ಬುದ್ಧಿ, ಅದು ಬೇರೆಯವರಿಗೆ ಹಾನಿಯನ್ನೇ ಉಂಟು ಮಾಡುತ್ತೆ. ಎರಡನೇದು ದುರಾಸೆ ಬುದ್ಧಿ, ಆ ಬುದ್ಧಿಯಂತೂ ತನ್ನ ಸ್ವಾರ್ಥಕ್ಕೆ ಮಾತ್ರ ಪ್ರಯೋಗ ಮಾಡುತ್ತೆ. ಪಂಡಿತ ರಾಮಕೃಷ್ಣ, ನೀವು ಪದೇ ಪದೇ ಯಾಕೆ ನಮ್ ಕಡೆ ನೋಡ್ತೀರಾ? ಅಯ್ಯೋ ಇಲ್ಲ ಇಲ್ಲ ಆಚಾರ್ಯರೇ, ನಾನು ನನ್ನ ವಿಚಾರಗಳನ್ನ ಹೇಳುವಾಗ ನಿಮ್ಮ ಕಡೆ ನೋಡ್ತಿದ್ದೆ ಅಷ್ಟೇ. ನಾನು ಹೇಳ್ತಾ ಇರೋದು ಇದು ಸರಿನೋ ಅಥವಾ ತಪ್ಪು ಅಂತ. ಸರಿ ಸರಿ, ಸರಿಯಾಗಿದೆ, ಮುಂದಕ್ಕೆ ಹೋಗಿ. ಧನ್ಯವಾದ ಧನ್ಯವಾದ ಮಹಾಪ್ರಭು. ಮೂರನೇ ಬುದ್ಧಿ ರಾಜತಾಂತ್ರಿಕ ಬುದ್ಧಿ, ಅದು ನಮ್ಮ ಮಂತ್ರಿವರ್ಯ ತಿಮ್ಮರಸು ಅವರ ಹತ್ರ ಇದೆ. ನಾಲ್ಕನೇ ಬುದ್ಧಿನೇ ಸಮದೃಷ್ಟಿ ಬುದ್ಧಿ, ಆ ಬುದ್ಧಿ ಅಂತೂ ಈಶ್ವರನ ಹತ್ರ ಇರತ್ತೆ. ಮತ್ತೆ ಈ ರಾಜರುಗಳ ಹತ್ರ ಇರತ್ತೆ ಯಾರು ಸಬಲರಾಗ್ತಾರೋ ಅವರು. ಯಾವ ತರ ಅಂದ್ರೆ ನಿಮ್ ತರ. ಪಂಡಿತ ರಾಮಕೃಷ್ಣ, ಒಂದು ವೇಳೆ 4 ಬುದ್ಧಿ ಇದೆ ಎಂದರೆ 5ನೇದ್ದು ಇರಬೇಕಲ್ಲವೇ? ಹೌದು ಮಹಾಪ್ರಭು, 5ನೇ ಬುದ್ಧಿಯೇ ಸಾತ್ವಿಕ ಬುದ್ಧಿ. ಆ ಬುದ್ಧಿ ಹೇಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆದನ್ನೇ ಬಯಸುತ್ತೆ, ಯಾರಿಗೂ ಕೂಡ ಹಾನಿ ಮಾಡೋದಿಲ್ಲ. ಆದ್ರೆ ಮಹಾಪ್ರಭು, ಈ ಬುದ್ಧಿ ಅಂತೂ ಸ್ವಲ್ಪ ಜನರಿಗೆ ಮಾತ್ರ ಇರುತ್ತೆ. ಒಂದ್ ವೇಳೆ ಈ ಮಡಿಕೆನ ಈ ಬುದ್ಧಿಯಿಂದ ತುಂಬಬೇಕು ಅಂತಂದ್ರೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೀವು ಏನ್ ಹೇಳ್ಬೇಕು ಅಂತ ಬಯಸ್ತೀರಾ? ಸ್ಪಷ್ಟವಾಗಿ ಹೇಳಿ. ಸರಿ ಮಂತ್ರಿವರ್ಯರೇ. ಮಹಾಪ್ರಭು, ಆದರಣೀಯ ಬನ್ನೇ ಖಾನ್ ಅವರಿಗೆ ಪೂರ್ತಿ ಆಧಾರದ ಸತ್ಕಾರದ ಜೊತೆ ರಾಜ್ಯದ ಆತಿಥ್ಯವನ್ನ ಕೂಡ ಕೊಡಬೇಕು. ಮತ್ತೆ ನನಗೆ 1 ವಾರದ ಕಾಲಾವಕಾಶ ಕೊಡಿ. ನಾನೀ ಮಡ್ಕೆ ಒಳಗೆ ಬುದ್ಧಿನ ಸೇರಿಸಿ ನಿಮ್ಮೆದುರು ತರ್ತೀನಿ.
ಆದ್ರೆ ಮಹಾರಾಜರೇ, ಸಾತ್ವಿಕ ಬುದ್ಧಿ ನಮ್ಮ ಬಳಿ ಮಾತ್ರ ಇದೆ. ನಾನು ಸಹ ಬುದ್ಧಿಯನ್ನ ಕೊಡ್ತೇನೆ. ಇದು ರಾಜ್ಯದ ಪ್ರತಿಷ್ಠೆಯ ಪ್ರಶ್ನೆ ಮಹಾರಾಜರೇ. ಇಡೀ ರಾಜ್ಯವನ್ನೇ ಲೂಟಿ ಮಾಡೋ ಈ ಮುದುಕ ದಾನದ ಬಗ್ಗೆ ಮಾತಾಡ್ತಿದ್ದಾನೆ. ಅದು ಬೇರೆ ಬುದ್ಧಿ ದಾನವಂತೆ, ಅದಂತೂ ಇವನಲ್ಲಿ ಇಲ್ಲವೇ ಇಲ್ಲ. ಉಚಿತವಿದು, ಉಚಿತ ಗುರುಗಳೇ. ನೀವಿಬ್ಬರು ಮಹಾನುಭಾವರು ನಿಮ್ಮ ನಿಮ್ಮ ಪ್ರಯತ್ನವನ್ನು ಪ್ರಾರಂಭಿಸಿ, ಹಾಗೂ ನಾವು 1 ವಾರದ ನಂತರ ಈ ಮಡಿಕೆಯಲ್ಲಿ ಬುದ್ಧಿ ತುಂಬಿಸಿ ಇಲ್ಲಿ ಇದೇ ರಾಜದರ್ಬಾರಿನಲ್ಲಿ ಭೇಟಿಯಾಗೋಣ. ಆಗ್ಲಿ ಮಹಾರಾಜರೇ. ಹಾಗೂ ಅಲ್ಲಿಯವರೆಗೂ ಮಂತ್ರಿಗಳೇ, ಬನ್ನೇಖಾನರಿಗೆ ನಮ್ಮ ಅತಿಥಿ ಗೃಹದಲ್ಲಿ ಇರುವ ವ್ಯವಸ್ಥೆ ಮಾಡಿ. ಆಗ್ಲಿ ಮಹಾರಾಜರೇ. ನಾನು ಸಹ ಈ ಪಂಡಿತ ರಾಮಕೃಷ್ಣನೊಂದಿಗೆ ಸ್ಪರ್ಧೆಗೆ ಇಳಿಯಕ್ಕೆ ಹೋಗಿ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಕೂತಿದ್ದೀನಲ್ಲ. ಈಗ ಈ ಮಡಿಕೆಯಲ್ಲಿ ಬುದ್ಧಿವಂತಿಕೆಯನ್ನು ಹೇಗೆ ತುಂಬೋದು? ಯಾರು ತನ್ನ ತಲೆಯನ್ನ ಒಡೆದು ತನ್ನ ಬುದ್ಧಿವಂತಿಕೆಯನ್ನ ಇದ್ರೊಳಗಡೆ ಹಾಕಿ ಕೊಡ್ತಾನೆ? ಯಾರಾದ್ರೂ ಇದ್ದಾರಾ? ಏನ್ ಮಾಡ್ತಿದ್ದೀರಾ? ಸುತ್ತಿಗೆ ತಗೊಂಡು ನನ್ನ ತಲೆ ಹೊಡಿತೀರಾ ನೀವಿಬ್ರು? ದಟ್ ನನ್ ಮಕ್ಳ. ಸಿಕ್ಬಿಡ್ತು ಸ್ಥಾನ. ಯಾವ ಸ್ಥಾನ? ಮೊಳೆ ಹೊಡೆಯೋ ಸ್ಥಾನ ಗುರುಗಳೇ. ಮೊಳೆ ಹೊಡೆದ್ರೆ ನಾನು ಸತ್ತೋಗ್ ತಿನ್ಕೊಂಡ್ರ? ನಾವಂತೂ ಯಾವಾಗ್ಲೂ ಮೊಳೆ ಹೊಡಿತಾ ಇರ್ತೀವಿ, ಆದ್ರೂ ನಿಮ್ಗೇನು ಆಗಿಲ್ವಲ್ಲ. ಇದಕ್ಕೂ ಮುಂಚೆ ನೀವು ನನ್ನ ತಲೆಗೆ ಮೊಳೆ ಯಾವಾಗ್ಲೂ ಹೊಡೆದಿದ್ರಿ? ತಲೆಗ? ಅಯ್ಯೋ ಗುರುಗಳೇ, ನಿಮ್ ತಲೆಗೆ ಯಾರು ಮೊಳೆ ಹೊಡಿತಾರೆ? ನಾವು ಹೇಳಿದ್ದು ಗೋಡೆಗೆ ಮೊಳೆ ಹೊಡೆಯೋದು. ಅಲ್ಲಿ ತಿರುಗ್ ನೋಡಿ. ಸರಿ, ಈ ಸುತ್ತಿಗೆ ಇದೆಲ್ಲ ಬಿಸಾಕ್ರಪ್ಪ. ಅಯ್ಯೋ ಅಪ್ಪ ಕಾಲು. ಗುರುಗಳೇ, ನಾವಂತೂ ನಿಮ್ಮ ಆದೇಶದ ಪಾಲನೆಯನ್ನು ಮಾಡಿದ್ವಿ. ನೀವು ನಿಮ್ ಕಾಲನ್ನ ಸರ್ಸ್ಕೋಬೇಕಿತ್ತಲ್ವಾ? ಸುಂದರ, ಏನು ಮಾತಾಡ್ಬೇಡಿ. ನಾನು ಹೇಳಿದ್ದ ಆ ಮೊಳೆ ಮತ್ತೆ ಸುತ್ತಿಗೆನ ಕೆಳಗೆ ಹಾಕಿ ಅಂತ ಹೇಳಿದ್ದು. ಮತ್ತೆ ಯೋಚನೆ ಮಾಡಿ, ಈ ಮಡಿಕೆಯಲ್ಲಿ ಬುದ್ಧಿಯನ್ನು ಹೆಂಗ್ ತುಂಬೋದು ಅಂತ. ಗುರುಗಳೇ, ಮೊದಲು ಇದನ್ನ ನಿರ್ಧಾರ ಮಾಡ್ಕೊಳ್ಳಿ, ಈ ಮಡಿಕೆ ಒಳಗಡೆ ಯಾರ ಬುದ್ಧಿನ ತುಂಬೋದು ಅಂತ. ಒಂದ್ ವೇಳೆ ಈ ಮಡಿಕೆಯಲ್ಲಿ ನಾವು ಮಣ್ಣನ್ನ ತುಂಬಿದ್ರೆ ಅದು ದಣಿ ಬುದ್ಧಿ ಆಗಿರುತ್ತೆ. ಈ ಮಡಿಕೆಯಲ್ಲಿ ಬೂಸ ತುಂಬಿದ್ರೆ ಇದು ಮಣಿಯ ಬುದ್ಧಿ ಆಗುತ್ತೆ. ಅದ್ರಲ್ಲಿ ಹಾವು, ಚೇಳು, ಈ ಹುಳುಗಳೆಲ್ಲ ತುಂಬಿದ್ರೆ ಗುರುಗಳೇ ಆ ಬುದ್ಧಿ ನಿಮ್ದಾಗಿರುತ್ತೆ. ಹೇಳಿ ಗುರುಗಳೇ. ನನಗೆ ನಿನ್ನ ಸಲಹೆಗಳ ಯಾವ ಅಗತ್ಯವೂ ಇಲ್ಲ. ನನಗೆ ಅರ್ಥ ಆಗಿದೆ ಮಡಿಕೆ ಒಳಗೆ ಏನ್ ತುಂಬಬೇಕು ಅಂತ. ಏನು ಗುರುಗಳೇ? ಬಾದಾಮಿ. ಬಾದಾಮಿ ತಿನ್ನೋದ್ರಿಂದ ಬುದ್ಧಿ ತೀಕ್ಷ್ಣವಾಗುತ್ತೆ. ಗುರುಗಳೇ, ಬಾದಾಮಿ ತಿನ್ನೋದ್ರಿಂದ ಬುದ್ಧಿ ತೀಕ್ಷ್ಣ ಆಗೋದಿಲ್ಲ. ನೀವಂತೂ ದಿನಾನು ಬಾದಾಮಿ ನುಂಗ್ತಾನೆ ಇರ್ತೀರಲ್ಲ. ಹೇಳ್ತಿರೋದ್ರ ತಾತ್ಪರ್ಯ ಏನೋ? ಅವ್ರ ಮಾತಿನ ತಾತ್ಪರ್ಯ ಏನು ಅಂದ್ರೆ, ಪಂಡಿತ ರಾಮಕೃಷ್ಣ ಬಾದಾಮಿ ತಿನ್ನೋದಿಲ್ಲ ಅಲ್ವಾ? ಅವನ ಬುದ್ಧಿ ನಿಮ್ ಬುದ್ಧಿಗಿಂತ ತುಂಬಾ ಚೆನ್ನಾಗಿದೆ ಅಲ್ವಾ ಗುರುಗಳೇ? ನನ್ನ ಎದುರುಗಡೆ ನಿಂತ್ಕೊಂಡು ಪಂಡಿತ ರಾಮಕೃಷ್ಣ ಪ್ರಶಂಸೆನ ಮಾಡಬೇಡಿ ನೀವು. ನಾನು ನಿರ್ಧಾರ ಮಾಡಿದ್ದೀನಿ, ಬಾದಾಮಿ ತುಂಬಿದು ಅಂತ ಈ ಮಡಿಕೆಯನ್ನ ರಾಜ ದರ್ಬಾರ್ನಲ್ಲಿ ಪ್ರಸ್ತುತ ಮಾಡ್ತೀನಿ. ಹಾಗಾದ್ರೆ ಖಂಡಿತ ತಗೊಂಡ್ ಬರ್ತೀನಿ ಅಲ್ಲಿಗೆ. ಒಬ್ಬ ಮೂರ್ಖ ಬುದ್ಧಿ ಬೇಕು ಅಂತಿದ್ದಾನೆ, ಇನ್ನೊಬ್ಬ ಮೂರ್ಖ ಮಡಕೆ ಒಳಗಡೆ ಬುದ್ಧಿ ತುಂಬಿಸ್ತೀನಿ ಅಂತ ಹೊರಟಿದ್ದಾನೆ. ನನ್ನನ್ನು ಮೂರ್ಖ ಅಂತಿದೀಯಾ? ಇಲ್ಲ ಇಲ್ಲ ಇಲ್ಲ, ನಾನೆಲ್ಲ ಅಮ್ಮ ಹೇಳ್ತಿದ್ದಾರೆ. ಶಬ್ದ ಮಾತ್ರ ನಂದು, ಭಾವ ಅಮ್ಮಂದೆ. ಆದ್ರೆ ಅಮ್ಮ ನಿಜಾನೇ ಹೇಳ್ತಿದ್ದಾರೆ. ನಿನ್ ಬುದ್ಧಿನ ಎಲ್ಲಿಂದ ತರ್ತೀಯಾ? ತಗೊಂಡಂತೂ ಬರ್ಲೇಬೇಕು ಶಾರದಾ. ಏನ್ ಮಾಡ್ತಾ ಇದೀಯೋ? ಅಯ್ಯ, ನನ್ನ ಹತ್ರ ಜಾಸ್ತಿ ಬುದ್ಧಿ ಇದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಬುದ್ಧಿನ ಮತ್ಕೆಲ್ಲ ಹಾಕ್ತಿದ್ದೀನಿ. ನೋಡಿ ಇವನ್ನ, ಎಂತ ಬುದ್ಧಿವಂತ ಹುಡುಗ ಇವನು. ಗುಂಡಪ್ಪ, ಒಂದು ಖಾಲಿ ಮಡಕೆಯಿಂದ ಇನ್ನೊಂದು ಖಾಲಿ ಮಡಕೆನ ತುಂಬಿಸೋದಕ್ಕಾಗೋದಿಲ್ಲ. ಜೀವನ ಜೀವಿಸೋಕೆ 500 ಸಲಹೆಗಳನ್ನ ಚೀಟಿಲ್ ಬರ್ದು ಈ ಮಡಕೆಲ್ ತುಂಬಿಸಿ ಆ ಸುಲ್ತಾನನಿಗೆ ಕಳಿಸ್ಬಿಡೋಣ. ಪ್ರತಿದಿನ ಆ ಸುಲ್ತಾನ ಒಂದೊಂದ್ ಸಲಹೆನು ಓದಿ ಅವನ್ ಜೀವನನ ಸುಧಾರಿಸ್ಕೊಳ್ಳಿ. ಆಮೇಲಿಂದ ಮೂರ್ಖತರ ಮಾತನ್ನ ಯಾವತ್ತೂ ಆಡಲ್ಲ. ಅಯ್ಯೋಮ್ಮ, ಎಂತ ಒಳ್ಳೆ ಸಲಹೆ ಇದು. ಇದರಿಂದ ಮಡಕೆ ತುಂಬಾ ಬುದ್ಧಿನೂ ತುಂಬಾ ಹೋಗುತ್ತೆ. ಲೇಖನಿ ಎತ್ಕೋ, ಅಮ್ಮ ಸನ್ನೆ ಮಾಡ್ತಾರೆ, ನಾನು ಅನುವಾದ ಮಾಡ್ತೀನಿ, ನೀನ್ ಅದನ್ನ ಬರ್ಕೋ. ಸಾಲ್ದ, ಅಮ್ಮ ಮೌನಲತ ಮಾಡ್ತಿದ್ದಾಳೆ, ಬಲ್ಯೋಲತ ಮಾತಿಲ್ಲ. ಅವಳೇ ಸ್ವತಃ ಬಲಿಬೋದಲ್ವಾ? ಓಹೋ, ಅದ್ರ ಅವಶ್ಯಕತೆ ಏನು ಇಲ್ಲ. ಸುಲ್ತಾನ್ರು ಬುದ್ಧಿ ಕೇಳಿರೋದು, ಸಲಹೆನಲ್ಲ. ಅದ್ರಲ್ಲ ಅಮ್ಮ, ನಿನ್ ಬುದ್ಧಿ ಎಲ್ಲಿಂದ ತರ್ತ್ಯಾ? ಒಂದು ಉಪಾಯ ಇದೆ. ಏನು? ಈ ಮಡಕೆ ಒಳಗೆ
ಬುದ್ಧಿನ ಬೆಳೆಸ್ಬೇಕು. ಮಹಾರಾಜ್ರೆ, ನಾನು ನನ್ನ ಅಖಂಡ ಬುದ್ಧಿಯನ್ನ ಪ್ರಯೋಗಿಸಿ ಈ ಬಡಿಕೆಯನ್ನ ತುಂಬಿ ತಂದಿದ್ದೇನೆ, ಬುದ್ಧಿಯನ್ನ ತುಂಬಿದ್ದೇನೆ. ಮಹಾರಾಜ್ರೆ, ಎಲ್ರಿಗೂ ಗೊತ್ತಿದೆ, ಬಾದಾಮಿಯ ಸೇವನೆ ಮಾಡೋದ್ರಿಂದ ಬುದ್ಧಿಯ ಕ್ಷಮತೆ ಹೆಚ್ಚುತ್ತೆ. ಹಾಗಾಗಿ ಮಡಿಕೆಯನ್ನ ಬುದ್ಧಿಯಿಂದ ತುಂಬಿದೆ. ಗುರುಗಳೇ, ಬಾದಾಮಿ ಸೇವನೆಯನ್ನ ಯಾರು ಮಾಡ್ತಾರೆ ಅಂತ ಅಂದ್ರೆ ಯಾರಿಗೆ ಕಡಿಮೆ ಬುದ್ಧಿ ಇರುತ್ತೋ ಅವರು. ಹಾಗಾಗಿ ಈ ನಿಮ್ಮ ಪ್ರಯತ್ನವನ್ನ ಸ್ಥಗಿತಗೊಳಿಸ್ತಾ ಇದ್ದೀವಿ. ಯಾಕೆ ಮಹಾರಾಜ್ರೆ, ಒಂದ್ ವೇಳೆ ನಾವು ಈ ಬಾದಾಮಿಯನ್ನ ಸುಲ್ತಾನ್ ಅವ್ರು ಕಳಿಸಿದ್ರೆ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಅವ್ರಿಗೆ ನಾವು ಬುದ್ಧಿ ಕಡಿಮೆ ಇದೆ ಅಂತ ಕಳಿಸ್ತಾ ಇದೀವಿ ಅನ್ಕೋತಾರೆ. ಮಂತ್ರಿಗಳ ಮಾತು ಸರಿ ಇದೆ, ನಮಗೂ ಹಾಗೆ ಅನಿಸುತ್ತದೆ. ಗುರುಗಳೇ, ನೀವು ಇನ್ ಮುಂದೆ ಬಾದಾಮಿ ತಿನ್ನೋದನ್ನ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ಎಲ್ಲಾರ್ಗೂ ಗೊತ್ತಾಗುತ್ತೆ ನಿಮ್ಗೆ ಬುದ್ಧಿ ಕಡಿಮೆ ಇದೆ ಅಂತ. ಹುಜೂರ್, ನಾನು ಭಾವಿಸುತ್ತೇನೆ ಒಂದು ಮಡಿಕೆ ಬುದ್ಧಿ ತಯಾರಾಗಿದೆ ಅಂತ. ನೋಡಿ ಆದರಣೀಯರೇ, ನಿಮ್ಮ ಸುಲ್ತಾನರ ಕೋರಿಕೆ ಏನಿದೆ ಇದು ಅಸಂಭವ ಅಂತ ಅನಿಸ್ತಾ ಇದೆ. ಯಾ ಮೇರೆ ಮೌಲಾ, ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರು ಕೂಡ ಚತುರ ಬುದ್ಧಿವಂತ ವ್ಯಕ್ತಿಗಳಿಲ್ಲವೇ? ಬರೀ ಒಂದು ಖಾಲಿ ಮಡಿಕೆಗೆ ಬುದ್ಧಿ ತುಂಬಾ ವ್ಯವಸ್ಥೆ ಮಾಡೋದಿಕ್ಕೆ? ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಬುದ್ಧಿ ತುಂಬಿದ ಮಡಿಕೆಯನ್ನ ರಾಜದರ್ಬಾರಿಗೆ ತಗೊಂಡ್ ಬರೋದಿಕ್ಕೆ ಅನುಮತಿ ಕೇಳ್ತಿದ್ದಾರೆ. ಖಂಡಿತ ಮಂತ್ರಿಗಳೇ, ಖಂಡಿತ ಅವರಿಗೆ ಬರೋದಕ್ಕೆ ಹೇಳಿ. ಆಗ್ಲಿ ಮಹಾರಾಜ್ರೆ. ನೋಡಿದ್ರ ಗುರುಗಳೇ, ಈ ಕಪಟಿ ರಾಮ ಬುದ್ಧಿಯಿಂದ ತುಂಬಿರೋ ಮಡಿಕೆನ ತಗೊಂಡು ಬಂದ. ಪ್ರಣಾಮಗಳು ಮಹಾಪ್ರಭು. ಜನಾಬ್, ಈ ಮಡಿಕೆ ಒಳಗಡೆ ಏನಿದೆ? ಅದೇ ನಿಮ್ ಸುಲ್ತಾನ್ರು ನಮ್ ಮಹಾರಾಜರ ಹತ್ರ ಕೇಳಿದಾರಲ್ವಾ, ಅದನ್ನೇ ತಗೊಂಡ್ ಬಂದಿದ್ದೀನಿ ನಾನು. ಬುದ್ಧಿ. ಮಹಾಪ್ರಭು, ನಿಮ್ಮೆದ್ರು ತಂದಿದ್ದೀನಿ ಬುದ್ಧಿಯಿಂದ ತುಂಬಿರೋ ಮಡ್ಕೆ. ನಾನ್ ನಿಮ್ಮ ಹತ್ರ ವಿನಂತಿ ಮಾಡ್ಕೋತಿದ್ದೀನಿ, ನೀವು ನಿಮ್ಮ ಕೈಯಾರೆ ಸ್ವಯಂ ಈ ಬುದ್ಧಿಯಿಂದ ತುಂಬಿರೋ ಮಡ್ಕೆನ ಬನ್ನೇಖಾನ್ ಅವರಿಗೆ ಉಡುಗೊರೆ ಹಾಕೊಡಿ. ಶಿವ 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 ಶಿವ. ಮಹಾರಾಜ್ರೆ, ಪಂಡಿತ್ ರಾಮಕೃಷ್ಣ ಅದು ಯಾರನ್ನ ವಧೆ ಮಾಡಿ ಅವರ ತಲೆಯನ್ನ ಕತ್ತರಿಸಿ ಮಡಿಕೆ ಒಳಗೆ ತಂದಿದ್ದಾನೋ ಗೊತ್ತಿಲ್ಲ. ಮತ್ತೆ ಈ ಮಡಿಕೆ, ಈ ಪಾಪವನ್ನ ತುಂಬಿರುವಂತ ಮಡಿಕೆ ದಯವಿಟ್ಟು ನಿಮ್ಮ ಕೈಯಿಂದ ಸ್ಪರ್ಶಿಸಬೇಡಿ. ನನ್ನ ಪ್ರಕಾರ ಹೇಳೋದಾದ್ರೆ ಮಹಾರಾಜ್ರೆ, ದಯವಿಟ್ಟು ಈ ಮಡಿಕೆ ಮೇಲಿರುವಂತ ಬಟ್ಟೆಯನ್ನು ಸರಿಸಿ ಒಮ್ಮೆ ಅವಲೋಕನ ಮಾಡಬೇಕು ಅಂತ ಹೇಳ್ತೀನಿ. ಒಂದು ವೇಳೆ ಬೇರೆ ಯಾವುದೇ ರೀತಿಯಾದಂತ ಪದಾರ್ಥವಿದ್ರೆ ಸಹ ಸುಲ್ತಾನ ಮುಂದೆ ಅನರ್ಥವಾಗುತ್ತೆ. ಮಹಾಪ್ರಭು, ನನ್ ವಿನಂತಿ ಏನಂದ್ರೆ ನೀವು ಮಾತ್ರ ಇದನ್ನ ಸ್ವಯಂ ಆಗಿ ನೋಡ್ಬೇಕು. ಉಚಿತವಾದ ಮಾತು ಪಂಡಿತ ರಾಮಕೃಷ್ಣ, ತೆಗೆದುಕೊಂಡು ಬನ್ನಿ, ನಾವೇ ನೋಡುತ್ತೇವೆ. ಪಂಡಿತ ರಾಮಕೃಷ್ಣ, ಇದೇನು ಮಾಡಿದಿರಿ ನೀವು? ಬನ್ನೇ ಖಾನ್, ತೆಗೆದುಕೊಳ್ಳಿ, ನಿಮ್ಮ ಸುಲ್ತಾನರಿಗೆ ನಮ್ಮ ಕಡೆಯಿಂದ ಉಡುಗೊರೆ, ಬುದ್ಧಿ ತುಂಬಿದ ಮಡಿಕೆ. ಹಾಗೂ ನೆನಪಿರಲಿ, ಈ ಮಡಿಕೆ ಕೇವಲ ಸುಲ್ತಾನರ ಮುಂದೆಯೇ ಪ್ರಸ್ತುತವಾಗಬೇಕೆಂದು. ಜಿ ಹುಜೂರ್. ಹುಜೂರ್, ಈಗ ನಾವು ಹೋಗೋದಿಕ್ಕೆ ಅನುಮತಿಯನ್ನ ಕೊಡಿ. ಸಲಾಂ ಹುಜೂರ್.
ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಈ ಮಡಿಕೆಯಲ್ಲಿ ಅಂತದ್ದೇನಿಟ್ಟಿದ್ದಾನೆ? ನೀವು ಸಹ ಆಶ್ಚರ್ಯವಾದ್ರಿ. ಗುರುವರ್ಯ, ನಾನು ಅದೇ ತರದ ಇನ್ನೊಂದು ಮಡಿಕೆನ ತಯಾರು ಮಾಡಿಟ್ಟಿದ್ದೀನಿ. ಅದರಲ್ಲಿ ಬುದ್ಧಿ ತುಂಬಿದೆ. ನಾನು ಅದನ್ನ ನಾಳೆ ರಾಜ್ಯಸಭೆಗೆ ತಗೋಬರ್ತೀನಿ. ಅವಾಗ ನಿಮಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ. ನಾನದನ್ನ ಹೇಳೋದ್ಕಿಂತ ನೀವೇ ನಿಮ್ ಕಣ್ಣಾರೆ ನೋಡಿದ್ರೆ ಚೆನ್ನಾಗಿರತ್ತಲ್ವಾ? ಆದ್ರೆ ನಿಮ್ಗಿಂತಾನು ಮೊದ್ಲು ಸುಲ್ತಾನ್ರೆ ಅದನ್ನ ಮೊದಲು ನೋಡ್ಲಿ. बर्दाश्त से बाहर, बर्दाश्त से बाहर ಬಾಬಾ. ಮುಖ ಸುಕ್ಕಗಟ್ಟಿದೆ ನಂದು. 2 ದಿವಸದಿಂದ ನನ್ನ ಹೊಟ್ಟೆ ಹಗುರ ಆಗಿಲ್ಲ ಬಾಬಾ. ನೀವು ಇಡೀ ಜಗತ್ತಿನ ಭೂತ ಭವಿಷ್ಯವನ್ನ ತಿಳ್ಕೊಳ್ತೀರಾ, ನಕ್ಷತ್ರಗಳ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ. ಮೆಹರ್ಬಾನಿ ಮಾಡಿ ನಕ್ಷತ್ರಗಳಿಂದ ಅದನ್ನ ಕೇಳಿ ತಿಳ್ಕೊಂಡು ಈ ಮಲಬದ್ಧತೆಯಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಹೇಳಿ. ಅಲ್ಲ ಹುಜೂರ್, ನಾವು ಮಾಡಿದ ತಪ್ಪಿಗೆ ಕ್ಷಮೆ ಇರ್ಲಿ. ಇದರಲ್ಲಿ ಯಾವುದೇ ನಕ್ಷತ್ರಗಳ ತಪ್ಪಿಲ್ಲ. ಇಷ್ಟು ದಿನ ಆದ್ರೂ ಕೂಡ ನೀವು ಯಾರಿಗೂ ಶಿಕ್ಷೆಯನ್ನು ವಿಧಿಸ್ಲಿಲ್ವಲ್ಲ, ಅದಕ್ಕೆ ಈ ತರ ಆಗಿದೆ. ಅದು ನಿಮ್ಗೆ ಅಭ್ಯಾಸ ಅಲ್ವಾ? ನೀವ್ ಯಾರನ್ನಾದ್ರೂ ಬೈಯೋವರೆಗೂ ನಿಮಗ್ ನೆಮ್ಮದಿನೇ ಸಿಗಲ್ಲ. ನಿಮ್ಗೆ ನೆಮ್ಮದಿನೇ ಇಲ್ಲ ಅಲ್ವೇ? ನಿಮ್ದಕ್ಕೆ ಹೊಟ್ಟೆಗೆ ನೋವು ಬರುತ್ತೆ. ಸರಿಯಾಗಿ ಹೇಳ್ತಿದ್ದೀರಾ ಬಾಬಾ, ನೀವು ಸರಿಯಾಗಿ ಹೇಳ್ತಿದ್ದೀರಾ. ಆದ್ರೆ ಸಜಾ ಕೊಡೋದಿದ್ರು ಯಾರಿಗ್ ಕೊಡೋದು ಹೇಳಿ? ನಮ್ಮ ಸಲ್ತನತ್ ನಮ್ಮಿಂದಾನೇ ಬದುಕಿದೆ. ಎಲ್ರು ಎಷ್ಟು ಎಚ್ಚರವಾಗಿದ್ದಾರೆ ಅಂದ್ರೆ ತಪ್ಪು ಮಾಡೋದ್ ಬಿಡಿ, ನಮ್ ಕೆಲ್ಸದಲ್ಲಿ ಮೂಗ್ ಕೂಡ ತೋರಿಸೋದಿಲ್ಲ. 2 ದಿವಸ ಆಗಿದೆ ಬಾಬಾ, 2 ದಿವಸ. ಸಿಪಾಯಿನ ಕಳಿಸಿದ್ದೆ ಯಾರನ್ನಾದ್ರೂ ಕರ್ಕೊಂಬಾ ಬೈಯೋದಕ್ಕೆ ಅಂತ, ಆದ್ರೆ ಇನ್ನೂ ಬರ್ಲಿಲ್ಲ. ಹುಜೂರ್, ಹುಜೂರ್, ಇವನು ಖಾಲಿದ ಬಟ್ಟೆ ಹೋಗ್ಯವನು. ಇವನು ತಪ್ಪು ಮಾಡಿದ್ದಾನೆ. ತಪ್ಪ? ಸುಭಾನಲ್ಲ, ಏನ್ ತಪ್ಪು ಮಾಡಿದಾನೆ ಇವನು? ಹುಜೂರ್, ನೀವು ಇಷ್ಟಪಡುವ ಮಕ್ಮಲಿ ಬಟ್ಟೆಯನ್ನ ಇವನು ತೊಳೆಯುವಾಗ ಹಾಳು ಮಾಡಿದ್ದಾನೆ. ಬರ್ದಾಶ್ ಕೆ ಬಾಹರ್. ಖಾಲಿದ್ ಮಿಯಾ, ಧನ್ಯವಾದ. ಹೃದಯದಿಂದ ಶುಕ್ರಿಯಾ ಹೇಳ್ತಾ ಇದ್ದೀನಿ. ನಿನಗೆ ಸಜಾ ಸಿಗುತ್ತೆ ಬಾಬಾ. ಈ ಗುಣೆಗಾರನಿಗೆ 10 ಚಾಟಿ ಇಟ್ಕೊಡಿ. ಬಾಬಾ ಏನೂ ಆಗ್ತಾ ಇಲ್ಲ. 10 ಅಲ್ಲ, 50 ಚಾಟಿ ಏಟನ್ನು ಕೊಡಿ. ಹೀಗ್ ಮಾಡಿ 50 ಅಲ್ಲ, 100 ಚಾಟಿ ಏಟನ್ನ ಇವನು ಕೊಡಿ. ಸುಬಾನಲ್ಲ, ಸ್ವಲ್ಪ ಸುಲಭ ಆಗ್ತಿದೆ ಬಾಬಾ. ಇವನಿಗೆ ಉಲ್ಟಾ ನೇತಾಕಿ ಚಾಟಿ ಏಟ್ನ ಕೊಡಿ. ಸುಬಾನಲ್ಲ, ಸುಬಾನಲ್ಲ. ಈಗ ನಾವು ಸ್ವಲ್ಪ ಹೊತ್ತಿನವರೆಗೂ ಆಜ್ಞೆ ಕೇಳ್ತೀವಿ. ಈ ಖುಷಿ ನಮಗೆ ಬರ್ದಾಶ್ಗೆ ಬಾಹರ್ ಇದೆ. ಅಲ್ಲ, आदाब अर्ज करता हूँ फकीर बाबा. आदाब. आदाब सुल्तान. ಇದರಲ್ಲಿ ಏನಿದೆ? ಅದೇ ಸುಲ್ತಾನ್, ನೀವು ವಿಜಯನಗರದಿಂದ ಏನ್ ತರಕ್ ಹೇಳಿದ್ರೋ, ಬುದ್ಧಿ ತುಂಬಿರೋ ಮಡಿಕೆ.
ಸುಬಾನಲ್ಲಾಹ್. ಮಡಿಕೆಗೆ ಸಮನಾಗಿರುವಂತಹ ಕಲ್ಲಂಗಡಿ ಮಡಿಕೆಯ ಒಳಗೇನೆ. ತೋರಿಸಿ ಬಾಬಾ ಫಕೀರ್ ಅವ್ರಿಗೆ ತೋರಿಸಿ, ಬನ್ನೆ ಖಾನ್ ಅವ್ರಿಗೆ ತೋರಿಸಿ, ಇಡೀ ದರ್ಬಾರ್ಗೆ ತೋರಿಸಿ. ಇದೇನ್ ಹುಜೂರ್, ನೀವು ವಿಜಯನಗರದಿಂದ ಮಡಿಕೆಯಲ್ಲಿ ಬುದ್ಧಿಯನ್ನ ಕೇಳಿದ್ರಿ, ಆದ್ರೆ ಅವರು ಕಲ್ಲಂಗಡಿ ಹಣ್ಣನ್ನ ತುಂಬಿ ಕಳಿಸಿದ್ದಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ಅವಮಾನ ಹುಜೂರ್. ಇಲ್ಲ ಬನ್ನೆ ಖಾನ್, ನಿಮಗಿದು ಅರ್ಥ ಆಗ್ತಾ ಇಲ್ಲ. ಇದು ಬುದ್ಧಿನೇ ಆಗಿದೆ. ಕರಿಷ್ಮಾ ಇದು, ಕರಿಷ್ಮಾ, ಬುದ್ಧಿವಂತಿಕೆಯ ಪ್ರತಿಬಿಂಬವಿದು. ಅದ್ಹೇಗೆ ಹುಜೂರ್? ನಿನ್ನ ಅಕಲ್ನ ಸ್ವಲ್ಪ ಓಡ್ಸು ಬನ್ನೆ ಖಾನ್. ಮಡಿಕೆಗೆ ಸಮನಾದ ಕಲ್ಲಂಗಡಿ ಮಡಿಕೆಗೆ ಅಂದರ್ ಹೇಗೆ ಹಾಕಿರಬಹುದು? ನೀವು ಸರಿಯಾಗಿ ಹೇಳಿದ್ರಿ ಹುಜೂರ್. ಹುಜೂರ್, ಅವರು ಇದ್ರ ಜೊತೆಗೆ ಒಂದು ಪತ್ರ ಕೂಡ ಕಳಿಸಿದ್ದಾರೆ. ಸುಲ್ತಾನ್, ಬುದ್ಧಿ ತುಂಬಿರುವಂತಹ ಮಡಿಕೆ ಪ್ರಸ್ತುತವಿದೆ. ನಿಮ್ಮಿಂದ ಸಾಧ್ಯವಾದರೆ ಅದನ್ನ ಮಡಿಕೆಯಿಂದ ಹೊರಗೆ ತೆಗಿರಿ. ಅದನ್ನ ತೆಗಿಬೇಕಾಗಿರೋದು ಮಡಿಕೆನ ಒಡಿದೇನೆ. ಮಡಿಕೆ ಏನಾದ್ರೂ ಒಡೆದು ಹೋದ್ರೆ ಆಗ ಅದರ ಅರ್ಥ ಏನಾಗುತ್ತೆ ಅಂದ್ರೆ ಆ ನಿಮ್ಮ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಅಂತ. ಏನ್ ವಿಷಯ? ನೀವ್ ಯಾಕೆ ನಗ್ತಾ ಇದ್ದೀರಾ? ಸೇರಿಗೆ ಸವಾ ಸೇರು. ಇದ್ರ ಬಗ್ಗೆ ನಾನು ಕೇಳಿದ್ದೆ ಬಾಬಾ. ಆದರೆ ಆ ಮಹಾರಾಜ ಕೃಷ್ಣದೇವರಾಯರು ಬುದ್ಧಿಯ ಪರ್ವತವನ್ನೇ ನನ್ನ ಕಡೆಗೆ ಎಸ್ತಿದ್ದಾರೆ. ಜಹೀಮ್, ಯಾರು ಆ ಅಕಲ್ಮಂದ್ ವ್ಯಕ್ತಿ ಇಂತಹ ಅದ್ಭುತವಾದ ಕೆಲಸನ ಮಾಡಿರೋದು? ಕಲ್ಲಂಗಡಿನ ಆ ಮಡಿಕೆ ಒಳಗೆ ಅವರು ಹೇಗೆ ಹಾಕಿರಬಹುದು? ಇದನ್ನ ತಿಳ್ಕೊಳ್ಳೋದು ನಮಗೆ ಬರ್ದಾಶ್ಗೆ ಬಾಹರ್ ಆಗಿದೆ. ಬರ್ದಾಶ್ಗೆ ಬಾಹರ್. ಪಂಡಿತ ರಾಮಕೃಷ್ಣ, ನಾವು ಚಕಿತರಾಗಿದ್ದೇವೆ. ನೀವು ಈ ಕಲ್ಲಂಗಡಿಯನ್ನು ಈ ಮಡಿಕೆಗೆ ಹೇಗೆ ಹಾಕಿದಿರಿ? ಅದು ಮಡಿಕೆಯನ್ನು ಒಡೆಯದೆ. ನೀವು ಹೇಳಬಹುದೇ ಈ ಕಲ್ಲಂಗಡಿ ಮಡಿಕೆಗೆ ಹೇಗೆ ಹಾಕಿದಿರಿ ಎಂದು? ಮಹಾಪ್ರಭು, ಇದಂತೂ ಸುಲಭದ ಮಾತು, ಯಾವುದೂ ಕೂಡ ಅಸಾಧ್ಯ ಇಲ್ಲ. ನಾನೀ ಮಡಿಕೆಯಲ್ಲಿ ಕಲ್ಲಂಗಡಿಯನ್ನ ಹಾಕಿಲ್ಲ, ಬೆಳೆಸಿದ್ದೀನಿ. ಪಂಡಿತ ರಾಮಕೃಷ್ಣ, ನಮಗೆ ಅರ್ಥವಾಗಲಿಲ್ಲ. ನೀವು ನಮ್ಮನ್ನು ಇನ್ನೂ ವಿಸ್ಮಿತ ಮಾಡಿದಿರಿ. ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನೀವು ಇಂದು ನಿರೂಪಿಸಿದಿರಿ, ಒಂದು ವೇಳೆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಯಾವುದೇ ಕಾರ್ಯವೂ ಅಸಂಭವವಲ್ಲ. ಧನ್ಯರು ನೀವು ಪಂಡಿತ ರಾಮಕೃಷ್ಣ, ಧನ್ಯರು. ಧನ್ಯವಾದ ಮಹಾಪ್ರಭು. ಮಹಾರಾಜ ಕೃಷ್ಣದೇವರಾಯ ಅವರ ಆಸ್ಥಾನದಲ್ಲಿ ಒಬ್ಬ ಪಂಡಿತ ಇದ್ದಾರೆ. ಅವ್ರ ಹೆಸರು ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಆದ್ರೆ ಆ ಪಂಡಿತನೇ ಈ ಬುದ್ಧಿ ತುಂಬಿರೋ ಮಡಿಕೆನ ತಯಾರು ಮಾಡಿ ಕೊಟ್ಟಿದ್ದಾರೆ ಹುಜೂರ್. ಹುಜೂರ್, ಮಡಿಕೆನ ಹೊಡೆಯದೆ ಕಲ್ಲಂಗಡಿನ ತೆಗೆಯೋದು ನಾಮುಮ್ಕಿನ್. ಬರ್ದಾಶ್ಗೆ ಬಾಹರ್. ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ಬಿಟ್ರು. ಈ ಕೆಲಸ ಅದು ಯಾರದ್ದೇ ಆಗಿರ್ಲಿ, ನಾವವರಿಗೆ ಸಜಾ ಖಂಡಿತ ಕೊಡ್ತೀವಿ. ಬನ್ನೆ ಖಾನ್, ವಿಜಯನಗರಕ್ಕೆ ಹೊಸ ಸಂದೇಶ ಕಳಿಸೋ ವ್ಯವಸ್ಥೆನ ಮಾಡಿ. ಜಿ ಹುಜೂರ್. ಈ ಗುಸ್ತಾಕಿಗೆ ನಾವು ಸರಿಯಾದ ಉತ್ತರನ ಕೊಡ್ಬೇಕಾಗುತ್ತೆ. ಮಹಾರಾಜ್ರೆ, ಇವತ್ತಿಗೆ ಈಗಾಗಲೇ 3 ದಿನ ಆಗೋಯ್ತು. ಸುಲ್ತಾನರಿಂದ ನಮಗೆ
ಯಾವುದೇ ರೀತಿ ಉತ್ತರ ಬಂದಿಲ್ಲ. ನಿಶ್ಚಿಂತರಾಗಿರಿ ಮಂತ್ರಿಗಳೇ, ಸುಲ್ತಾನರಿಗೆ ಸರಿಯಾದ ಪ್ರತ್ಯುತ್ತರ ನೀಡಿ ಆಗಿದೆ. ಅವರು ಈಗ ಗೊಂದಲದಲ್ಲಿರುತ್ತಾರೆ. ಮಡಿಕೆಯನ್ನು ಒಡೆದು ಹಾಕದೆ ಕಲ್ಲಂಗಡಿಯನ್ನು ಹೇಗೆ ಹೊರಗೆ ತೆಗೆಯುವುದು ಎಂದು. ಸಂದೇಶವಂತೂ ಬರುತ್ತದೆ, ಆದರೆ ಈಗ ನೋಡಬೇಕಿದೆ ಅವರು ಮತ್ತೆ ಏನು ಪ್ರಸ್ತಾಪ ಮಾಡುತ್ತಾರೆಂದು, ಏನು ಸಂದೇಶ ಕಳಿಸುತ್ತಾರೆಂದು. ಮಹಾರಾಜ್ರೆ, ಸುಲ್ತಾನರ ದೂತ ನಿಮ್ಮ ಮುಂದೆ ಉಪಸ್ಥಿತಿಯಾಗೋದಿಕ್ಕೆ ಅನುಮತಿ ಕೇಳ್ತಿದ್ದಾರೆ. ಅನುಮತಿ ಇದೆ. ಸರಿ ಮಹಾರಾಜ್ರೆ. ಸಲಾಂ. ನಮ್ಮ ಸುಲ್ತಾನರು ನೀವು ಕೊಟ್ಟಿದಂತ ಬುದ್ಧಿಮಡಿಕೆಯನ್ನು ಸ್ವೀಕರಿಸಿದ್ದಾರೆ. ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸುಲ್ತಾನರು ಈ ಪತ್ರವನ್ನು ಕಳಿಸಿದ್ದಾರೆ, ಮತ್ತೆ ಈ ಚಿನ್ನದ ಕಳಶ ಕೂಡ. ನಿಮ್ಮ ಸುಲ್ತಾನರು ಪ್ರಸನ್ನರಾಗಿದ್ದು ನಮಗೆ ಖುಷಿಯಾಯಿತು. ಮಂತ್ರಿಗಳೇ, ಹೇಳಿ ಮಹಾರಾಜ್ರೆ. ಮಂತ್ರಿಗಳೇ, ಸುಲ್ತಾನರು ಕಳಿಸಿರುವ ಈ ಪತ್ರವನ್ನು ಓದಿರಿ. ಸುಲ್ತಾನ್ ಸಂಶುದ್ದೀನ್ ಜಫರ್ ಕಡೆಯಿಂದ ವಿಜಯನಗರದ ಮಹಾರಾಜ ಕೃಷ್ಣದೇವರಾಯರಿಗೆ ಸಲಾಂ. ನೀವು ನಮಗೆ ಕಳಿಸಿರೋ ಬುದ್ಧಿ ತುಂಬಿರೋ ಮಡಿಕೆ ನಮಗೆ ತುಂಬಾ ಆಶ್ಚರ್ಯಪಡಿಸಿದೆ. ಈ ಬುದ್ಧಿವಂತ ಕೆಲಸವನ್ನ ಮಾಡಿರ್ತಕ್ಕಂತಹ ಪಂಡಿತನಿಗೆ ನಾವು ಶಿಕ್ಷೆಯನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಬಹಳ ಬುದ್ಧಿವಂತ ಅಂತ ಅನ್ಕೊಂಡಿದ್ಯಲ್ಲ ಪಂಡಿತ ರಾಮಕೃಷ್ಣ. ಈಗ ಸಂತೋಷವಾಗುತ್ತೆ. ಮುಂದೆ ಓದಿರಿ ಮಂತ್ರಿಗಳೇ. ಸರಿ ಮಹಾರಾಜರೇ. ತಪ್ಪು ದೊಡ್ಡದಾಗಿರೋದ್ರಿಂದ ನಾವು ಶಿಕ್ಷೆಯನ್ನು ದೊಡ್ಡದಾಗಿ ಕೊಡಬೇಕು ಅನ್ಕೊಂಡಿದ್ದೀವಿ. ಮಂತ್ರಿಗಳೇ, ದಂಡನೆಯ ಮಾತಿನ ಮೇಲೆ ನಗುತ್ತಿರುವಿರೆ. ಕ್ಷಮಿಸಿ ಮಹಾರಾಜ್ರೆ, ನಾನ್ ನಕ್ಕಿದ್ದಲ್ಲ. ಇದು ಸುಲ್ತಾನ್ ಅವ್ರು ನಗ್ತಿರೋದು. ಅಂದ್ರೆ ಈ ಪತ್ರದಲ್ಲಿ ಬರ್ದಿದ್ದಾರೆ ಸುಲ್ತಾನ್ ಅವರು ನಗ್ತಿದ್ದಾರೆ ಅಂತ. ನೀವು ಪತ್ರವನ್ನು ಮುಂದೆ ಓದಿರಿ. ಅವ್ರಿಗೆ ಶಿಕ್ಷೆ ಏನು ಅಂತಂದ್ರೆ, ನಮ್ಮ ದರ್ಬಾರಿಗೆ ಅವರನ್ನ ನಾವು ಆಮಂತ್ರಣ ಮಾಡ್ತಾ ಇದ್ದೀವಿ. ಅವರನ್ನ ಇಲ್ಲಿಗೆ ಕರೆಸಿ ನಾವು ಅವರಿಗೆ ಸನ್ಮಾನ ಮಾಡೋದಿಕ್ಕೆ. ಇಂತಹ ಬುದ್ಧಿವಂತ, ಚಾಣಾಕ್ಷ, ಚತುರ ವ್ಯಕ್ತಿಯನ್ನ ನಾವು ಬಹುಮಾನ ಕೊಟ್ಟು ಗೌರವಿಸಬೇಕು ಅನ್ಕೊಂಡಿದೀವಿ. ಅವ್ರಿಗೆ ತುಂಬಾ ಉಡುಗೊರೆಗಳನ್ನ ಕೊಡಬೇಕು ಅನ್ಕೊಂಡಿದೀವಿ. ಅದೇನಿಕ್ಕೆ ನಾವು ಅವ್ರಿಗೆ ಉಡುಗೊರೆ ಕೊಡ್ತಿರೋ ವಿಷಯ ಇಲ್ಲಿನ ಪ್ರಜೆಗಳಿಗೆ ಗೊತ್ತಾಗ್ಬೇಕು. ಅವರ ಹೆಸರಿನಲ್ಲಿ ನಾವು ರಾಜ್ಯದ ಜನರಿಗೆ ಊಟ ಹಾಕಿಸ್ಬೇಕು ಅನ್ಕೊಂಡಿದೀವಿ. ಮತ್ತೆ ದೂರ ದೇಶದಿಂದ ಬರೋ ಇವರಿಗೆ ನಾವು ಮನರಂಜನೆ ಕೂಡ ಕೊಡ್ಬೇಕು ಅನ್ಕೊಂಡಿದೀವಿ. ಅಷ್ಟೇ ಅಲ್ಲ, ನಾವು ಅವರನ್ನ ನಮ್ಮ ಪಕ್ಕ ಕೂರಿಸ್ಕೊಂಡು ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಅದಾದ ನಂತರ ನಾವು ಅವರನ್ನ ಸನ್ಮಾನಿಸಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಬೇಡಿಕೆ ಏನು ಅಂದ್ರೆ, ಪಂಡಿತ ತಾತಾಚಾರ್ಯರನ್ನ ನಮ್ಮ ದರ್ಬಾರಿಗೆ ಕಳಿಸೋ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊತಿದೀವಿ. ಇವರು ಬುದ್ಧಿ ತುಂಬಿರೋ ಮಡಿಕೆಯನ್ನ ನಮಗೆ ಕಳಿಸಿದ್ದಕ್ಕೆ. ಮಣಿ, ಇಷ್ಟು ದಿವಸ ಈ ಮುದ್ಕ ಜನರ ಹಣ ಲೂಟಿ ಮಾಡ್ತಿದ್ದ. ಆದ್ರೀಗ ಅವ್ರು ಮಾಡಿರೋ ಒಳ್ಳೆ ಕೆಲಸದ ಶ್ರೇಯಸ್ಸನ್ನ ಲೂಟಿ ಮಾಡ್ತಾನೆ. ಮಹಾರಾಜ್ರೆ, ಇದರಲ್ಲಿ ಏನೋ ತಪ್ಪು ತಿಳುವಳಿಕೆ ಆಗಿದೆ. ಬುದ್ಧಿ ತುಂಬಿರೋ ಮಡಿಕೆಯನ್ನ ಕಳಿಸಿರೋದು ಪಂಡಿತ ರಾಮಕೃಷ್ಣ. ಸತ್ಯ ಹೇಳುತ್ತಿರುವಿರಿ ಮಂತ್ರಿಗಳೇ. ಕೈ ಬಳೆ ನೋಡಲು ಕನ್ನಡಿ ಯಾಕೆ, ವಿದ್ಯೆ ಗೊತ್ತಿರೋನಿಗೆ ಬೇರೆ ಭಾಷೆ ಯಾಕೆ? ಈ ವಿಷಯವು ಎಲ್ಲರಿಗೂ ತಿಳಿದಿದೆ. ಈ ಕಾರ್ಯವು ಯಾರು ಮಾಡಿದ್ದು ಎಂದು. ಪಂಡಿತ ರಾಮಕೃಷ್ಣರು ಅಲ್ಲವೇ ಗುರುಗಳೇ? ಹಾ ಮಹಾರಾಜ್ರೆ, ಖಂಡಿತ ಮಹಾರಾಜ್ರೆ. ನೀವ್ ಹೇಳ್ತಿರೋದು ಖಂಡಿತ ಸತ್ಯ. ಆದ್ರೆ ಮಹಾರಾಜ್ರೆ, ಸುಲ್ತಾನು ನಿಯತವನ್ನ ನಮ್ಗೆ ಕೊಟ್ಟಿದ್ದಾರಲ್ಲ, ಮತ್ತು ಸಂಧಾನಕ್ಕಾಗಿ ಬಹಳ ಬುದ್ಧಿವಂತಿಕೆ ಇರುವಂತ ವ್ಯಕ್ತಿನ ಕಳಿಸೋದ್ರಿಂದ ಅಯೋಗ್ಯವಾಗುತ್ತೆ ಅನ್ನೋದಾದ್ರೆ ನಾನೇ ಉತ್ತಮ. ಸುಲ್ತಾನರು ಪಂಡಿತ ರಾಮಕೃಷ್ಣರಿಗೆ ಆಮಂತ್ರಣ ನೀಡಿರುವುದು ಏಕೆಂದರೆ ಅವರು ಪಂಡಿತ ರಾಮಕೃಷ್ಣರ ಚಾತುರ್ಯತೆಯಿಂದ ಪ್ರಭಾವಿತರಾಗಿದ್ದಾರೆ. ಅದರಿಂದ ಪಂಡಿತ ರಾಮಕೃಷ್ಣರೇ ಹೋಗಬೇಕು. ಮಹಾರಾಜ್ರೆ, ಖಂಡಿತ ಸುಲ್ತಾನ್ರವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ತಪ್ಪು ಮಾಡಿದ್ದಾರೆ ಅನ್ಸುತ್ತೆ. ಇರಬಹುದು. ಆದರೆ ಸತ್ಯವಾದ ವಿಷಯವೇನೆಂದರೆ, ಆಮಂತ್ರಣ ಬಂದಿದೆ ಪಂಡಿತ ತಾತಾಚಾರ್ಯರ ಹೆಸರಿನಲ್ಲಿ. ನಾವು ಕೂಡ ಯೋಚನೆ ಮಾಡುತ್ತಿದ್ದೆವು, ರಾಜ್ಯದ ಸಂಧಿ ಕಾರ್ಯದಂತಹ ಮಹತ್ವದ ಕೆಲಸಕ್ಕೆ ಆಚಾರ್ಯ ತಾತಾಚಾರ್ಯರಂತಹ ವ್ಯಕ್ತಿಯೇ ಅಲ್ಲಿಗೆ ಹೋಗಬೇಕು. ಮಹಾರಾಜರೇ, ನೀವು ಯಾವುದೇ ತೀರ್ಮಾನವನ್ನು ತಗೊಂಡ್ರು ಯೋಚನೆ ಮಾಡಿ ತಗೊಳ್ಳಿ. ರಾಜ್ಯದ ಹಿತೈಷಿಗಳು ನೀವು. ಪಂಡಿತ ರಾಮಕೃಷ್ಣ, ನೀವು
ನಾವು ನಿರ್ಣಯ ಮಾಡಿದ್ದೇವೆ. ಸುಲ್ತಾನರ ದರ್ಬಾರಿಗೆ ಪಂಡಿತ ರಾಮಕೃಷ್ಣ ಹಾಗೂ ಆಚಾರ್ಯ ತಾತಾಚಾರ್ಯರು ಇಬ್ಬರೂ ಹೋಗುತ್ತಾರೆ ಹಾಗೂ ಅಲ್ಲಿ ಹೋಗಿ ಸ್ಪಷ್ಟ ಮಾಡುತ್ತಾರೆ ಮಡಿಕೆಯಲ್ಲಿ ಕಲ್ಲಂಗಡಿ ಯಾರು ಹಾಕಿದ್ದು ಎಂದು ಹಾಗೂ ಆ ಪುರಸ್ಕಾರಕ್ಕೆ ಯಾರು ಪಾತ್ರರೆಂದು. ಪಂಡಿತ ರಾಮಕೃಷ್ಣ, ಚಿನ್ನದಲ್ಲಿ ಮಾಡಿರುವಂತಹ ಈ ಕಳಶವನ್ನು ಪಂಡಿತ ರಾಮಕೃಷ್ಣರಿಗೆ ನೀಡಲಾಗಲಿ. ನೀವು ಹೇಳಿದಂತೆ ಆಗ್ಲಿ ಮಹಾರಾಜರೇ. ಮಹಾರಾಜ, ನಮ್ದೊಂದು ನಿವೇದನೆ ಇದೆ. ನಾನು ಸುಲ್ತಾನರ ರಾಜ್ಯಸಭೆಗೆ ಪ್ರವೇಶವನ್ನ ಮಾಡಿದಾಗ ಅಲ್ಲಿ ನಮಗ್ ಗೊತ್ತಿದೆ, ಆದ್ರೂ ಸಹ ನನ್ನ ಜೊತೆಗೆ ನನ್ನ ಶಿಷ್ಯರಾದ ಧನಿಮನಿಯನ್ನ ಕರ್ಕೊಂಡು ಹೋಗೋದಕ್ಕೆ ಅನುಮತಿಯನ್ನ ಕೊಡಬೇಕು. ಒಳ್ಳೆಯದು ಗುರುಗಳೇ, ಅನುಮತಿ ಇದೆ. ರಾಜನರ್ತಕಿಯರು ಭೋಜನ. ಮಂತ್ರಿಗಳೇ, ಯಾತ್ರೆಗೆ ತಯಾರಿ ಪ್ರಾರಂಭವಾಗಲಿ. ಗುರುಗಳು ಹಾಗೂ ಪಂಡಿತ ರಾಮಕೃಷ್ಣ ನಿರ್ವಿಘ್ನವಾಗಿ ಸುಲ್ತಾನರ ರಾಜ್ಯವನ್ನು ತಲುಪಬೇಕು. ಹಾಗೆ ಆಗ್ಲಿ ಮಹಾರಾಜರೇ. ನಿಮ್ಮ ಆಜ್ಞೆಯನ್ನ ಸಂಪೂರ್ಣವಾಗಿ ಪಾಲಿಸೋ ವ್ಯವಸ್ಥೆ ಮಾಡ್ತೀನಿ. ಇನ್ನೊಂದು ಮಾತು ಮಂತ್ರಿಗಳೇ, ಪಂಡಿತ ರಾಮಕೃಷ್ಣರ ಬುದ್ಧಿಯ ಮಡಿಕೆ ಹಾಗೂ ಇವರ ಈ ಚಿನ್ನದ ಕಳಶ ಇವೆರಡೂ ರಾಜ್ಯದೆಲ್ಲೆಡೆ ಪ್ರದರ್ಶಿತವಾಗಲಿ. ಇಡೀ ವಿಜಯನಗರದ ರಾಜ್ಯಕ್ಕೆ ಗೊತ್ತಾಗಲಿ ಪಂಡಿತ ರಾಮಕೃಷ್ಣರು ಎಷ್ಟು ಚತುರರು ಹಾಗೂ ಬುದ್ಧಿಶಾಲಿ ಎಂದು. ಇಲ್ಲಿ ಬುದ್ಧಿ ಸಿಗುತ್ತಂತೆ. ಹೇಳ್ತಿದ್ದಾರೆ, ಅದಕ್ಕೆ ನಾನು ಬಂದಿದ್ದೀನಿ. ಹೇ ಭಗವಂತ, ಮನೆ ಮುಂದೆ ಯಾಕೆ ಇಷ್ಟೊಂದು ಜನ ಇದ್ದಾರೆ? ಆ ಮನೆಗೆ ಏನಾದ್ರೂ ಆಯ್ತಾ ಏನು? ಎಷ್ಟೊತ್ತಾಗ್ತದೆ? ನನಗೊಂದು ಬೇಕು. ಎತ್ಕೊಳ್ಳಿ ಎತ್ಕೊಳ್ಳಿ, ಬುದ್ಧಿಯಿಂದ ತುಂಬಿರೋ ಮಡಕೆ ಎತ್ಕೊಳ್ಳಿ. ಶಾಂತಿ ಶಾಂತಿ, ಎಲ್ಲರಿಗೂ ಸಿಗುತ್ತೆ. ಅಯ್ಯೋ, ಇವರೆಲ್ಲ ಇಲ್ಲಿ ತಮಾಷೆ ಮಾಡ್ತಿದಾರಲ್ಲ, ಈಗೇನ್ ಮಾಡ್ಲಿ? ಎತ್ಕೊಳ್ಳಿ ಎತ್ಕೊಳ್ಳಿ, ಇಂಥ ಸೋಂಬೇರಿ ಬುದ್ಧಿ ಯಾರಿಗೂ ಸಿಗಲ್ಲ. ಯಾರ್ ಮಾತು ಕೇಳಲ್ಲ, ಯಾವ ಕೆಲಸನೂ ಮಾಡಲ್ಲ. ಇಂಥ ಸೋಮಾರಿ ಮೈಗಳ ಬುದ್ಧಿ ಯಾರಿಗೂ ಸಿಗಲ್ಲ. ಎತ್ಕೊಳ್ಳಿ ಎತ್ಕೊಳ್ಳಿ. ಏನ್ ಹೇಳ್ತಾ ಇದೀಯೇ? ತಪ್ಪಾಗ್ಬಿಡ್ತಮ್ಮ. ನಾನೇನ್ ಹೇಳ್ತೀನೋ ಅದನ್ನೇ ಹೇಳು. ಹಾ. ಅಯ್ಯೋ, ಯಾಕೆ ಹಿಂಗ್ ತಳ್ತಾ ಇದೀಯಾ? ಬುದ್ಧಿಯಿಂದ ತುಂಬಿರೋ ಮಡಿಕೆ ಬೇಕು ಅಂದ್ರೆ ಸ್ವಲ್ಪ ಹೊತ್ತು ಕಾಯಿ ನೀನು. ಎತ್ಕೊಳ್ಳಿ ಎತ್ಕೊಳ್ಳಿ, ಇಂಥ ವಿಲಕ್ಷಣ ಬುದ್ಧಿ ಸಾವಿನ ದೌಡೆಯಿಂದ ನಿಮ್ಮನ್ನ ಆಚೆ ಎಳ್ಕೊಂಡ್ ಬರುತ್ತೆ. ಆನೆ ಕಾಲ್ ಕೂಡ ನಿಮ್ಮನ್ನ ತುಳಿಯಕ್ಕಾಗಲ್ಲ. ರಾಜರ ಸೆರೆಮನೆಯಿಂದ ಕೂಡ ತಪ್ಪಿಸ್ಕೊಂಡ್ ಬಂದಿರುವಂತಹ ಬುದ್ಧಿ, ಕಲ್ಲು ಶಿಕ್ಷೆ ಕೂಡ ಸಾಯಿಸಕ್ಕಾಗದೇ ಇರುವಂತ ಬುದ್ಧಿ, ಗಾಳಿಯಷ್ಟು ವೇಗ ಇರೋ ಬುದ್ಧಿ, ತಲೆ ಒಳಗಡೆ ಬಂದ್ರೂ ಕೂಡ ಅದನ್ನ ಹಿಡ್ಕೊಳಕ್ ಆಗಲ್ಲ. ಎತ್ಕೊಳ್ಳಿ, ಇಂಥ ಚತುರ ಬುದ್ಧಿ ಇರುವಂತ ಮಡಕೆನ ಎತ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಏನ್ ನನ್ ಬುದ್ಧಿನೆಲ್ಲ ಇವ್ರ ಮುಂದೆಲ್ಲ ಹರಾಜ್ ಹಾಕ್ತಾ ಇದ್ದೀರಾ? ನನ್ ಬುದ್ಧಿ ಏನ್ ಮಾಡ್ತು ನಿಮ್ಗೆ? ನಿನಗಿರೋ ಬುದ್ಧಿಯಿಂದ ಲಾಭ ಪಡ್ಕೊಳಕ್ ನೋಡ್ತಾ ಇದೀವಿ. ಏನ್ ಲಾಭ? ಏನ್ ಲಾಭ? ನಾನೆಲ್ಲ ಅಮ್ಮ ಹೇಳ್ತಿದ್ದಾರೆ, ನಿನ್ ಬುದ್ಧಿ ಲಾಭ ಎಲ್ಲರಿಗೂ ಸಿಗ್ಬೇಕು ಅಂತ. ನನಗೆ ಬುದ್ಧಿಯಿಂದ ತುಂಬಿರೋ 2 ಮಡಿಕೆ ಬೇಕು. ಕೊಡಿ ಕೊಡಿ, 40 ಚಿನ್ನ ನಾಣ್ಯ ಕೊಡಿ. ನಿಲ್ಸ್ಬಿಡು. ಇದನ್ನೆಲ್ಲ ಇಲ್ಲೇ ಬಿಟ್ಟು ನಾನು ಹೋಗೋ ವ್ಯವಸ್ಥೆ ಮಾಡು. ನನಗೆ ತಾಲಿಕೋಟೆ ಸುಲ್ತಾನನಿಂದ ಆಮಂತ್ರಣ ಬಂದಿದೆ. ನಾನು ಈಗಲೇ ಹೋಗ್ಬೇಕು. ಯಾವಾಗ? ಎಲ್ಲಿ? ಅಯ್ಯೋ, ನಾನು ಇದನ್ನೆಲ್ಲ ಇಲ್ಲ ಹೇಳ್ಬೇಕಾ? ಇದನ್ನೆಲ್ಲ ಬಿಟ್ಟು ಒಳಗಡೆ ನಡಿ. ಆಚಾರ್ಯರ ಜೊತೆ ಸಂಜೆ ನಾನು ಹೊರಡಬೇಕು. ಪಂಡಿತ ರಾಮಕೃಷ್ಣ, ನೀನವತ್ತು ನನ್ನ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಿದಿದ್ದೆ. ನೀನ್ ಮರಿಬಹುದು, ಆದ್ರೆ ನಾನ್ ಮರೆಯಲ್ಲ. ಈಗ ನಿನ್ನ ಕೆಟ್ಟ ಸಮಯ ಶುರುವಾಗಿದೆ. ಸರಿ, ನೀ ಚಿಂತೆ ಮಾಡ್ಬೇಡ, ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಹೋಗು ಹೋಗು, ಬರ್ತೀವಿ. ಬೇಗ ಬಾ. ನನಗ್ಯಾಕೆ ಈ ರೀತಿ ವಿಚಿತ್ರವಾಗಿ ಅನುಭವ ಆಗ್ತಿದೆ? ಏನ್ ಹೇಳಿ ದಣಿ, ಈಗ ಪಲ್ಲಕ್ಕಿ ಎತ್ತವನೇ ಪಲ್ಲಕ್ಕಿನ ಬಿಟ್ಟು ಓಡ್ ಹೋದ. ಅಯ್ಯೋ, ಈ ಮುದುಕ ಎಷ್ಟು ತಿಂದು ತಿಂದು ದಪ್ಪ ಆಗಿದ್ದಾನೆ ಅಂತ ಅಂದ್ರೆ ಪಲ್ಲಕ್ಕಿ ಎತ್ತವನೇ ಹೆದರ್ಕೊಂಡು ಓಡೋದ. ಆ ಮಂಗ್ಳೂ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ರೂ ಕೂಡ ಖಂಡಿತವಾಗ್ಲೂ ಓಡ್ ಹೋಗ್ತಿದ್ರು. ಈ ಮುದುಕನ್ ಪಲ್ಲಕ್ಕಿ ಎತ್ತಬೇಕು ಅಂತ ಯಾರಾದ್ರೂ ಅವ್ರ ಪ್ರಾಣನ ತ್ಯಾಗ ಮಾಡೋದಿಕ್ಕಾಗತ್ತಾ? ಈಗ ಮಾಡ್ಬೇಕಾದ್ರೂ ಏನ್ ಮಾಡಕ್ಕಾಗತ್ತೆ? ಗುರುಗಳ ಭಾರವಾದ ಪಲ್ಲಕ್ಕಿನ ನಾವೆತ್ಕೊಳಕ್ ಆಗೋದಿಲ್ಲ. ಮತ್ತೆ ಗುರುಗಳ ಹೆಸರಲ್ಲಿ ಇಷ್ಟೊಂದು ಭಯ ತುಂಬಿದೆ ಸಂಪೂರ್ಣ ನಗರದಲ್ಲಿ ಅಂದ್ರೆ ಯಾರವರ ಹೆಸರು ಕೇಳ್ತಾರೋ ಉಲ್ಟಾ ಕಾಲಲ್ಲಿ ಓಡೋಗ್ಬಿಡ್ತಾರೆ. ಈಗ ಪಲ್ಲಕ್ಕಿ ಎತ್ತಕ್ಕೆ ಯಾರಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ?
ಈ ಪ್ರಶ್ನೆ ನನಗೂ ಕೂಡ ಚಿಂತೆ ಕಾಡ್ತಿದೆ. ಏನ್ ಮಾಡೋದು ಅಂತ. ಪ್ರಣಾಮಗಳು. ಪ್ರಣಾಮಗಳು. ನನಗೆ ಏನು ಕೆಲಸ ಇಲ್ಲ. ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ನನ್ಗೇನಾದ್ರೂ ಕೆಲಸ ಸಿಗ್ಬೋದಾ? ನೋಡು ಬಂದ, ಇವನಿಗೆ ಕೆಲಸ ಬೇಕು ಮತ್ ನಮ್ಗೊಂದು ಕುರಿ ಬೇಕು. ಅದು ಸಿಕ್ಬಿಡ್ತು. ಒಂದ್ ಕೆಲ್ಸ ಮಾಡೋಣ, ಗುರುಗಳ ಕೆಲ್ಸ ನಾವ್ ಮಾಡೋಣ, ನಮ್ ಕೆಲ್ಸನ ಇವನ್ ಮಾಡ್ತಾನೆ. ಕೆಲ್ಸ ಬದಲಾಯಿಸ್ಕೊಳ್ಳೋಣ. ಸರಿ ಸರಿ, ಕೆಲ್ಸ ಮಾಡೋದಿಕ್ಕೆ ನಾಳೆ ನೀನು ಬಂದ್ಬಿಡು. ಧನ್ಯವಾದ, ತುಂಬಾ ಧನ್ಯವಾದ ಗುರುಗಳೇ. ಖುಷಿಯಾಗಿರೋ. ಚೆನ್ನಾಗಿರೋ ಚೆನ್ನಾಗಿರೋ. ಹೋಗು ಹೋಗು ಹೋಗು. ಕುರಿ ಸಿಕ್ಬಿಡ್ತು. ನೋಡು ರಾಮಕೃಷ್ಣ, ಇನ್ ಮುಂದೆ ನಾನು ನಿನ್ ಸುತ್ತಮುತ್ತಲೇ ಇರ್ತೀನಿ. ಈಗ ನನ್ನ ಗಮನ ಯಾವಾಗ್ಲೂ ನಿನ್ನ ಮೇಲೆ ಇರುತ್ತೆ. ಅವಕಾಶ ಸಿಕ್ತಿದ್ದ ಹಾಗೆ ನನ್ನ ಅವಮಾನದ ಸೇಡನ್ನು ಖಂಡಿತವಾಗ್ಲೂ ತೀರಿಸ್ಕೊಳ್ತೀನಿ. ಸುಲ್ತಾನ ಸಂಶುದ್ದೀನ್ ಜಫರ್ ಖಾನ್ರ ಹೆಸರಿನಲ್ಲಿ ನಮ್ಮ ಈ ರಾಜ್ಯದ ಸಂದೇಶವಿದೆ. ನೀವು ಅಲ್ಲಿ ತಲುಪುತ್ತಿದ್ದಂತೆ ಅವರಿಗೆ ನೀಡಬೇಕು. ಸರಿ ಮಹಾಪ್ರಭು, ಖಂಡಿತವಾಗ್ಲು. ಈ ರಾಜಚಿಹ್ನೆ ಇರುವ ರಾಜಪತ್ರ ನಿಮ್ಮ ಪರಿಚಯ ಸ್ಪಷ್ಟ ಮಾಡುತ್ತದೆ. ಮಂತ್ರಿಗಳೇ, ಯಾವ ವಸ್ತುಗಳನ್ನು ಮರೀದೆ ಖಂಡಿತ ತರಿಸ್ಬೇಕು. 4 ಚಿನ್ನದ ಬಳೆಗಳು, ರತ್ನ ಖಚಿತವಾದದ್ದು. 10 ಕಾಂಜೀವರಂ ಸೀರೆಗಳು, ಬಂಗಾರದ ಜರಿ ಇರೋಂಥದ್ದು. ಮತ್ತೆ ಕಾಲ್ಗೆಜ್ಜೆ, ಸಿಂಧೂರದ ಡಬ್ಬಿ, ತಲೆಗೆ ಸಿಂಧೂರ ಪಟ್ಟಿ, ಹಸ್ತಾಕ್ಷರ ಮಹಾರಾಣಿ ಚಿನ್ನಾದೇವಿ. ಪಂಡಿತ ರಾಮಕೃಷ್ಣ, ಇದೆಲ್ಲವನ್ನು ಖಂಡಿತವಾಗಿ ತೆಗೆದುಕೊಂಡು ಬನ್ನಿ. ಇದು ರಾಜಪತ್ರವಲ್ಲ, ಚಿನ್ನಾದೇವಿಯವರ ಆದೇಶ. ಸರಿ ಸರಿ ಮಹಾಪ್ರಭು, ಖಂಡಿತವಾಗ್ಲು. ಈ ಆದೇಶ ರಾಜ್ಯದ ಆದೇಶಕ್ಕಿಂತ ಮುಖ್ಯವಾಗಿದೆ. ಹಾಗೂ ನೀವು ರಾಜಪತ್ರ ತೆಗೆದುಕೊಂಡು ಬನ್ನಿ ಶೀಘ್ರವಾಗಿ. ಮಂತ್ರಿಗಳೇ, ಈಗ ಈ ರಾಜಪತ್ರವನ್ನು ಓದಿ. ಮಹಾರಾಣಿ ಚಿನ್ನಾದೇವಿ ಏನೆಲ್ಲ ತರಿಸ್ತಾ ಇದ್ದಾರೋ ಅದೆಲ್ಲ ನನಗೂ ಬೇಕು. ಆದ್ರೆ ಅದರ ಸಂಖ್ಯೆ ದುಪ್ಪಟ್ಟಾಗಿರ್ಬೇಕು. ಜೊತೆಗೆ ಇನ್ನೊಂದು ಸೂಚನೆ ಇದೆ, ಅದು ಅವಶ್ಯಕವಾಗಿದೆ. ಮಹಾರಾಣಿ ತಿರುಮಲಾಂಬ. ಇದು ಏನು ಅಪಹಾಸ್ಯ? ಕ್ಷಮೆ ಇರ್ಲಿ ಮಹಾರಾಜ್ರೆ, ಇಬ್ರು ಮಹಾರಾಣಿಯರು ನನಗೆ ಸೂಚನೆ ನೀಡಿದ್ರು, ಮತ್ತದನ್ನ ಇಲ್ಲಿ ತರೋದಕ್ಕೆ ಆಜ್ಞೆ ಮಾಡಿದ್ರು. ಏನ್ ಮಾಡ್ಲಿ ಮಹಾರಾಜ್ರೆ, ತರಲೇಬೇಕಾಯ್ತು. ಆ ರಾಜಪತ್ರವೆಲ್ಲಿದೆ? ನಾವು ನಿಮಗೆ ಕೊಟ್ಟ ಪತ್ರ ಅದೆಲ್ಲಿದೆ? ಅದನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಓದುವ ಅವಶ್ಯಕತೆ ಇಲ್ಲ ಮಂತ್ರಿಗಳೇ. ಇದು ನಾವು ಸ್ವತಃ ನಮ್ಮ ಕೈಯಲ್ಲೇ ಬರೆದದ್ದು. ಇದರಲ್ಲೇನಿದೆ ಎಂದರೆ, ನೀವಿಬ್ಬರು ವಿಜಯನಗರ ರಾಜ್ಯದ ಸನ್ಮಾನಿತ ಸದಸ್ಯರೆಂದು ಹಾಗೂ ನಿಮ್ಮನ್ನು ಗೌರವದಿಂದ ಸನ್ಮಾನಿಸಬೇಕು ಎಂದು, ಹಾಗೂ ಕಾರ್ಯವು ಮುಗಿಯುತ್ತಿದ್ದಂತೆಯೇ ವಿಜಯನಗರಕ್ಕೆ ನಿಮ್ಮನ್ನು ಕಳುಹಿಸಬೇಕು ಎಂದು. ಪಂಡಿತ ರಾಮಕೃಷ್ಣ, ನಾಳೆ ಪ್ರಾತಃ ಕಾಲ ನೀವು ನಮ್ಮ ನಿವಾಸದ ಬಳಿ ಬಂದ್ಬಿಡಿ. ನಾವು ಅಲ್ಲಿಂದಲೇ ಸುಲ್ತಾನ್ ಶಂಶುದ್ದೀನ್ ಜಫರ್ ಅವರ ರಾಜ್ಯಕ್ಕೆ ಪ್ರಯಾಣವನ್ನ ಶುರು ಮಾಡೋಣ. ಸರಿ ಗುರುವರ್ಯ. ನಿಮ್ಮ ಯಾತ್ರೆ ಶುಭವಾಗಲಿ ಎಂದು ಆಶಿಸುತ್ತೇವೆ, ಹಾಗೂ ಮತ್ತೆ ಕುಶಲವಾಗಿ ಹಿಂತಿರುಗುವ ಪ್ರತೀಕ್ಷೆ ಮಾಡುತ್ತೇವೆ. ಆಗಲಿ ಮಹಾರಾಜರೇ. ಧನ್ಯವಾದ ಮಹಾಪ್ರಭು. ರಾಜಪತ್ರವು ಮೂರ್ಖ, ಅಜ್ಞಾನಿ, ನಿನ್ಗಿಂತ ದೊಡ್ಡವರ ಸನ್ಮಾನ ಮಾಡಕ್ ಗೊತ್ತಿಲ್ವಾ ನಿನ್ಗೆ? ಇದು ನಮ್ಮ ಸ್ಥಾನವು. ಹೋಗೋ, ಮುಂದೆ ಹೋಗೋ, ಹಿಂದೆ ನಾವು ಸಂಭಾಳಿಸ್ತೀವಿ. ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಕ್ಷಮಿಸಿ. ಸರಿ, ಮುಂದೆ ಹೋಗೋ. ಕ್ಷಮಿಸಿ ಗುರುಗಳೇ. ಸರಿ ಸರಿ, ನಮ್ಮ ಗುರುಗಳ ಭಾರವಾದ ಪಲ್ಲಕ್ಕಿನ ಎತ್ಬಿಟ್ಟಾಗ ನಿನ್ನ ಸ್ವಂಟ 2-3 ಸಲ ಹಿಡ್ಕೋಬಹುದು. ಆಗ ನಿನಗೆ ಸರಿಯಾಗಿ ಅಭ್ಯಾಸ ಆಗತ್ತೆ ಪಲ್ಲಕ್ಕಿನ ಹೇಗೆ ಎತ್ಬೇಕು ಅಂತ. ಬಾ ಬಾ ಬಾ, ಈ ಕಡೆ ಬಾ, ಕೆಲಸ ಶುರು ಮಾಡು. ನೋಡು, ಅಲ್ಲಿ ಸ್ವಚ್ಛ ಮಾಡು. ಅಲ್ಲಿ ಅಲ್ಲಿ ಅಲ್ಲಿ. ಇದು ನಮ್ಮ ಗುರುಗಳ ಪಲ್ಲಕ್ಕಿ. ಏನಿದು? ಇಡೀ ಜೀವನದ ಆರತಿಯನ್ನ ಇವತ್ತೇ ತೆಗೆದು ಬಿಡ್ತೀಯ ನೀನು? ಸ್ವಾಮಿ, ನೀವು ಆದೇಶ ಮಾಡಿದ್ರೆ ಅದನ್ನು ಕೂಡ ಮಾಡ್ತೀನಿ. ಶಿವ 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 ಶಿವ. ಇವಳ ಹತ್ರ ವ್ಯಂಗ್ಯ ಬಾಣವೂ ಸಹ ಪ್ರಭಾವವನ್ನೇ ಬೀರೋದಿಲ್ಲ. ಆಯ್ತು, ಈಗ ಸಾಕ್ ಮಾಡು. ಸಂಪೂರ್ಣ ರಾತ್ರಿ ಒಂದು ಕ್ಷಣವೂ ವಿಶ್ರಾಂತಿ ಮಾಡೋದಕ್ಕೆ ಬಿಟ್ಟಿಲ್ಲ ನೀನು. ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆರತಿ ಮೇಲೆ ಆರತಿ, ಆರತಿ ಮೇಲೆ ಆರತಿ, ಆರತಿ ಮೇಲೆ ಆರತಿನೇ ಮಾಡ್ತಾ ಇದ್ದಲ್ಲ ನೀನು. ನನ್ನ ತಲೆಯೆಲ್ಲಾ ಸುತ್ತಾ ಇದೆ ಮಾರಾಯ್ತಿ. ಸ್ವಾಮಿ, ನೀವು ಮನೆಯಿಂದ ದೂರ ಬೇರೆ ರಾಜ್ಯಕ್ಕೆ ಹೋಗ್ತಿದ್ದೀರಾ.
ನಿಮ್ಮ ಅನುಪಸ್ಥಿತಿಯಲ್ಲಿ ನಾನು ಒಬ್ಳೆ ಇಲ್ಲಿ ಹೇಗಿರೋದು? ಅಯ್ಯೋ ದೇವ್ರೇ, ಏನು ಮಾಡ್ಲಿ ಉಳ್ಳಿಟ್ಟು, ಏನು ಮಾಡ್ಲಿ? ಆಶೀರ್ವಾದ ಮಾಡಿ ಗುರುಗಳೇ. ಯಾರು ನೀನು? ಗುರುಗಳೇ, ಇವನು ನಿಮ್ಮ ಹೊಸ ಸೇವಕ. ಇವನನ್ನು ನಾವು ಇವತ್ತಿಂದ ನಿಮ್ಮ ಸೇವೆಗಾಗಿ ನೇಮಕ ಮಾಡಿದೀವಿ. ಇವನು ಅದೇ ಸೇವಕ, ನಿಮ್ಮ ಹತ್ರ ನಾವು ಹೇಳಿದ್ವಲ್ಲ. ಸರಿ ಸರಿ, ಮೊದಲನೇದಾಗಿ ನಿನ್ನ ಕೆಲಸವನ್ನ ಸರಿಯಾಗಿ ಮಾಡೋದನ್ನ ಕಲೆ, ಇಲ್ಲಾಂದ್ರೆ ಕಪಾಳಕ್ಕೆ ಬೀಸಿ ಬೀಸಿ ಕಲಿಸ್ತೀವಿ. ಅಯ್ಯೋ ಗುರುಗಳೇ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಕಪಾಳಕ್ಕೆ ಹೊಡ್ಸ್ಕೊಳ್ಳೋದನ್ನ ನಾವು ನಿಮ್ಮಿಂದ ಚೆನ್ನಾಗಿ ಕಲ್ತಿದೀವಿ. ಮುಖ್ಯವಾಗಿ ನಾನು ಒಬ್ಬ. ಈ ಕೆಲಸನ ನಾವೇ ಸ್ವತಃ ನೋಡ್ಕೋತೀವಿ. ಇವನು ನಾವ್ ಏನ್ ಹೇಳ್ತೀವೋ ಹಾಗೆ ಮಾಡ್ತಾನೆ. ಮಾಡ್ತೀಯ ತಾನೇ? ಹೌದು ಗುರುಗಳೇ, ನೀವು ನನ್ನ ಸ್ವಾಮಿಗಳು. ನಾವು ಇವನು ಸ್ವಾಮಿ. ಈ ರಾಮಕೃಷ್ಣ ಎಲ್ಲಿ ಹೋದ ಕಾಣಿಸ್ತಾನೆ ಇಲ್ವಲ್ಲ? ನಾನು ಕೂಡ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ 2 ಕಣ್ಣುಗಳು ನಿನ್ನನ್ನು ನೋಡಲು ಕಾತುರದಿಂದ ಕಾಯ್ತಾ ಇದೆ ರಾಮ. ಅಮ್ಮ, ಶಾರದಾ, ಅಯ್ಯೋ ಎಲ್ಲಿದ್ದೀರಾ? ಬೇಗ ಮಾಡಿ, ನಾನು ಹೊರಡ್ಬೇಕು. ಮೊಸರು ಸಕ್ಕರೆ ತಿನ್ನಿಸ್ತೀನಿ ಅಂತ ಹೇಳಿ 1 ಪ್ರಹಾರದಿಂದ ಕಾಯಿಸ್ತಾ ಇದ್ದೀರಾ. ಇರು ಇರು, ಒಂದ್ ಸ್ವಲ್ಪ ಹೊತ್ತಿರು, ಇನ್ನೇನ್ ತರ್ತಾ ಇದ್ದೀನಿ, ಆಯ್ತಾ? ತಗೊಂಡ್ ಬರ್ತಿದ್ದೀನಿ ಅಂದ್ರೆ ಏನ್ ಅರ್ಥ? ಮೊಸರು ಸಕ್ಕರೆ ತಿನ್ನಿಸ್ಬೇಕು ಅಂತ ಮೊಸರನ್ನ ಹೆಪ್ಪಾಗ್ತಿದ್ಯಾ? ತಗೋ ಬರ್ತಿದ್ದೀನಿ ಅಂತ ಹೇಳಿ 1 ಪ್ರಹಾರ ಆಗೋಯ್ತು. ಅಯ್ಯೋ ಬೇಗ ಮಾಡಿ, ನನಗೆ ವಿಳಂಬ ಆಗ್ತಾ ಇದೆ. ಶೀಘ್ರತೆ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಕಾಯ್ಕೊಂಡ್ ಕೂತಿದ್ಯಾ ಅಲ್ವಾ? ಸುಲ್ತಾನರ ಆದಿತ್ಯಕ್ಕೋಸ್ಕರ ಸ್ವಾಗತ ಸತ್ಕಾರ ಮಾಡಿಸ್ಕೋಬೇಕಲ್ಲ. ನರ್ತಕಿಯರ ನೃತ್ಯದ ಆನಂದ ಕೂಡ ತಗೋಬೇಕಲ್ಲ. ಅಮ್ಮ, ನಾನೇ ಹೇಳಿದ್ದು ಎಲ್ಲ ಅರ್ಥ ಆಗುತ್ತೆ ನನಗೆ. ಇಲ್ಲಾಂದ್ರೆ ನನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ? ಅಯ್ಯೋ, ನಾನಲ್ಲಿ ರಾಜಕೀಯ ವಿಷಯವಾಗಿ ಹೋಗ್ತಾ ಇದ್ದೀನಿ, ಯಾವುದೇ ಮನೋರಂಜನೆ ನೋಡೋದಕ್ಕಲ್ಲ. ಅದು ಅಲ್ಲದೆ ಅವರು ಒಬ್ಬ ವ್ಯಕ್ತಿಗೆ ಮಾತ್ರ ಆಮಂತ್ರಣ ಕೊಟ್ಟಿರೋದು, ಇಡೀ ಪರಿವಾರಕ್ಕಲ್ಲ. ಅಯ್ಯೋ ಬೇಗ ಮಾಡಿ, ತಡ ಆಗ್ತಿದೆ. ಅಮ್ಮ, ನಿನ್ನ ಮಗನ ಮೇಲೆ ಸ್ವಲ್ಪ ಗಮನ ಕೊಡ್ರಿ. ಈ ಪಂಡಿತ ರಾಮಕೃಷ್ಣನ ನಡವಳಿಕೆ ಯಾಕೋ ಸರಿ ಅನ್ಸಕತ್ತಿಲ್ಲ. ಅಲ್ಲಿ ನರ್ತಕಿಯರ್ ಇರ್ಬೋದು, ಮತ್ತೆ ಅಲ್ಲಿ ಕಾವಲ ಮಾಡೋದಕ್ಕೆ ನೀವು ಇರೋದಿಲ್ಲ, ಶಾರದಾನ ಇರಲ್ಲ, ಮತ್ತೆ ನಾನು ಕೂಡ ಇಲ್ಲಲ್ಲ ಅಲ್ವಾ? ಸುಮ್ನಿರೋ. ಕ್ಷಮ್ಸಿ ಸುಬ್ಬಲಕ್ಷ್ಮಿ ದೇವಿ. ಅಯ್ಯೋ ಸುಬ್ಬಲಕ್ಷ್ಮಿ ಅಲ್ಲಪ್ಪ, ಸುಬ್ಬಲಕ್ಷ್ಮಿ ರಾಮಕೃಷ್ಣ. ಓಹೋ ತಾಯಿ ಸುಬ್ಬಲಕ್ಷ್ಮಿ ದೇವಿ, ಕ್ಷಮ್ಸಿ ನನ್ನನ್ನ. ಬೆಂಕಿಲಿ ತುಪ್ಪ ಸುರಿಬೇಡಿ, ಈಗಷ್ಟೇ ಬೆಂಕಿ ಉರಿತಾ ಇದೆ ಇಲ್ಲಿ, ಸಾಕ್ ನಿಲ್ಸಿ. ಅದನ್ನ ಹೇಳಾಕತ್ತೀನಿ, ಅವರಲ್ಲಿ ಬೆಂಕಿ ಭಗ ಭಗ ಅಂತ ಉರಿಯಾಕತ್ತೈತಿ. ಶಾರದಾ, ನಾನು ಅಲ್ಲಿಂದ ಬರ್ಬೇಕಾದ್ರೆ ನಿನಗೆ ರಸ್ತೆ ಬದಿಲಿರೋ ಎಲ್ಲ ಒಳ್ಳೊಳ್ಳೆ ಉಡುಗೊರೆಗಳನ್ನ ತರ್ತೀನಿ, ಸರಿನಾ? ಮತ್ತೆ ನನ್ಗೆ? ಹಾ ನಿನಗೂ ಕೂಡ. ಅಮ್ಮ, ನಿನಗೂ ಕೂಡ ತರ್ತೀನಿ. ಎಲ್ಲರಿಗೂ ಏನಾದ್ರೂ ಒಂದ್ ತಗೋ ಬರ್ತೀನಿ. ನನ್ನನ್ನ ಇಲ್ಲಿಂದ ಹೋಗೋದಕ್ ಬಿಡಿ ಮೊದ್ಲು. ಇವ್ರೆಲ್ಲಿ ಹೋದ್ರು? ಎತ್ಕೋ. ಇದೇನಿದು? ಸಾಮಗ್ರಿಗಳ ಸೂಚಿ. ನಾವ್ ಎಷ್ಟು ಬರ್ತಿದೀವೋ ಅಷ್ಟು ತಂದ್ರೆ ಸಾಕು. ತಗೋ. ಇಷ್ಟೇನಾ? ಇದು ನನ್ ಚೀಟಿ, ಇದು ಚಿಕ್ಕದಾಗಿದೆ. ಅಮ್ಮ, ನಿನ್ ಚೀಟಿ ಇಲ್ವಾ? ಚಿಕ್ಕದಾ? ನೋಡಿದ್ಯಾ? ಇದು ಚಿಕ್ಕದಾ? ನಾನು ಪ್ರವಾಸಕ್ಕೆ ಹೋಗ್ತಿಲ್ಲ, ನಾನು ರಾಜಕೀಯ ಕಾರಣಕ್ಕೆ ಹೋಗ್ತಿರೋದು. ಏನು ತೊಂದ್ರೆ ಇಲ್ಲ, ನಾನ್ ತಗೊಂಡ್ ಬರ್ತೀನಿ. ಎಲ್ಲರದು ವಸ್ತುಗಳು ಎಲ್ಲದನ್ನು ಕೂಡ ನಾನು ತಗೊಂಡ್ ಬರ್ತೀನಿ. ತಿನ್ಸು. ನೋಡಿದ್ಯಾ ರಾಮ, ನಿನ್ ಪರಿವಾರದ ಎಲ್ಲಾ ಜನರು ನಿನ್ಕಿಂತ ಬುದ್ಧಿವಂತರು. ಎಲ್ಲಾರು ಅವ್ರವ್ರ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ನಿನ್ನ ಅಷ್ಟು ಸುಲಭವಾಗಿ ಹೊರಡೋದಕ್ ಬಿಡೋದಿಲ್ಲ, ಪೂರ್ತಿ ತಯಾರಿ ಮಾಡ್ಬಿಟ್ಟೆ ಕಳಿಸ್ತಾರೆ. ಹಾ ಬಂದು, ನಾನಿನ್ನು ಕೆಲ್ಸಕ್ಕೆ ಹೊರಡ್ಲೇ ಇಲ್ಲ, ಅಷ್ಟ್ರಲ್ಲೇ ಇವ್ರಿಗೆ ನನಗ್ ದೊಡ್ಡ ಕೆಲ್ಸನೇ ಕೊಟ್ಬಿಟ್ರು. ಇದೇ ನನ್ನ ಕುಟುಂಬ, ಅದಕ್ ನೀನ್ ಹೇಳ್ತಿದ್ಯಾ ಭಾಗ್ಯ ಅಂತ. ಅಯ್ಯೋ ಸರಿ ಬಿಡು, ಹೊರಡೋಣ. ಯಾವ ವ್ಯಕ್ತಿ ಸಮಯದ ಪರಿಪಾಲನೆಯನ್ನು ಮಾಡೋದಿಲ್ವೋ ಅವನಿಗೆ ಎಲ್ಲ ರೀತಿಯ ಅನಿಷ್ಟಗಳೇ ಆಗೋದು. ಗುರುಗಳೇ, ಒಂದು ಮಾತು ಹೇಳ. ಪಂಡಿತ ರಾಮಕೃಷ್ಣ ಸಮಯಕ್ಕಿಂತ ತುಂಬಾ ಮುಂದೆ ಹೋಗ್ತಿರ್ತಾನೆ, ಮತ್ತೆ ನಿಮ್ಮ ಸಮಯನೂ ಕೂಡ ಹಾಳು ಮಾಡ್ತಾನೆ. ಹಾ ಗುರುಗಳೇ, ಬಂದೆ. ಹೇಳಿ ಗುರುಗಳೇ. ದಡ್ಡ ನನ್ನ ಮಗನೇ, ಸ್ವಲ್ಪ ಸಮಯದವರೆಗೆ ನಿನ್ನ ಬಾಯಿ ಮುಚ್ಚೋದಕ್ಕಾಗೋದಿಲ್ವ ನಿನಗೆ? ಹೋಗೋ ಕೆಲಸ ನೋಡ್ಕೋ ಹೋಗಿ ನಿಂದು. ಆಗ್ಲಿ ಗುರುಗಳೇ. ಪ್ರಣಾಮಗಳು ಗುರುವರ್ಯ. ಬನ್ನಿ ಪಂಡಿತ ರಾಮಕೃಷ್ಣ, ಇದೇನೇ ಸಮಯ ಬರೋದು ನೀವು?
ನೀನು ನಮ್ಮಂತ ಮಹಾಜ್ಞಾನಿ ರಾಜಗುರುಗಳಿಗೆ ಕಾಯುವಂತೆ ಮಾಡ್ತೀಯಾ? ನಮ್ಮ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ತಾ ಇದ್ದೀರಾ ನೀವು. ಕ್ಷಮಿಸಿ ಆಚಾರ್ಯರೇ, ಕ್ಷಮಿಸಿ. ಅದ್ ನನ್ ಮನೆಯವರು ಮೊಸರು ಮತ್ತೆ ಸಕ್ಕರೆ ತಿನ್ಸೋದ್ರಲ್ಲಿ ತಡ ಮಾಡ್ಬಿಟ್ರು, ಅದಕ್ಕೆ ಬರೋದಕ್ಕೆ ತಡ ಆಯ್ತು. ನಿಮ್ಮ ತಲೆ ತುಂಬಾ ಬರೀ ಮೊಸರೇ ತುಂಬಿದ್ಯಾ ರಾಮಕೃಷ್ಣ? ಹೌದು ಹೌದು, ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಾವೀಗ ಹೊರಡ್ಲೇಬೇಕು, ಯಾಕೆಂದ್ರೆ ಸಮಯ ಆಗ್ತಾ ಇದೆ. ನಡೀರಿ, ನಿಮಗಾಗಿ ಅಶ್ವಾಸಹ ಸಿದ್ಧವಾಗಿ ನಿಂತಿದೆ. ಹೋಗಿ ಕೂತ್ಕೊಳ್ಳಿ, ಹೋಗಿ ಅದ್ರ ಮೇಲೆ. ನಾನು ಪಲ್ಲಕ್ಕಿಲ್ ಬರ್ತೀನಿ, ಮತ್ತೆ ಈ ಕತ್ತೆಗಳು ಆ ಪಲ್ಲಕ್ಕಿನ ಎತ್ಕೊಂಡ್ ಬರ್ತವೆ. ಸರಿ ಆಚಾರ್ಯರೇ, ಮಾರ್ಗ ತುಂಬಾ ದೂರ ಇದೆ, ನಾವೀಗ್ಲೇ ಹೊರಡ್ಬೇಕು. ನಾವಂತೂ ಸರಿಯಾದ ಸಮಯಕ್ಕೆ ತಲುಪಬೇಕಲ್ವಾ? ನಡೀರಿ. ಸರಿ ಬನ್ನಿ. ರಾಮಕೃಷ್ಣ, ಈಗೇನೋ ಹೋಗ್ತಾ ಇದೆಯಾ, ಆದ್ರೆ ನೀನ್ ಮತ್ತೆ ವಾಪಸ್ ಬರೋದೇ ಇಲ್ಲ. ಕೊನೆಯದಾಗಿ ನೋಡ್ಕೊ ನಿನ್ನ ಸಂಪೂರ್ಣ ವಿಜಯನಗರವನ್ನ. ಸ್ವಾಮಿ, ಮತ್ತೆ ಬಂದಲ್ಲ ಸ್ವಾಮಿ, ಕೊನೆದಾಗ ಒಂದ್ಸಾರಿ ನಿಮ್ಗೆ ಆರತಿ ಮಾಡ್ತೀನಿ ಸ್ವಾಮಿ. ಅಯ್ಯೋ ಭಾಗ್ಯವತಿ, ನಾನ್ ತಾಳಿಕೋಟೆಗಷ್ಟೇ ಹೋಗ್ತಿರೋದು, ನಾನೇನ್ ಸ್ವರ್ಗಕ್ಕೆ ಹೋಗ್ತಾ ಇಲ್ಲ. ಶಿವ 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 ಶಿವ, ಶುಭ ಮಾತಾಡಿ ಸ್ವಾಮಿ. ಅಪಶಕುನ ಆಯ್ತು ಸ್ವಾಮಿ, ಘೋರ ಅಪಶಕುನ. ಇವತ್ತು ನಿಮ್ ಯಾತ್ರೆನ ಸ್ಥಗಿತಗೊಳಿಸ್ಬಿಡಿ. ನೀನ್ ಇಷ್ಟು ಜೋರಾಗಿ ಆರತಿ ಮಾಡ್ತಿದ್ರೆ ದೀಪ ಆರೋಗ್ಯ ಏನೇನಾಗುತ್ತೆ? ನೀನ್ ಮಾಡ್ತಿರೋದು ಹೇಗಿದೆ ಅಂದ್ರೆ ಆರತಿ ಮಾಡ್ದಂಗಿಲ್ಲ, ಬೀಸೋ ಕಲ್ಲಲ್ಲಿ ಬೀಸ್ದಂಗಿದೆ. ಗುರುಮಾತಾ, ನೀವು ಚಿಂತೆ ಮಾಡ್ಬೇಡಿ, ಆರತಿನ ಬಿಡಿ, ಆಚಾರ್ಯರಿಗೆ ದೃಷ್ಟಿ ಬೀಳದೆ ಇರೋ ತರ ನೋಡ್ಕೊಳ್ಳಿ. ಅತ್ಯುತ್ತಮ ವಿಚಾರ. ನಿಮ್ ಶತ್ರು ಮಣ್ಣಲ್ಲಿ ಸೇರ್ ಹೋಗ್ಲಿ. ನಡೀರಿ. ಯಾಕೆ ಪಂಡಿತ ರಾಮಕೃಷ್ಣ, ನೋಡಿದ್ರಾ? ನನ್ನ ಜೊತೆ ಇರೋದ್ರಿಂದ ನಿಮಗೂನು ಎಷ್ಟು ಆನಂದದಾಯಕವಾಗಿದೆ ಅಂತ. ಇದೆಲ್ಲ ನಿಮ್ಮ ಕೃಪಾ ದೃಷ್ಟಿ, ಇಲ್ಲ ಅಂದ್ರೆ ನನಗೆಲ್ಲಿದೆ ಯೋಗ್ಯತೆ? ಗುರುವರ್ಯ, ಪರಿಚಯ ಪತ್ರ ಅಂತೂ ನೀವು ಸರಿಯಾಗಿ ಇಟ್ಕೊಂಡಿದ್ದೀರಾ ಅಲ್ವಾ? ಹೌದು ಹೌದು, ಅದು ನನ್ನ ಹತ್ರ ಸುರಕ್ಷಿತವಾಗಿದೆ. ಯಾಕೆ ಅಂದ್ರೆ ಅದು ನಮ್ಮ ಪರಿಚಯ ಪತ್ರ, ಅದು ತುಂಬಾನೇ ಮುಖ್ಯವಾಗಿರೋದು. ಅದು ನನ್ನ ಚೀಲದಲ್ಲಿ ಕೆಳಭಾಗದಲ್ಲಿ ಇಟ್ಟಿದ್ದೀನಿ. ನಾನು ಖುದ್ದಾಗಿ ನನ್ನ ಕೈಗಳಿಂದಾನೇ ನನ್ನ ಪರಿಚಯ ಪತ್ರವನ್ನು ಸುಲ್ತಾನ್ರಿಗೆ ಕೊಡ್ತೀನಿ. ಸರಿ, ಸಿಕ್ಬಿಡ್ತು. ಇವ್ರಿಬ್ರನ್ನ ನರ್ಕ ಕಳಿಸೋ ದಾರಿ ನನಗೆ ಸಿಕ್ಬಿಡ್ತು. ಒಂದು ಸಲ ಆ ಪರಿಚಯ ಪತ್ರ ನನ್ನ ಕೈಗೆ ಸಿಗಲಿ. ಏನು ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ನೇರವಾಗಿ ಯಾಕ್ರೋ ಹೋಗ್ತಾ ಇಲ್ಲ ಮೂರ್ಖರ? ಗುರುಗಳೇ, ಈ ಹೊನೆ ಸರಿಯಾಗಿ ನಡೀತಾ ಇಲ್ಲ, ತುಂಬಾ ಅಂಕುಡೊಂಕಾಗಿ ನಡೀತಾ ಇದ್ದಾನೆ. ನಿಂದೇನ್ ಸೊಂಟನ ಇಲ್ಲ ಬಳ್ಳಿನ ಬಳುಕ್ತಾ ಇದ್ಯಾ? ಒಂದ್ಸರಿ ಆ ಕಡೆ, ಒಂದ್ಸರಿ ಈ ಕಡೆ, ಒಂದ್ಸರಿ ಬಲಕ್ಕೆ, ಒಂದ್ಸರಿ ಎಡಕ್ಕೆ. ಸರಿಯಾಗಿ ಹಿಡ್ಕೋ, ಸರಿಯಾಗಿ ನಡಿ. ಅಯ್ಯೋ, ಅರೆ 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 ಅರೆ, ಅಯ್ಯೋ ಗುರುವಿನ ಗುರುಗಳೇ, ಅಯ್ಯೋ ಗುರುಗಳು ಬಿದ್ದೋದ್ರು. ಗುರುಗಳೇ, ಅಯ್ಯೋ ಗುರುಗಳೇ, ಏನಾಯ್ತು ಗುರುಗಳೇ? ಶಿವ 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 ಶಿವ. ಅಯ್ಯೋ ಆಚಾರ್ಯರೇ, ಆಚಾರ್ಯರೇ, ಎದ್ದೇಳಿ ಎದ್ದೇಳಿ, ಹೇಳಿ ಎದ್ದೇಳಿ, ಹೇಳಿ. ಎದ್ದೇಳಿ 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 ಎದ್ದೇಳಿ, ನೋಡ್ಕೊಂಡು ಹೇಳಿ ಆಚಾರ್ಯರೇ. ನಿಲ್ಲಿ. ಹೇಳಿ ಹೇಳಿ. ಇರೋ ದುಷ್ಟ ರಾಜ, ಗುರು ಮೇಲೆ ಪ್ರಹಾರ ಮಾಡಿದ್ಯಾ ನೀನು? ಶಿವ, ಆಚಾರ್ಯರು ಪ್ರಹಾರ ಮಾಡ್ಲಿಲ್ಲ, ಚಿಕಿತ್ಸೆ. ನಿಮ್ಮ ಸೊಂಟ ಸರಿ ಮಾಡೋದಕ್ಕೆ ಚಿಕಿತ್ಸೆ ಕೊಟ್ಟೆ. ಚಿಕಿತ್ಸೆನಾ? ಸ್ವಲ್ಪ ಸ್ವಲ್ಪ ಆರಾಮಾಗಿದೆ ಈಗ. ಇವರು ನಮ್ಮ ಗುರುಗಳು, ನಾವ್ ಇವ್ರನ್ನ ಸರಿ ಮಾಡ್ತೀವಿ, ನಾವ್ ಇವ್ರನ್ನ ಹೊಡಿತೀವಿ. ಇಲ್ಲ, ನಾನು ಹೊಡಿತೀನಿ. ನಾನು ಇವರ ಪ್ರಿಯ ಶಿಷ್ಯ ಅಲ್ವಾ ಗುರುಗಳೇ? ಹೊಡಿತೀನಿ. ನಾನೇ ಹೊಡಿತೀನಿ. ನಾನು ಹೊಡಿತೀನಿ. ಹೇಳಿ ಗುರುಗಳೇ. ಚಿಕಿತ್ಸೆ ಮಾಡಿದಕ್ಕೆ ಧನ್ಯವಾದ. ಆದ್ರೆ ನಾನು ಮುಂದಕ್ಕೆ ಪ್ರಯಾಣವನ್ನು ಬೆಳೆಸೋಕಾಗಲ್ಲ, ನಾನು ವಿಶ್ರಾಂತಿ ತಗೋಬೇಕು. ಇವನು ಪಾಠ ಕಲಿಸ್ತೀನಿ. ಹೋಗು, ಬೇಗ ಹೋಗು. ನಮ್ಮ ಗುರುಗಳನ್ನೇ ಬೆಳೆಸ್ಬಿಟ್ಟೆ ನೀನು. ನನ್ನನ್ನು ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಅಯ್ಯೋ, ನೀವು ಶಾಂತರಾಗಿ. ಈ ಸಣ್ಣ ಘಟನೆ ಆಗಿದ್ರಿಂದಾಗಿ ಮುಂದೆ ಆಗೋ ದೊಡ್ಡ ಅಪಾಯ ತಪ್ತು ಅಲ್ವಾ? ಇದೊಂದು ಚಿಕ್ಕ ಘಟನೆ, ನಿಜವಾದ ದೊಡ್ಡ ಘಟನೆ ಮುಂದೆ ಬರೋದಿದೆ. ಮತ್ತೆ ಆಚಾರ್ಯರೇ, ನೀವೇನು ಚಿಂತೆ ಮಾಡಬೇಡಿ, ನಿಮ್ ವಿಶ್ರಾಂತಿಗೆ ಎಲ್ಲಾ ವ್ಯವಸ್ಥೆನೂ ಆಗ ಹೋಗುತ್ತೆ. ಇಲ್ಲೇ ಹತ್ರದಲ್ಲಿ ಒಂದು ನದಿ ಇದೆ. ನದಿನಾ? ನಿನಗೆ ಹೇಗೆ ಗೊತ್ತು?
ನಾನು ಈಗಷ್ಟೇ ಒಂದು ಹಕ್ಕಿ ಕೊಕ್ಕಲ್ಲಿ ನೀರ್ ತಗೊಬಂದು ತನ್ನ ಮಕ್ಕಳಿಗೆ ಕುಡ್ಸೋದನ್ನ ನೋಡ್ದೆ. ಒಂದ್ ನದಿ ಇದೆ ಅಂದ್ರೆ ಅದ್ರ ಪಕ್ಕದಲ್ಲಿ ಒಂದು ವಿಶ್ರಾಂತಿ ಸ್ಥಳ ಇದ್ದೇ ಇರತ್ತೆ. ಹೋಗೋಣ. ಬಾ ದಣಿ ಹೋಗೋಣ. ಮಾಡಿ ಮಾಡಿ ಸರಿಯಾಗಿ ವಿಶ್ರಾಂತಿ ಮಾಡಿ. ಇದೊಂದು ಚಿಕ್ಕ ಘಟನೆ, ನಿಜವಾದ ದೊಡ್ಡ ಘಟನೆ ಈಗ ಮುಂದೆ ಬರೋದಿದೆ. ಯಾಕಂದ್ರೆ ಈ ಗೆಜ್ಜಮ್ಮ ಒಂದು ಅವಮಾನದ ಸೇಡ್ ಕೂಡ ತೀರಿಸ್ಕೊತಾನೆ. ಅಯ್ಯಯ್ಯೋ, ನೆಟ್ಟು ನಿಂತ್ಕೊಳಕ್ಕಾಗಲ್ವಾ? ಮೇಲೆ ಹತ್ತಿದೆಯಲ್ಲ. ಕ್ಷಮಿಸಿ ಗುರುಗಳೇ. ಕ್ಷಮೆ ಅಂತೆ. ಸರಿ ಸರಿ. ಒಳ್ಳೇದಾಯ್ತು ರಾಮಕೃಷ್ಣ, ನಿನಗೆ ತಿಳಿದಿದ್ದು ಇಲ್ಲೊಂದು ನದಿ ಇದೆ ಅನ್ನೋದು. ಈ ನದಿಯ ಸಮೀಪದಲ್ಲಿ ವಿಶ್ರಾಂತಿ ಶಾಲೆ ಇರುತ್ತೆ. ಹಾ ಆಚಾರ್ಯರೇ, ನನ್ ಜೊತೆ ಇದ್ರೆ ಈ ರೀತಿ ಆನಂದವಾಗೇ ಇರ್ತೀರಾ. ಸರಿ, ನಾವ್ ಇವತ್ ರಾತ್ರಿ ಇಲ್ಲೇ ವಿಶ್ರಾಂತಿ ಮಾಡೋಣ, ಮತ್ತೆ ನಾಳೆ ಬೆಳಗ್ಗೆ ಬೇಗ ಎತ್ಕೊಂಡು ಪ್ರಯಾಣ ಮುಂದುವರ್ಸೋಣ. ಸರಿನಾ? ಆಗ್ಲಿ. ಸರಿ ಸರಿ, ಒಳ್ಳೇದು. ಬಾ. ಪ್ರತಿ ರಾತ್ರಿನೂ ಹಗಲಾಗೋದಿಲ್ಲ ರಾಮಕೃಷ್ಣ. ಓಂ ಕ್ರೀಂ ಕಾಲಿಕಾಯ ನಮೋ ನಮಃ. ಓಂ ಕ್ರೀಂ ಕಾಲಿಕಾಯ ನಮೋ ನಮಃ. ಇವತ್ತಂತೂ ಅಧಿಕವಾದ ಭೋಜನ ಸೇವಿಸಿದ್ದೀನಿ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನನ್ನ ಆತ್ಮಕ್ಕೂ ಸಹ ತೃಪ್ತಿಯಾಗಿದೆ ಅಂತ. ಸರಿಯಾಗಿ ಹೇಳಿದ್ರಿ ಗುರುಗಳೇ, ನಮಗೂ ಕೂಡ ಭೋಜನ ತುಂಬಾನೇ ಆಗೋಯ್ತು. ಇನ್ನು ಸ್ವಲ್ಪ ಜಾಸ್ತಿ ಭೋಜನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಹೊಟ್ಟೆ ಹೊಡೆದೋಗಿರೋದು. ಅರೆ ಸೋಂಬೇರಿ, ಇಲ್ಲಿ ಇಲ್ಲಿ. ಅರೆ ಇನ್ನು ಸ್ವಲ್ಪ ಅಧಿಕ ಬಲ ಪ್ರಯೋಗ ಮಾಡು. ಏನು ಕನ್ನಿ ಏರ್ತಾರ ಮೆತ್ತಿಗೆ ಒತ್ತುತ್ತಾ ಇದೀಯಾ? ಬಳೆ ಹಾಕೊಂಡಿದ್ಯಾ ನೀನು? ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಹಾಗಿದ್ರೆ ತಪ್ಪು ಸುಧಾರಿಸ್ಕೋ. ಈ ಕಡೆ ಬಾ ಗುರುಗಳೇ. ಕತ್ತೊಂದನ್ನ ಬಿಟ್ಟು ಬೇರೆ ಇನ್ನೆಲ್ಲಾನು ಒತ್ತು. ತುಂಬಾ ನೋವಾಗ್ತಿದೆ. ಆಗ್ಲಿ ಗುರುಗಳೇ. ಗುರುಗಳೇ, ಏನಾಯ್ತು? ಹಿಡ್ಕೊಂಡ್ಬಿಟ್ವಿ ಗುರುಗಳೇ, ನಾವು ಕಳ್ಳನನ್ನು ಹಿಡ್ಕೊಂಡ್ಬಿಟ್ವಿ. ಇವನ್ನ ಸುಮ್ನೆ ಬಿಡಲ್ಲ ಗುರುಗಳೇ. ಯಾರನ್ನು ಹಿಡ್ಕೊಂಡು ಕಳ್ಳ ಅಂತಿದ್ರಲ್ಲ, ಯಾರದು? ತೆಗಿರ ಬಟ್ಟೆ ಅಂತ ತೆಗಿರ, ಮುಖದ ಮೇಲಿಂದ ತೆಗಿರ. ನಾನು ಶಿಷ್ಯ. ಬದುಕಿದ್ಯಾ? ಮತ್ತಿವತ್ತೇ ರಾತ್ರಿನೇ ನಿನ್ನ ಬಳ್ಳಿ ಬಳಗಿಸ್ಕೊಂಡು ಏನ್ ಮಾಡ್ತಾ ಇದ್ದೆ? ನಾನು ನನ್ನ ಔಷಧಿಯನ್ನ ಹುಡುಕ್ತಾ ಇದ್ದೆ. ಕ್ಷಮಿಸಿಬಿಡು ತಮ್ಮ, ಸುಮ್ನೆ ವ್ಯರ್ಥವಾಗಿ ಹೊಡೆದು ಬಿಟ್ವಿ ನಿನ್ನ. ಮುಚ್ಚಬಾಯ್. ಅಯ್ಯೋ, ಇದೆಲ್ಲ ಸುಡ್ತಾ ಇದೆ. ಅಯ್ಯೋ, ಇದು ಬಹಳ ಕಷ್ಟನೇ. ಅಯ್ಯೋ ಮಣಿ, ನಾವು ಕೂಡ ಭೋಜನವನ್ನ ಅಧಿಕವಾಗಿ ಮಾಡಿಬಿಟ್ಟಿದ್ವಿ. ಗುರುವಿನ ಗುರುಗಳೇ, ನಿಮ್ಮ ನೋವು ನಾನು ವಾಸಿ ಮಾಡಬಹುದು. ನನ್ನ ಹತ್ರ ಒಂದು ಚೂರ್ಣ ಇದೆ, ನೀವು ಒಪ್ನೆ ಕೊಟ್ರೆ ನಾನು ತಗೊಂಡ್ ಬರಲ್ಲ? ನಿನ್ನ ಹತ್ರ ಇದೆಯಾ? ಹಾಗಿದ್ರೆ ಖಂಡಿತ ತಗೋತೀವಿ. ಸರಿ. ನನಗೂ ಬೇಕು ಆ ಚೂರ್ಣ. ಅಯ್ಯೋ, ಬಹಳ ಅಗತ್ಯ ಇದೆ, ಅದು ತಗೊಂಡ್ ಬಾ, ಹೋಗು. ಈಗ ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ನಮೋ ನಮಃ.
ಈ ಚೂರ್ಣನ ಸೇವನೆ ಮಾಡಿದ ತಕ್ಷಣನೇ 3 ಜನ ಗಾಢವಾದ ನಿದ್ರೆಯಲ್ಲಿ ಮುಳುಗ್ತಾರೆ. ಮತ್ತೆ ನಾನು ನನ್ನ ಕೆಲಸ ಮುಗಿಸಿ ಮಾಯ ಆಗ್ತೀನಿ. ಕುಡಿಯಿರಿ. ಮಣಿ, ನೀನು ಮಾಡಿದ್ಯಾ ನನಗೆ ತುಂಬಾನೇ ಹಾನಿ. ಏಟಿನ ಮೇಲೆ ಏಟು. ಇದು ಇವತ್ತಿಗಷ್ಟೇ, ಅನುಭವಿಸೋದಿನ್ನ ಬಾಕಿ ಇದೆ. ಆದರಣೀಯ ಸುಲ್ತಾನ್ ಶಂಶುದ್ದೀನ್ ಜಫರ್ ರವರಿಗೆ ಕೃಷ್ಣದೇವರಾಯನ ನಮಸ್ಕಾರಗಳು. ಪ್ರಿಯ ಸುಲ್ತಾನರೇ, ಪಂಡಿತ ರಾಮಕೃಷ್ಣ ಹಾಗೂ ಆಚಾರ್ಯ ತಾತಾಚಾರ್ಯರು ನಮ್ಮ ರಾಜ್ಯದ ಮಹಾನ್ ಧಾರ್ಮಿಕ ಪುರುಷರು. ನಮ್ಮ ರಾಜ್ಯದ ಅಮೂಲ್ಯವಾದ ರತ್ನಗಳು ಇವರು. ನಾವು ಇವರನ್ನು ನಿಮ್ಮ ದರ್ಬಾರಿಗೆ ಒಂದು ವಿಶೇಷ ಕಾರ್ಯದ ಮೇಲೆ ಕಳಿಸುತ್ತಿದ್ದೇವೆ. ನಮ್ಮ ಸಂಧಿ ಪ್ರಸ್ತಾಪವು ನಿಮಗೆ ಒಪ್ಪಿಗೆ ಆದರೆ ಇವರನ್ನು ಕ್ಷೇಮವಾಗಿ ಹಿಂತಿರುಗಿಸಿ. ಪೂರ್ಣ ಅಮಾವಾಸ್ಯೆಯ ದಿನದಂದು ಇವರನ್ನು ಪಲ್ಲಕ್ಕಿಯಲ್ಲಿ ನೀವೇ ಸ್ವತಃ ಕಳಿಸಿಕೊಡಿ. ನಿಮ್ಮ ಆಭಾರಿ ಕೃಷ್ಣದೇವರಾಯ. ವಾಕ್ಯ ಈಗ ಪೂರ್ತಿ ಆಯಿತು. ಮತ್ತೆ ನೀವಿಬ್ರು ಈಗ ಸ್ವಾಹ. ಓಡೋಗಿದ್ದಾನೆ ಗುರುಗಳೇ, ಓಡೋಗಿದ್ದಾನೆ. ಓಡೋದ್ನ ಯಾರೋ ಓಡೋಗಿದ್ದ? ಗುರುಗಳೇ, ನಾವು ಪೂರ್ತಿ ವಿಶ್ರಾಂತಿ ಗೃಹದಲ್ಲಿ ಹುಡುಕಿದ್ವಿ, ನಮ್ಮ ಸೇವಕವಂತೂ ಸಿಗ್ಲೇ ಇಲ್ಲ. ನೀವು ಅವನಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀರಾ ಅಂದ್ರೆ ಅವನು ಓಡೇ ಹೋಗಿದ್ದಾನೆ. ಇಲ್ಲಿ ಬನ್ನಿ. ಇಲ್ಲಿ ಬಂದೆ ಗುರುಗಳೇ. ನೀವಿಬ್ರು ನನ್ನ ಪಲ್ಲಕ್ಕಿಯನ್ನು ಎತ್ಕೊಂಡು ಬರ್ತೀರಾ, ಮತ್ತೆ ಸಮಯಕ್ಕೆ ಸರಿಯಾಗಿ ಸುಲ್ತಾನರ ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತೀರಾ. ನಿಂತ್ಕೊಳ್ಳಿ ಹುಜೂರ್, ನೀವು ಒಳಗಡೆ ಹೋಗೋ ಹಾಗಿಲ್ಲ. ಎಷ್ಟು ಧೈರ್ಯ ಇವನಿಗೆ! ನನ್ನ ಖಜೂರ್ ಅಂತ ಇದ್ದಾನೆ. ಇಲ್ಲ ಇಲ್ಲ ಆಚಾರ್ಯರೇ, ಖಜೂರ್ ಅಲ್ಲ, ಹುಜೂರ್. ಹುಜೂರ್ ಉರ್ದುನಲ್ಲಿ ಮಾನ್ಯರೇ, ಮಹೋದಯ ಅಂತ ಗೌರವ ಕೊಡ್ತಿದ್ದಾರೆ. ಇದ್ಯಾವ ರೀತಿಯಾದಂತ ಪದ್ಧತಿ? ಮಹೋದಯರನ್ನ ಬಾಗಿಲ ಬಳಿ ನಿಲ್ಸಿ ಮಾತನಾಡಿಸುವಂಥದ್ದು. ಶಾಪ ಕೊಟ್ಬಿಡ್ತೀನಿ ಇವ್ರಿಗೆಲ್ಲ. ಬೇಡ ಆಚಾರ್ಯರೇ, ನಾನ್ ಮಾತಾಡ್ತೀನಿ. ನೋಡಿ ಮಹೋದಯರೇ, ನಾವು ವಿಜಯನಗರದಿಂದ ಬಂದಿದ್ದೀವಿ. ನಿಮ್ಮ ಸುಲ್ತಾನ್ರೆ ನಮಗೆ ಸ್ವಯಂ ಆಹ್ವಾನ ಕೊಟ್ಟಿದ್ದಾರೆ. ಹುಜೂರ್, ಈ ವಿಷಯ ನಮ್ದಕ್ಕೆ ಚೆನ್ನಾಗಿ ಗೊತ್ತು. ಆದ್ರೆ ಎಲ್ಲಿವರೆಗೂ ಬಾಬಾ ಫಕ್ರುದ್ದೀನ್, ನೀವು ದರ್ಬಾರಿಗೆ ಪ್ರವೇಶ ಮಾಡೋ ಸಮಯ, ನಕ್ಷತ್ರಗಳನ್ನ ನೋಡಿ ನಿರ್ಧಾರ ಮಾಡೋ ತನಕ ನಾವು ದರ್ಬಾರ್ ಒಳಗಡೆ ನಿಮ್ಮನ್ನ ಬಿಡೋಕ್ಕಾಗಲ್ಲ. ನೀವು ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ಇದಕ್ಕೆ ನಮ್ಗೆ ಕ್ಷಮೆ ಇರ್ಲಿ. ಬಾಬಾ ಫಕ್ರುದ್ದೀನ್? ಹೌದಾ? ನೀವು ನಮಗೆ ಪರಿಚಯ ಮಾಡ್ಕೊಡ್ತೀರಾ ನಿಮ್ಮ ಮಹಾನುಭಾವ ಬಾಬಾ ಫಕ್ರುದ್ದೀನ್ ಬಗ್ಗೆ? ಅವರು ಖಗೋಳಶಾಸ್ತ್ರದ ಪ್ರಖ್ಯಾತಿ, ನಕ್ಷತ್ರಗಳ ಬಗ್ಗೆ ಚೆನ್ನಾಗಿ ಗೊತ್ತು, ಎಲ್ಲಾ ಜ್ಞಾನನೂ ಗೊತ್ತು ಅವ್ರಿಗೆ. ಪ್ರತಿಯೊಂದು ವಿಷಯದ ಬಗ್ಗೆನೂ ಕಂಡುಹಿಡಿತಾರ ಅವರು. ಸುಲ್ತಾನರು ಅವರ ಮಾತನ್ನ ಕೇಳದೆ ಅವ್ರ ಹೊಟ್ಟೆ ಕೂಡ ಹಗುರ ಮಾಡ್ಕೊಳ್ಳೋದಿಲ್ಲ ಅವರು. ಸರಿ, ಅದ್ಭುತ ಅದ್ಭುತ. ಕೇಳ್ಕೊಂಡ್ರ ಆಚಾರ್ಯರೇ, ನಿಮ್ ತರಾನೇ ಇಲ್ಲಿ ಒಬ್ಬ ರಾಜ ಬಾಬಾ ಫಕ್ರುದ್ದೀನ್ ಅಂತ ಇದ್ದಾರೆ. ಯಾವ ತರ ನಮಗ್ ನೀವಿದಿರೋ ಹಾಗೆ. ನಾನು ರಾಜ ಪುರೋಹಿತ, ರಾಜ ಪಕ್ಷೀರ ಅಲ್ಲ. ನನಗಿಂತ ಮಹಾನ್ ವ್ಯಕ್ತಿ ಯಾರಿರ್ತಾರೆ? ನಾನು ಸರ್ವಶಕ್ತಿಶಾಲಿ. ನನಗಿಂತ ದೊಡ್ಡವ್ರು ಯಾರು? ಅವರೇ ನಿಮ್ಮನ್ನಿಲ್ಲಿ ತಡೆದು ನಿಲ್ಸಿದಾರಲ್ವಾ? बर्दाश्त के बाहर है बाबा, ಬರ್ದಾಶ್ತ್ ಕೆ ಬಾಹರ್. ಹೈರಾಣಾಗಿದ್ದೀವಿ ನಾವು. ಯಾರಿಗೆ ನಾನು ಶಿಕ್ಷೆ ಕೊಡಬಹುದು ಅಂತ ಯಾವುದೇ ವ್ಯಕ್ತಿ ಸಿಗ್ತಾ ಇಲ್ಲ. ಬಾಬಾ, ನನಗ್ ನಾನೇ ಸಜಾ ಕೊಟ್ಕೊಂಡ್ಬಿಡ್ತೀನಿ. ಅಲ್ಲ, ತಬಾ ಮೇಲಿರೋನ್ ಮೇಲೆ ನಂಬಿಕೆ ಇಡಿ. ಯಾರಾದ್ರೂ ಖಂಡಿತ ಸಿಕ್ಕೇ ಸಿಗ್ತಾರೆ. ಅವ್ರ ಮೇಲೆ ನಂಬಿಕೆ ಇಟ್ರೆ ಯಾವತ್ತೂ ಬೇಜಾರು ಮಾಡಲ್ಲ. ಹುಜೂರ್, ವಿಜಯನಗರದಿಂದ ಬಂದ ಅತಿಥಿಗಳು ಕಾಯ್ತಾ ಇದ್ದಾರೆ. ತುಂಬಾ ಹೊತ್ತಿನಿಂದ ನಮ್ಮ ಮೆಹಮಾನ್ ಬಾಗಿಲ ಹತ್ರ ನಿಂತಿದ್ದಾರೆ ಬಾಬಾ. ಯಾವ ಕರೆಯೋದವ್ರನ್ನ ಒಳಗೆ? ಸರಿಯಾದ ಮುಹೂರ್ತಕ್ಕೆ ಸ್ವಲ್ಪ ಸಮಯ ಕಾಯ್ಬೇಕಾಗತ್ತೆ. ನಾನು ಈಗ್ಲೇ ನೋಡ್ತೀನಿ. ಹೋಗಿ ನಮ್ಮ ಮೆಹಮಾನ್ನ ದರ್ಬಾರಿಗೆ ಕರ್ಕೊಂಡು ಬನ್ನಿ.
ಬನ್ನಿ ಬನ್ನಿ, ಸ್ವಾಗತ ನಿಮಗೆ. ಬರ್ದಾಶ್ಗೆ ಬಾಹರಾಗಿತ್ತು ನಿಮ್ಮ ಕಾಯುವಿಕೆ. ಪ್ರಣಾಮಗಳು ಸುಲ್ತಾನರೇ. ಪ್ರಣಾಮಗಳು. ನಾವು ನಮ್ಮ ಸಲ್ತನತ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಖುಷಾಮುದ್ದೀನ್, ಖುಷಾಮುದ್ದೀನ್. ಹಾಗಿದ್ರೆ ನೀವೇ ಮಡಿಕೆಯಲ್ಲಿ ಬುದ್ಧಿ ತುಂಬಿಸಿ ಕಳಿಸಿದಂತಹ ಆ ಅದ್ಭುತ ಬುದ್ಧಿ ಇರುವಂತಹ ಪಂಡಿತ ರಾಮಕೃಷ್ಣ ಅಂತ ಅವರು. ಪಂಡಿತ ರಾಮಕೃಷ್ಣರು ನೀವೇ? ಹಾಗಿದ್ರೆ ಈ ಶಖ್ಸ್ ಯಾರು? ನಾನು. ಇವರು ನಮ್ಮ ಗುರುಗಳು. ನಮ್ ಜೊತೆ ವಿಹಾರ ಮಾಡ್ತಾ ಹಾಗೆ ಬಂದ್ಬಿಟ್ರು ಅಷ್ಟೇ. ವಿಹಾರ ಮಾಡೋದಕ್ ಬಂದ್ರ? ಮೂರ್ಖ ಬಾಲಕ ಪರಿಹಾಸ್ಯ ಮಾಡ್ತಾ ಇದ್ದಾನೆ. ವಾಸ್ತವದಲ್ಲಿ ಏನೇನಿದೆಯೋ ಅದು ನಾನೇ. ನಾನು ರಾಜ ಪುರೋಹಿತ ತಾತಾಚಾರ್ಯ. ನೆನ್ಪಾಯ್ತು ಹುಜೂರ್, ನಾನ್ ಮರ್ತೋಗಿದ್ದೆ. ನಾನೇ ಆಮಂತ್ರಣ ಪತ್ರದಲ್ಲಿ ಪಂಡಿತ ತಾತಾಚಾರ್ಯ ಅವರ ಹೆಸರನ್ನ ಬರೆದಿದ್ದೆ. ಆದ್ರೆ ಈಗ ನನಗೆ ನೆನ್ಪಾಯ್ತು, ಅದು ಪಂಡಿತ ರಾಮಕೃಷ್ಣ ಅಂತ. ಇವ್ರೇನೆ ಬುದ್ಧಿಯಿಂದ ತುಂಬಿಸಿರೋ ಮಡಿಕೆನ ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ದಾರೆ. ಉತ್ತಮ ಉತ್ತಮ ಸುಲ್ತಾನ್ರೆ, ಇವರು ಉತ್ತಮವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಸ್ವಯಂ ಶ್ರೀ ಕೃಷ್ಣದೇವರಾಯರು ನನ್ನನ್ನ ಖುದ್ದಾಗಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ, ಸಂಧಾನ ಮತ್ತು ಅದರ ಷರತ್ತುಗಳ ಬಗ್ಗೆ ವಿಚಾರ ವಿಮರ್ಶೆ ಮಾಡೋದಕ್ಕೆ. ಸರಿಯಾಗಿ ಹೇಳಿದ್ರಿ ನೀವು. ನಿಮ್ಮೆಲ್ಲರಿಗೂ ಸ್ವಾಗತವಿದೆ. ಮತ್ತೆ ನಿಮ್ಮೆಲ್ಲರ ಅವಶ್ಯಕತೆಗಳನ್ನ ಇಲ್ಲಿ ಪೂರೈಸಲಾಗುತ್ತೆ. ಧನ್ಯವಾದಗಳು ಸುಲ್ತಾನ್ರೆ. ಹಾ, ಮತ್ತೆ ಇದು ರಾಜಪತ್ರ. ಮಹಾರಾಜ ಶ್ರೀ ಕೃಷ್ಣದೇವರಾಯರೇ ಸ್ವಯಂ ಬರೆದಿದ್ದಾರೆ ತಮಗಾಗಿ. ಬರ್ದಾಶ್ಗೆ ಬಾಹರಾಗಿದೆ ಇದು. ಈ ಪತ್ರದಲ್ಲಿ ಬರೆದಿರೋದು ಅದು ನಿಜನಾ? ನಿಜ. ಅದರಲ್ಲಿ ಬರೆದಿರೋ ಪ್ರತಿಯೊಂದು ಶಬ್ದವೂ ನಿಜ. ಮಹಾರಾಜರೇ ಸ್ವಯಂ ಅದನ್ನು ಬರೆಸಿದ್ದು. ಕ್ಷಮಿಸಿ ಸುಲ್ತಾನ್ರೆ, ದಯವಿಟ್ಟು ಹೇಳಿ ಇದರಲ್ಲಿ ಏನ್ ಬರೆದಿದ್ದಾರೆ? ಆದರಣೀಯ ಸುಲ್ತಾನ್, ಪಂಡಿತ್ ರಾಮಕೃಷ್ಣ ಮತ್ತು ಆಚಾರ್ಯ ದತ್ತಾಚಾರ್ಯರವರು ನಮ್ಮ ರಾಜ್ಯದ ಕಳ್ಳರು ಮತ್ತು ಅಧಾರ್ಮಿಕ ಪುರುಷರು ನಮ್ಮ ರಾಜ್ಯದ ಅಮೂಲ್ಯವಾದ ರತ್ನವನ್ನು ಕದ್ದಿದ್ದಾರೆ. ನಾನಿವರಿಬ್ಬರನ್ನ ವಿಶೇಷವಾದ ಯೋಜನೆಯಲ್ಲಿ ನಿಮ್ಮ ದರ್ಬಾರಿಗೆ ಕಳಿಸ್ತಿದ್ದೀನಿ. ಒಂದು ವೇಳೆ ನಿಮಗೆ ನನ್ನ ಒಪ್ಪಂದ ಒಪ್ಪಿಗೆಯಾದ್ರೆ ಇವರನ್ನ ಮಾತ್ರ ವಾಪಸ್ ಕಳಿಸ್ಬೇಡಿ. ಪೂರ್ಣ ಅಮಾವಾಸ್ಯೆ ದಿನ ನೀವೇ ಸ್ವಯಂ ಇವರನ್ನ ಗಲ್ಲಿಗೇರಿಸಿ ಇವರಿಬ್ಬರನ್ನ ಸ್ವರ್ಗಕ್ಕೆ ಕಳಿಸಿ. ಇದು ನನ್ನ ಆದೇಶ. ಇದು ಸಂಪೂರ್ಣವಾದ ಮೇಲೇನೆ ನಾವು ಒಪ್ಪಂದ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೆ ನಮ್ಮಿಬ್ಬರ ಸಂಬಂಧ ಉಳಿಯೋದಿಲ್ಲ. ಈ ಖುಷಿ ಬರ್ದಾಶ್ಗೆ ಬಾಹರಾಗಿದೆ. ಗುರುಗಳೇ, ಸಮಾಧಾನ ಮಾಡ್ಕೊಳ್ಳಿ. ಬರ್ದಾಶ್ಗೆ ಬಾಹರ್. ಇದೆಂತ ಪರಿಹಾಸ್ಯ ಸುಲ್ತಾನ್ರೆ. ನೀವೇ ಸ್ವಯಂ ನಮಗೆ ಆಮಂತ್ರಣ ಕೊಟ್ಟು ಕರೆಸಿದ್ದು, ಮತ್ತೆ ನಂತರ ನಡೆದಂತ ಈ ರೀತಿಯ ವ್ಯವಹಾರ, ಇದ್ರ ತಾತ್ಪರ್ಯವೇನು? ನಾವು ಸ್ವತಃ ನಿಮಗಿದನ್ನ ಹೇಳಬೇಕು ಅಂತ ಇದ್ವಿ, ಆದ್ರೆ ನಮ್ಗೆ ನಂಬೋಕ್ಕಾಗ್ತಾ ಇಲ್ಲ. ಸುಲ್ತಾನ್ರೆ, ಅವಶ್ಯವಾಗಿ ಆ ಪತ್ರವನ್ನು ಓದಿದವರು ತಪ್ಪು ಮಾಡಿರುವಂತದ್ದಿದು. ಇಲ್ಲ ಒಂದ್ ವೇಳೆ ಇವರಿಗೆ ಪತ್ರ ಓದೋದು ಅಭ್ಯಾಸವೇ ಇಲ್ವೇನೋ? ತಗೊಳ್ಳಿ, ನೀವೇ ಸ್ವತಃ ಓದಿ. ನಿಮಗೆ ಚೆನ್ನಾಗಿ ಓದೋಕೆ ಬರುತ್ತಲ್ವಾ?
ನಂಬೋಕೆ ಆಗ್ತಿಲ್ವಲ್ಲ ಇದನ್ನ. ಮಹಾರಾಜರು ಹೀಗೆ ಮಾಡೋಕ್ ಸಾಧ್ಯ ಇಲ್ಲ. ಇಲ್ಲ, ಮಹಾರಾಜರು ಹೀಗೆ ಮಾಡೋಕ್ ಸಾಧ್ಯನೇ ಇಲ್ಲ. ನಮಗೇನ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಮಹಾರಾಜರು ನಿಮ್ಮಿಬ್ರನ್ನ ಸಾಯೋದಕ್ಕೆ ನಮ್ಮ ಹತ್ರನೇ ಯಾಕೆ ಕಳ್ಸಿದ್ರು ಅಂತ. ನಾವೇನಿಲ್ಲಿ ಚಿನ್ನದ ಹಗ್ಗದಿಂದ ನೇಣು ಹಾಕ್ತಿವಿ ಏನೋ, ಅಲ್ಲೇ ಗಲ್ಲಿಗೇರಿಸ್ಬೋದಿತ್ತಲ್ಲ. ಹುಜೂರ್, ನನಗನ್ನಿಸ್ತಾ ಇದೆ ಇವರು ಸಾಧಾರಣ ಮನುಷ್ಯರಲ್ಲ, ದೊಡ್ಡ ಅಪರಾಧಿಗಳು. ಅದಕ್ಕೆ ಇವರಿಗೆ 2 ಶಿಕ್ಷೆ ಕೊಡ್ತಿದ್ದಾರೆ. ಒಂದು ಜೀವಾವಧಿ ಶಿಕ್ಷೆ, ಇಲ್ಲಾಂದ್ರೆ ಕಲ್ಲು ಶಿಕ್ಷೆ. ಮಹಾರಾಜರಿಗೆ ಇದೇ ಆಸೆ ಅನ್ಸುತ್ತೆ. ಏನ್ ಹುಡುಕ್ತಿದ್ದೀರಾ ಸುಲ್ತಾನರೇ? ನಿನ್ನೊಳಗಡೆ ಇರೋ ಗುನೆಗಾರನ ಹುಡುಕ್ತಾ ಇದ್ದೀನಿ. ನೀವು ನೋಡೋಕೇನೋ ಸಜ್ಜನರ ತರನೇ ಇದ್ದೀರಾ. ಏನ್ ತಪ್ಪು ಮಾಡಿದ್ದೀರಾ ನೀವು? ಹುಜೂರ್, ಅಮಾಯಕತೆಯನ್ನು ನೋಡಿ ಯಾಮಾರಬೇಡಿ. ಇದು ನಕ, ಸುಳ್ಳಿನ ಮುಖವಾಡ. ಪ್ರತಿಯೊಬ್ಬ ಮನುಷ್ಯನು ಅಮಾಯಕನ ರೀತಿಯಲ್ಲಿ ನಟಿಸ್ತಾನೆ. ಯಾವುದೇ ಮುಖವಾಡವಿಲ್ಲ, ಯಾವುದೇ ಮುಖವಾಡವಿಲ್ಲ. ನಾವಂತೂ ಸೀದಾ ಸಾದಾ ಜನರು, ನಾವಂತೂ ತುಂಬಾ ಅಮಾಯಕರು. ಯಾವುದೇ ಅಪರಾಧವನ್ನು ಮಾಡಿಲ್ಲ ಸುಲ್ತಾನ್ರೆ. ಗಜಬ್. ಹುಜೂರ್, ಪಂಡಿತ ತಾತಾಚಾರ್ಯರ ಮಾತನ್ನ ಮಾತ್ರ ನಂಬೇಡಿ. ಇವನ ಮುಖ ನೋಡ್ತಾ ಇದ್ರೆ ಕಳ್ಳ ಮೋಸಗಾರನ ರೀತಿಯೇ ಕಾಣ್ತಾ ಇದೆ. ಹೋದ್ವಾರ ಕೋಳಿ ಕಳ್ಳ ಸಿಕ್ಕಿದ್ದಲ್ಲ, ಅವನ್ ತರನೇ ಮುಖ ಇದೆ ಇವನ್ಗೆ. ಅದೇ ಸಾಧ್ಯ? ನಾವು ನಿಮ್ಮಿಂದ ಏನನ್ನ ತಿಳಿಯ ಬಯಸಿದ್ದೇವೆ ಅಂದ್ರೆ ನೀವು ಅಂತಹ ಅಕ್ಷಮ್ಯ ಅಪರಾಧವನ್ನ ಏನ್ ಮಾಡಿದ್ದೀರಾ ಅಂತ. ಯಾಕೆ ನಿಮಗೆ ಮಹಾರಾಜರು ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತಿದ್ದಾರೆ ಅಂತ. ರಾಮ, ಖಂಡಿತವಾಗಿ ನೀನು ಅಧಿಕ ಪ್ರಸಂಗತನ ತೋರಿಸಿದ್ಯಾ ಇವಾಗ. ಅದಕ್ಕೆ ಮಹಾರಾಜರು ಕೋಪ ಮಾಡ್ಕೊಂಡು ಈ ಹುಚ್ಚನ ಹತ್ರ ನಿನ್ನ ಸಾಯೋಕ್ ಬಿಟ್ಟಿದ್ದಾರೆ. ಬರ್ದಾಶ್ಗೆ ಬಾಹರ್ ಆಗಿದೆ ಇದು. ಸವಾಲ್ ಕೇಳಿದ್ವಿ ನಾವು ನಿಮ್ಗೆ. ಅಂತ ಯಾವ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದೀರಾ ನೀವು? ಯಾವುದಕ್ಕಾಗಿ ನಿಮಗೆ ಮಹಾರಾಜರು ಗಲ್ಲು ಶಿಕ್ಷೆ ಕೊಡಬೇಕು ಎಂದಿದ್ದಾರೆ? ಅದು ನಮಗೆ ಏನು ಗೊತ್ತಿಲ್ಲ ಸುಲ್ತಾನ್ರೆ. ಯಾವಾಗ ನೆನಪಾಗುತ್ತೋ ಅವಾಗ ನಾವು ಖಂಡಿತ ಹೇಳ್ತೀವಿ. ಹೌದು, ಖಂಡಿತ ಹೇಳ್ತೀವಿ. ಅದಕ್ಕೂ ಮೊದಲು ನಿಮ್ಮ ಪ್ರಾಣ ಪಕ್ಷಿಗಳು ಇಲ್ಲಿಂದ ಹಾರಿ ಹೋಗುತ್ತೆ, ಗೊತ್ತಾ ಜನಾಬ್? ಇಲ್ಲ, ನಮ್ಮನ್ನ ಬಿಟ್ಬಿಡಿ. ನಮ್ಮನ್ನ ನೇಣಿಗೇರಿಸ್ಬೇಡಿ ಸುಲ್ತಾನ್, ನಮ್ಮನ್ನ ಬಿಟ್ಬಿಡಿ. ಅದು ಹೇಗೆ ಬಿಟ್ಬಿಡೋಕ್ ಸಾಧ್ಯ? ಮಹಾರಾಜರ ಸಂದೇಶವದು. ಅದು ರಾಜಮುದ್ರೆ ಇರುವಂಥದ್ದು. ಮಹಾರಾಜರು ಹೇಳಿದ್ದಾರೆ ಅಂದಮೇಲೆ ಅದು ಹಾಗೆ ತೀರುತ್ತೆ. ಪೂರ್ಣ ಅಮಾವಾಸ್ಯೆಯ ರಾತ್ರಿಯೊಂದು ನಿಮ್ಮಿಬ್ಬರಿಗೂ ಗಲ್ಲು ನೀಡಲಾಗುತ್ತೆ. ಯಾಕಂದ್ರೆ ನಾವು ಆ ರೀತಿ ಮಾಡಲಿಲ್ಲ ಅಂದ್ರೆ ಮಹಾರಾಜರ ಮತ್ತು ನಮ್ಮ ಸಂಬಂಧಗಳು ಹಾಳಾಗ್ಬಿಡುತ್ತೆ, ರಿಶ್ತಾ ಹಾಳಾಗ್ಬಿಡುತ್ತೆ. ಮತ್ತೆ ನೀವು ಯೋಚನೆ ಮಾಡಿ ಸುಲ್ತಾನ್ರೆ, ಶಿಕ್ಷೆ ಕೊಡೋದಿಕ್ಕೆ ಇಲ್ಲಿಗೆ ಯಾಕೆ ಕಳಿಸ್ಬೇಕು ಅವರು? ಅಲ್ಲ, ಇದು ಮಾಮೂಲು ವಿಷಯ ಅಲ್ಲ ಹುಜೂರ್. ಬರೀ ಮಹಾರಾಜ ಅಷ್ಟೇ ಅಲ್ಲ, ನಿಮ್ಗೆ ಶಿಕ್ಷೆ ಕೊಡೋ ಅಭ್ಯಾಸ ಇದೆ ಅಂತ ಈ ವಿಷಯ ಇಡೀ ಜಗತ್ಗೆ ಗೊತ್ತು. ಅಭ್ಯಾಸನ? ಹಾಗೆ ನಿಮ್ಮ ಮಲಬದ್ಧತೆಗೂ ಕೂಡ. ಮಹಾರಾಜರು ನಿಮ್ಮ ಸ್ನೇಹ ಸಂಬಂಧಕ್ಕೆ ಕೈ ಚಾಚಿದ್ದಾರೆ. ಅವರ ಕೆಲಸ ಕೂಡ ಆಗುತ್ತೆ, ಹಾಗೆ ನಿಮ್ ಹೊಟ್ಟೆ ಕೂಡ ಸ್ವಚ್ಛ ಆಗುತ್ತೆ. ಆಫರೀಂ ಬಾಬಾ, ಆಫರೀಂ. ಎಂತ ಮಾತು ಹೇಳಿದ್ರಿ ನೀವು? ನಮ್ಮಿಷ್ಟೆಲ್ಲ ಸವಾಲುಗಳಿಗೆ ಉತ್ತರ ಒಂದೇ ಕ್ಷಣದಲ್ಲಿ ಕೊಟ್ಬಿಟ್ರಿ ನೀವು. ಇವರೆಲ್ಲರಿಗೂ ಸಜಾ ಸಿಕ್ಕೇ ಸಿಗುತ್ತೆ.